ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸಾಪ್ತಾಹಿಕ ರಾಶಿ ವಾರ ಭವಿಷ್ಯದ ಕಾರ್ಯಕ್ರಮ ನಿಮಗೆ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಕುಟುಂಬದ ಸದಸ್ಯರಿಗೆ ಸನ್ಮಂಗಳ ಉಂಟಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ, ನೀವು ಬಯಸಿದ್ದೆಲ್ಲ ನಿಮಗೆ ಸಿಗಲಿ, ಯೂನಿವರ್ಸ್ ಭಗವಂತ ಕರುಣಿಸಲಿ ಅಂತ ಹೇಳ್ತಾ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಇದೇ ನವೆಂಬರ್ 3ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೆ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವೆಲ್ಲ ರಾಶಿಯವರ ಕಾಲಗರ್ಭದಲ್ಲಿ ರಹಸ್ಯ ಏನೆಲ್ಲ ಅಡಗಿದೆ, ಏನಾದರೂ ಕಹಿ ಘಟನೆ ಇದೆಯಾ, ಆ ಕಹಿ ಘಟನೆಯನ್ನು ಕಹಿಯನ್ನು ಸಿಹಿಯಾಗಿ ಹೇಗೆ ಪರಿವರ್ತನೆ ಮಾಡಬೇಕು, ರೆಮಿಡಿಗಳ ಮುಖಾಂತರ ಹೇಳ್ಕೊಡ್ತೀನಿ. ಬನ್ನಿ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ. ವೀಕ್ಷಕರೇ, ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಇದೇ ನವೆಂಬರ್ 3ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೆ ಏನೆಲ್ಲ ಕಾಲಗರ್ಭದಲ್ಲಿ ರಹಸ್ಯ ಘಟನೆಗಳು ಅಡಗಿದೆ ನೋಡ್ಕೊಂಡು ಬರೋಣ. ನೋಡಿ, ಗ್ರಹ ಸಂಚಾರಗಳ ಸ್ಥಿತಿಗತಿಯಿಂದ ಮೊದಲನೆಯಾಗಿ ನಾವು ನೋಡಲಿಕ್ಕಾಗಿ ವೃತ್ತಿ, ವ್ಯಾಪಾರ, ವ್ಯವಹಾರ ಅದರ ಕಡೆ ಗಮನ ಹರಿಸೋಣ. ಸೂರ್ಯ ಮತ್ತು ಬುಧ 7ನೇ ಮನೆಯಲ್ಲಿ ಸ್ಥಿತರಾಗಿರೋದ್ರಿಂದ ನಿಮಗೆ ಬಿಸ್ನೆಸ್ಸಲ್ಲಿ, ಪಾರ್ಟ್ನರ್ಶಿಪ್ಪಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ಒಂದು ಸ್ವಲ್ಪ ಪ್ರಗತಿಯನ್ನು ಕೊಡುತ್ತೆ. ಕಳೆದ ವಾರ, ಅದಕ್ಕಿಂತ ಹಿಂದಿನ ವಾರ ಕೆಲಸಗಳು ಸ್ವಲ್ಪ ಸ್ಲೋ ಡೌನ್ ಆಗ್ತಾ ಬರ್ತಾ ಇತ್ತು. ಎಷ್ಟೇ ಪ್ರಯತ್ನ ಮಾಡಿದರೂ ಕೈಗೆ ಬಂತು, ಬಾಯಿಗೆ ಬರ್ತಿರಲಿಲ್ಲ. ಅಂದರೆ ನಿಮಗೆ ಇಚ್ಛೆ ಪಟ್ಟಂಥ ಸಮಯದಲ್ಲಿ ಹಣ ಬರ್ತಾ ಇರಲಿಲ್ಲ. ನಿಮ್ಮ ಕಡೆಯಿಂದ ಕೆಲಸ ಮಾಡ್ತಾ ಇದ್ರಿ, ಬಟ್ ಅಲ್ಲಿ ಗೇನ್ಸ್ ಇರಲಿಲ್ಲ. ಬಟ್ ಈ ವಾರ ಸೂರ್ಯ ಮತ್ತು ಬುಧನ ಒಂದು ಸಂಯೋಗ 7ನೇ ಮನೆಗೆ ಒಟ್ಟಿಗೆ ಬಂದಿರೋದ್ರಿಂದ ಏನಾಗುತ್ತೆ, ಒಂದು ರೀತಿಯ ಸ್ಪೀಡ್ನೆಸ್ ಜಾಸ್ತಿ ಆಗುತ್ತೆ, ಲೀಡರ್ಶಿಪ್ ಕ್ವಾಲಿಟಿ ಹೆಚ್ಚಾಗುತ್ತೆ. ಅದೇ ರೀತಿ ಬುಧ ನಿಮಗೆ ಬುದ್ಧಿಕಾರಕ ಅಂತ ಹೇಳ್ತಾರೆ. ಆ ಬುಧನ ಒಂದು ವಿಶೇಷ ಅನುಗ್ರಹ ಆಶೀರ್ವಾದ ಇರೋದರಿಂದ ಎಲ್ಲ ಕೆಲಸಗಳು ಸ್ಪೀಡಪ್ ಆಗ್ತಾ ಬರುತ್ತೆ. ಪಾರ್ಟ್ನರ್ಶಿಪ್ ಇದರಲ್ಲಿ ಸಹಿ ಮಾಡಬೇಕಾದ್ರೆ, ವ್ಯಾಪಾರ ವ್ಯವಹಾರ ಎಲ್ಲದರಲ್ಲಿಯೂ ಕೂಡ ವಿಶೇಷವಾಗಿ ನೀವು ಒಂದು 3-4 ಅವರ್ಸ್ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳೋದನ್ನು ಬರೀ ಒಂದು 3-4 ಮಿನಿಟ್ಸಲ್ಲೇ ತಗೋತೀರಾ. ಅಷ್ಟು ನಿಮಗೆ ಬುಧ ಒಂದು ಬುದ್ಧಿಕಾರಕನಾಗಿ ಆಶೀರ್ವಾದ ಮಾಡುವಂಥದ್ದು. ಇನ್ನು ಶುಕ್ರ ಮತ್ತು ಕೇತು 6ನೇ ಮನೆಗೆ ಬಂದಿರೋದ್ರಿಂದ ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ, ಪ್ರೆಷರ್ ಇರುತ್ತೆ, ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಕೆಲಸದ ಒತ್ತಡ. ಅದೇ ರೀತಿ ಓವರ್ ಕಮಿಟ್ಮೆಂಟ್ಗಳನ್ನು ಮೇಷರಾಶಿಯವರು ಈ ವಾರ ಮಾಡಬಾರ್ದು. ನಿಮ್ಮ ಕೈಯಲ್ಲಿ ಎಷ್ಟು ಕೆಲಸ ಮಾಡೋದಕ್ಕೆ ಸಾಧ್ಯವೋ ಅಷ್ಟನ್ನು ಮಾತ್ರ ಕಮಿಟ್ ಮಾಡಿ ಅಂತ ಹೇಳ್ತಾ ಇದೆ. ಇಲ್ಲಾಂದರೆ ಕೇತುವಿನ ದುಷ್ಪರಿಣಾಮ ಆಗುತ್ತೆ, ಹೆಸರು ಕೆಡಿಸಿಕೊಳ್ಳುವಂತಹ ಒಂದು ಸಾಧ್ಯತೆಗಳಿರುತ್ತೆ ಅಂತ ತೋರಿಸುತ್ತೆ. ಅದೇ ರೀತಿ ಮಂಗಳ ಮತ್ತು ಗುರು ರೆಟ್ರೋಗ್ರೇಡ್ ಆಗಿರೋದ್ರಿಂದ 4ನೇ ಮನೆಯಲ್ಲಿ ಪ್ರಾಪರ್ಟಿ, ಲ್ಯಾಂಡ್, ಫ್ಯಾಮಿಲಿ ಬಿಸ್ನೆಸ್ ಎಲ್ಲವೂ ಕೂಡ ಎಕ್ಸ್ಪೆನ್ಷನ್ ಆಗುತ್ತೆ. ಅಂದರೆ ಪ್ರಾಪರ್ಟಿ ಮಾಡ್ತೀರಾ, ಮನೆ ಕೊಂಡುಕೊಳ್ಳುವಂಥದ್ದು, ಫ್ಯಾಮಿಲಿ ಬಿಸ್ನೆಸ್ ಇದ್ದರೆ ಅದನ್ನು ಇನ್ನೂ ವಿಸ್ತಾರ ಮಾಡುವಂಥದ್ದು, ಒಂದು ಊರಿನಲ್ಲಿ ನಿಮ್ಮ ಬ್ರ್ಯಾಂಚ್ ಇದ್ದರೆ 10 ಊರುಗಳಲ್ಲಿ ಮಾಡುವಂಥದ್ದು, ಇಂಥ ಆಲೋಚನೆಗಳು ಬರುತ್ತೆ. ಅದಕ್ಕೆ ಕಾರ್ಯಪ್ರವೃತ್ತರಾಗ್ತೀರ. ಶನಿ ಮತ್ತು ರಾಹು 12ನೇ ಮನೆಯಲ್ಲಿರೋದ್ರಿಂದ ಫಾರಿನ್ ರಿಲೇಟೆಡ್ ಬಿಸ್ನೆಸ್ಸು, ಎಕ್ಸ್ಪೆನ್ಷನ್ನು, ಫಾರಿನ್ ಕನೆಕ್ಷನ್ಸ್ ಎಲ್ಲ ಆಗುತ್ತೆ. ಕರಿಯರಲ್ಲಿ ಒಂದೇ ಒಂದು ಕಿವಿಮಾತು ಏನಿದೆ ಅಂದರೆ, ವೃತ್ತಿ ವ್ಯಾಪಾರದಲ್ಲಿ ನಿಮಗೆ ಒಂದು ಡಿಪ್ಲೊಮಸಿ ಇರಬೇಕು, ಜಗಳಕ್ಕೆ ಹೋಗಬಾರ್ದು. ಅದೇ ರೀತಿ ಏನೇ ಅವರು ಎದುರುಗಡೆಯವರು ಅಂದರೂ ಕೂಡ ತಾಳ್ಮೆ ಕಳ್ಕೊಳ್ಬಾರ್ದು. ಆರ್ಗ್ಯುಮೆಂಟ್ಸ್ಗಳನ್ನು ಮೇಷರಾಶಿಯವರು ಈ ವಾರ ಮಾಡಬಾರ್ದು. ಮನೆಯಲ್ಲಿರಲಿ, ವ್ಯಾಪಾರದ ಸ್ಥಳದಲ್ಲಿ ಎಗ್ರಿಮೆಂಟ್ಗಳಿದ್ದರೆ ಅದನ್ನು ಕರೆಕ್ಟಾಗಿ ವರ್ಬಲಲ್ಲಿ ಅಂದರೆ ಮಾತುಕತೆಯಲ್ಲಿ ಇಡಬಾರ್ದು. ಪೇಪರ್ ಆಗಬೇಕು, ಡಾಕ್ಯುಮೆಂಟೇಷನ್ ಆಗಬೇಕು, ಸಹಿ ಆಗಬೇಕು, ಲೀಗಲ್ ಅಗ್ರಿಮೆಂಟ್ ಆಗಬೇಕು, ಎಲ್ಲ ಆಗಬೇಕು. ಎಷ್ಟೇ ನಿಮಗವ್ರ ಹತ್ತಿರದವ್ರು ಇರಲಿ, ಎಷ್ಟೇ ರಿಲೇಟಿವ್ಸ್ ಇರಲಿ, ಬಿಸ್ನೆಸ್ ಅಂತ ಬಂದಾಗ ಬಿಸ್ನೆಸ್ ಅದು ಕರೆಕ್ಟಾಗಿ ಡಾಕ್ಯುಮೆಂಟೇಷನ್ ನೀವು ಮಾಡಲಿಲ್ಲ ಅಂದರೆ ಈ ವಾರದಲ್ಲಿ ನೀವು ಮಾಡಿಕೊಂಡಂಥ ಅಗ್ರಿಮೆಂಟ್ಗಳು ಮುಂದೆ ವರ್ಬಲಲ್ಲಿ ಇರುತ್ತೆ, ಅವರು ನಿಮಗೆ ಒಂದು ನಷ್ಟವನ್ನು ಮಾಡುವಂಥ ಸಾಧ್ಯತೆ ಅಂತ ತೋರಿಸ್ತಾ ಇದೆ. ಇನ್ನು ಹಣಕಾಸು ಅಂತ ಬಂದಾಗ ಮೇಷರಾಶಿಯವರಿಗೆ
ಇನ್ಕಮ್ ಫ್ಲೋ ಸ್ಟಡಿ ಆಗಿರುತ್ತೆ, ಅಂದರೆ ತೀರಾ ಜಾಸ್ತಿ ಹೈ ಇನ್ಕಮ್ ಬರುತ್ತೆ ಅಥವಾ ಲೋ ಆಗುತ್ತೆ ಅಂತಲ್ಲ, ಒಂದು ಮಟ್ಟಿಗೆ ಹೋಗ್ತಾ ಇರುತ್ತೆ. ರಾಹು ಮತ್ತು ಶನಿ 12ನೇ ಮನೆಯಲ್ಲಿರೋದ್ರಿಂದ ಒಂದು ಸ್ವಲ್ಪ ಅನ್ಪ್ಲ್ಯಾನ್ಡ್ ಸ್ಪೆಂಡಿಂಗ್ ಅಂತ ತೋರಿಸುತ್ತೆ. ರಾಹು ಮತ್ತು ಶನಿ ಏನು ಮಾಡುತ್ತೆ ಅಂದರೆ, ಪ್ಲ್ಯಾನೇ ಮಾಡಿರಲ್ಲ, ಸುಮ್ಮನೆ ಅದನ್ನು ಒಂದು 5-10 ಸಾವಿರ ಇಟ್ಕೊಂಡಿರ್ತೀರಿ, ವಾರದಲ್ಲಿ ಖರ್ಚು ಮಾಡಿ ಕೈಕಾಲಿ ಮಾಡ್ಕೊಂಬಿಡೋದು. ಅಯ್ಯೋ ಹಿಂಗೆ ಮಾಡಬಾರ್ದಾಗಿತ್ತಲ್ಲ ಇದನ್ನು ಖರ್ಚು ಅನ್ನುವಂಥ ಪಶ್ಚಾತ್ತಾಪ ಬರುತ್ತೆ. ಇದು ರಾಹು ಮತ್ತು ಶನಿಯಿಂದ ಆಗುತ್ತೆ. ಸ್ವಲ್ಪ ಜಾಗೃತಿಯಾಗಿರಿ. ಎಲ್ಲಿ ಅಗತ್ಯವೋ ಅಲ್ಲಿ ಮಾತ್ರ ಖರ್ಚು ಮಾಡಿ, ಅನಗತ್ಯ ಖರ್ಚುಗಳು ಬೇಡ. ಮೇಷರಾಶಿಯವರಿಗೆ ಈ ವಾರ ಕೈ ಸುಡುವಂಥ ವ್ಯವಸ್ಥೆ ಆಗುತ್ತೆ. ಅದೇ ರೀತಿ ಹಣಕಾಸಿನ ಒಂದು ಸಲಹೆ ಕೊಡೋದಾದರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ಕೊಳ್ಳೋದು ಸೂಕ್ತ. ಸೈಟ್ ಮೇಲೆ, ಗೋಲ್ಡ್ ಮೇಲೆ, ಈ ಥರದ್ದು ಅಂತ ತೋರಿಸ್ತಾ ಇದೆ. ಇನ್ನು ಫ್ಯಾಮಿಲಿ ರಿಲೇಷನ್ಶಿಪ್ ಅಂತ ಬಂದಾಗ ಸ್ವಲ್ಪ ಈಗೋ ಕ್ಲ್ಯಾಶ್ ಆಗುತ್ತೆ, ಜಗಳಗಳಾಗುತ್ತೆ ಮನೆಯಲ್ಲಿ, ಗಂಡ ಹೆಂಡತಿ ನಡುವೆ. ಅದನ್ನು ನೋಡ್ಕೊಳ್ಳಿ. ಒಂದು ಸ್ವಲ್ಪ ಏನೇ ಮನೆಯವರು ಒಂದು ಮಾತು ಬರುತ್ತೆ ಹೋಗುತ್ತೆ, ಕಿವಿಯಿಂದ ಕೇಳಿ ಕಿವಿಯಿಂದ ಬಿಡುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿ ಕೂತ್ಕೊಂಡು ಪೇಷನ್ಸಿಂದ. ಆರೋಗ್ಯ ಅಂತ ಬಂದಾಗ ಶುಕ್ರ ಮತ್ತು ಕೇತುವಿನಿಂದ ಡೈಜೆಷನ್, ಹೊಟ್ಟೆಗೆ ಸಂಬಂಧಪಟ್ಟಂಥ ಅಜೀರ್ಣ, ಅಪಚಿನ, ಫುಡ್ ಪಾಯ್ಸನ್ ಇಂಥದ್ದು ಕಾಣಿಸ್ಕೋಬೋದು. ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಕಾಣಿಸ್ಕೋಬೋದು, ಚರ್ಮ ರೋಗ. ಮತ್ತು ಸ್ವಲ್ಪ ಸುಸ್ತಿರುತ್ತೆ, ಆಲಸ್ಯ ಇರುತ್ತೆ, ಓವರ್ ಥಿಂಕಿಂಗ್ ಇರುತ್ತೆ, ರೆಸ್ಟ್ಲೆಸ್ನೆಸ್ ಇರುತ್ತೆ. ಅದ್ರ ಬಗ್ಗೆ ನೀವು ಸ್ವಲ್ಪ ವೈದ್ಯಕೀಯ ಚಿಕಿತ್ಸೆ, ಕಾಳಜಿಯನ್ನು ತಗೋಬೇಕಾಗತ್ತೆ. ಹೆಲ್ತ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ, ತುಳಸಿ ಎಲೆಯನ್ನು ತಿನ್ನೋದಾಗಲಿ, ತುಳಸಿ ಕಷಾಯ, ತುಳಸಿ ಡ್ರಿಂಕ್ ಆಗಲಿ, ನೀರಲ್ಲಿ ಹಾಕಿ ಇಟ್ಬಿಟ್ಟಿರ್ತಾರೆ ತುಳಸಿ ಎಲೆಯನ್ನು. ಆಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಆ ನೀರನ್ನು ಕುಡಿಯುವಂಥದ್ದು. ತುಳಸಿ ವಾಟರ್ ತುಂಬ ಪವಿತ್ರವಾದದ್ದು, ಹೆಲ್ತ್ಗೂ ಒಳ್ಳೆಯದು. ಅದನ್ನು ನೋಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಯಾರು ಮ್ಯಾನೇಜ್ಮೆಂಟ್, ಈಗ MBA BBA ಓದ್ತಿರ್ತಾರೆ, ಲಾ, ಕಾನೂನು ಓದ್ತಾ ಇರ್ತಾರೆ ಮತ್ತು ರಿಸರ್ಚ್ ಕ್ಷೇತ್ರದಲ್ಲಿರ್ತಾರೆ, ಅವರಿಗೆ ಶುಭ. ಗುರು 4ನೇ ಮನೆಗೆ ಬಂದಿರೋದ್ರಿಂದ ನಿಮ್ಮ ಲರ್ನಿಂಗ್ ಎಬಿಲಿಟಿ, ಕ್ಯಾಪಬಿಲಿಟಿ ಜಾಸ್ತಿ ಆಗುತ್ತೆ. ಓದಿದ್ದೆಲ್ಲ ಸ್ಮರಣದಲ್ಲಿ ಕೂತ್ಕೊಳ್ಳುತ್ತೆ. ಎಕ್ಸಾಮಲ್ಲಿ ಚೆನ್ನಾಗಿ ಮಾಡ್ತೀರಾ. ಇನ್ನು ವಿದ್ಯಾರ್ಥಿಗಳಿಗೆ ಶುಭ ಇದೆ. ಟ್ರಾವೆಲ್ ಅಂತ ನೋಡ್ಲಿಕ್ಕೆ ಬಂದಾಗ, ಲಾಂಗ್ ಡಿಸ್ಟೆನ್ಸ್ ಬಿಸ್ನೆಸ್ ಟ್ರಾವೆಲ್ ಮಾಡ್ತೀರಾ ಅಂತ ಹೇಳಿ, ವ್ಯಾಪಾರಕ್ಕೆ ಸಂಬಂಧಪಟ್ಟಂಥದ್ದು ಟ್ರಾವೆಲಿಂಗ್ ಇರುತ್ತೆ. ಅದು ನಿಮಗೆ ಶುಭ ಫಲವನ್ನು ಹೊತ್ತು ತರುತ್ತೆ. ಇನ್ನು ನಿಮಗೆ ಈ ವಾರ ಶತ್ರುಕಾಟ ಏನಾದರೂ ಇದೆಯಾ ಮೇಷರಾಶಿಯವರಿಗೆ? ಗುಪ್ತ ಶತ್ರುಕಾಟ, ಹಿತಶತ್ರು ಕಾಟ, ಹಿಡನ್ ಅಪಾರ್ಚುನಿಟೀಸ್, ಚಾಲೆಂಜಸ್, ಅದರ ಬಗ್ಗೆ ಗಮನ ಹಾಕೋದಕ್ಕಿಂತ ಮುಂಚೆ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಷರಾಶಿಯವರಿಗೆ. ನಿಮಗೆ ಜೀವನದಲ್ಲಿ ಕಾಸ್ಮಿಕ್ ಎನರ್ಜಿ ಅನ್ನೋದನ್ನು ನೀವು ಪಡಿಬೇಕು ಅಂತಂದರೆ, ಹೌದು, ಕಾಸ್ಮಿಕ್ ಎನರ್ಜಿ ತಗೋಬೇಕು. ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಬ್ರಹ್ಮಾಂಡದಲ್ಲಿರುವಂಥ ಪಾಸಿಟಿವ್ ಎನರ್ಜಿಯನ್ನು ಪ್ರತಿಯೊಬ್ಬರು ಸ್ವೀಕಾರ ಮಾಡಬೇಕು. ಆದರೆ ಸ್ವೀಕಾರ ಮಾಡಲ್ಲ ನಾವು, ಅದರ ವಿಧಾನ ಗೊತ್ತಿರಲ್ಲ ಪಾಪ. ಹಾಗಾಗಿ ದಯಮಾಡಿ ತಡ ಮಾಡಬೇಡಿ, ಕಾಸ್ಮಿಕ್ ಎನರ್ಜಿಯನ್ನು ಮನೆಗೆ ತರಿಸ್ಕೊಳ್ಳಿ. ಆ ಕಾಸ್ಮಿಕ್ ಎನರ್ಜಿಯನ್ನು ಮನೆಗೆ ತರಿಸುವಂತಹ ಒಂದು ವಾಹಕ ಮೀಡಿಯಮ್ ಇದೆ. ಅದನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಬ್ರಹ್ಮಾಂಡದಲ್ಲಿರುವಂಥ ಕಾಸ್ಮಿಕ್ ಎನರ್ಜಿ ಅದು ಹಿಡಿದಿಟ್ಕೊಳ್ಳುತ್ತೆ ಮತ್ತು ಅದನ್ನು ಪ್ಯೂರಿಫಿಕೇಷನ್ ಮಾಡಿ, ಡಬಲ್ ಫಿಲ್ಟರ್ ಮಾಡಿ ನಮಗೆ ಕೊಡುತ್ತೆ. ಆಗ ಏನಾಗುತ್ತೆ, ನಮ್ಮ ಸಪ್ತಚಕ್ರಗಳು ವೈಬ್ರೇಟ್ ಆಗುತ್ತೆ, ಕ್ಲೀನ್ ಆಗುತ್ತೆ, ಔರಾ ಕ್ಲೀನ್ ಆಗುತ್ತೆ. ನೋಡಿ, ಅದನ್ನು ಹೇಳ್ತಾ ಇದ್ದೀನಿ, ಭಗವಂತನ ಪ್ರಸಾದ ಆಯಿತು, ಹೂವು ಮೇಲಿಂದ ಕೆಳಗಡೆ ಬಿತ್ತು, ನೋಡ್ತಿದ್ದೀರಿ. ಇದನ್ನು, ಅದು ಬೇರೆ ಯಾವುದು ವಸ್ತು ಅಲ್ಲ, ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ. ಇದು ಸತ್ಯ ಸತ್ಯ ಸತ್ಯ. ಬೇಕಾದರೆ ವಿಡಿಯೋವನ್ನು ನೀವು ರಿವೈಂಡ್ ಮಾಡಿ ನೋಡಬಹುದು. ಇದು ನಾನು ಹೇಳಿದ್ದು ಸುಳ್ಳಲ್ಲ. ಇದು ಕಾಸ್ಮಿಕ್ಕಿಂದ ಏನು ಎನರ್ಜಿ ಬರುತ್ತೆ ಅದನ್ನು ತಾನು ಹಿಡಿದಿಟ್ಕೊಂಡು ಮನೆಯವರ ಮೇಲೆ ಪ್ರಸಾರ ಮಾಡುತ್ತೆ. ಆಗ ಏನಾಗುತ್ತೆ ಅಂತಂದರೆ, ಮನೆಯವರ ಔರಾ ವೈಬ್ರೇಷನ್ ಏನಾಗುತ್ತೆ, ಕ್ಲೀನಾಗಿ ನಿಮ್ಮ ಎಲ್ಲ ಕೆಲಸಗಳಾಗುತ್ತೆ. ನಿಮಗೆ ಮದುವೆ ಸೆಟ್ ಆಗ್ತಾ ಇಲ್ವಾ, ಮದುವೆ ಸೆಟ್ ಆಗುತ್ತೆ. ಸಾಲದಿಂದ ಒದ್ದಾಡ್ತಾ ಇದ್ದೀರಾ, ಸಾಲದ ಸುಳಿಯಲ್ಲಿ ಹಾಕ್ಕೊಂಡಿದ್ದೀರಾ, ಸಾಲ ತೀರುತ್ತೆ. ಆಮೇಲೆ ನಿಮ್ಮ ಮಕ್ಕಳು ಮಾತು ಕೇಳ್ತಾರೆ, ಯಜಮಾನರ ವೃತ್ತಿ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ. ನೀವು ಏನು ಕೇಳಿದ್ದನ್ನು ಕೊಡುವಂತಹ ವಸ್ತು ಸಾಕ್ಷಾತ್ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಇದನ್ನು ಮನೆಗೆ ತರಿಸ್ಕೊಳ್ಳಿ, ಇದು ಸತ್ಯ. ಇದನ್ನು ಮನೆಗೆ ತರಿಸ್ಕೊಂಡು 1 ವರ್ಷದಲ್ಲಿ ಜೀವನನೇ ಬದಲಾಗುತ್ತೆ, ಅದೃಷ್ಟನೇ ಕುಲಾಯಿಸುತ್ತೆ. ನೀವು ನೋಡಿರ್ಲಿಕ್ಕಿಲ್ಲ ಅಷ್ಟು ಹಣವನ್ನು ನೀವು ನೋಡ್ತೀರಾ, ಅಷ್ಟು ಹಣವನ್ನು ನೀವು ಸಂಪಾದಿಸ್ತೀರಾ. ಇದನ್ನು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ನಮ್ಮಲ್ಲಿ ತುಂಬ ವಿರಳವಾದ ಒಂದು ಪೀಸಸ್ಗಳಿದೆ, ಪ್ರಕೃತಿಯಲ್ಲಿ ನಿರ್ಮಾಣ ಆಗಿದ್ದು. ಹಾಗಾಗಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡಿ. ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ದಯಮಾಡಿ ಆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ, ಗುರುಗಳು ರಾಶಿ ಭವಿಷ್ಯದಲ್ಲಿ ತೋರಿಸಿದ್ರು ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ತರಿಸ್ಕೊಳ್ಳಿ.
ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಇದಕ್ಕೆ ಈ ವಾಟ್ಸಪ್ ನಂಬರ್ ಏನು ಕಾಣಿಸ್ತಾ ಇದೆ, ಕರೆ ಮಾಡಿಬಿಡಿ. ಅದಕ್ಕೆ ಕರೆ ಮಾಡುವಂಥ ಫೆಸಿಲಿಟಿ ಇಲ್ಲ. ವಾಟ್ಸಪ್ಪಲ್ಲಿ ಬುಕ್ಕಿಂಗಿಗೆ ರಿಕ್ವೆಸ್ಟ್ ಹಾಕಿ. ನಮ್ಮ ತಂಡ ಇದನ್ನು 20 ರಿಂದ 40 ದಿವಸ ಆದಮೇಲೆ ನನ್ನ ನೇತೃತ್ವದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಮನೆಗೆ ಕಳಿಸುವಂಥ ವ್ಯವಸ್ಥೆ ಮಾಡಿಕೊಡ್ತೀವಿ. ವೀಕ್ಷಕರೇ, ಈಗ ಮುಂದಿನದನ್ನು ನೋಡಲಿಕ್ಕಾಗಿ ಏನೇನು ಚಾಲೆಂಜಸ್ ಇರುತ್ತೆ ಅಂತಂದರೆ, ಆರ್ಗ್ಯುಮೆಂಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಓವರ್ ಸ್ಪೆಂಡಿಂಗ್ ಮಾಡಬೇಡಿ, ಖರ್ಚು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಎಮೋಷ್ನಲ್ ರೆಸ್ಟ್ಲೆಸ್ ಇರುತ್ತೆ, ಸ್ಲೀಪಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ, ಸಡನ್ ವರ್ಕ್ ಲೋಡ್ ಬಂದುಬಿಡುತ್ತೆ. ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಳ್ಳಿ. ಈಗ ಕೆಂಪು ಬಣ್ಣ, ಗೋಲ್ಡ್ ಕಲರ್ ಮತ್ತು ಕ್ರೀಮ್ ಬಣ್ಣ ನಿಮಗೆ ಈ ವಾರ ಆಗಿ ಬರುತ್ತೆ. ನಂಬರ್ 9, ನಂಬರ್ 1, ನಂಬರ್ 5 ನಿಮಗೆ ಶುಭ. ಮಂಗಳವಾರ, ಶುಕ್ರವಾರ, ಭಾನುವಾರ ಶುಭ ಇರುತ್ತೆ. ಪೂರ್ವ ದಿಕ್ಕು ಮತ್ತು ದಕ್ಷಿಣ ದಿಕ್ಕು ಶುಭ. ಓಂ ಮಂಗಳಾಯ ನಮಃ, ಓಂ ಮಂಗಳಾಯ ನಮಃ. ಮನೆಯಿಂದ ಕೆಲಸಕ್ಕೆ ಹೊರಡಬೇಕಾದ್ರೆ ಈ ಮಂತ್ರ ಹೇಳಿ, ಮನೆಯಲ್ಲಿರೋರು ಹೇಳ್ಕೊಳ್ಳಿ 108 ಸಲ. ಈ ವಾರ ಮಂಗಳನ ಹೆಚ್ಚಿನ ಕೃಪೆ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಹನುಮಾನ್ ಚಾಲೀಸ ಪ್ರತಿದಿನ ಓದಬೇಕು ಅಂತ ಬರ್ತಾ ಇದೆ ಮೇಷರಾಶಿಯವರಿಗೆ. ಬೆಳಗ್ಗೆ ಸಂಜೆ 108 ಸಲ ಹನುಮಾನ್ ಚಾಲೀಸ. ಓಂ ಹಂ ಹನುಮಂತೆ ನಮಃ, ಓಂ ಹಂ ಹನುಮಂತೆ ನಮಃ 108 ಸಲ ಹೇಳ್ಕೊಳ್ಳಿ. ಇಲ್ಲ ಗುರುಗಳೇ, ನಮಗೆ ಸಮಯ ಇದೆ ಅಂತಂದರೆ ಹನುಮಾನ್ ಚಾಲೀಸ ಬೆಳಗ್ಗೆ ಸಂಜೆ ಒಂದು ಸಲ ಓದ್ಕೊಳ್ಳಿ. ಓದೋದಕ್ಕೆ ಸಮಯ ಇಲ್ಲ ಅಂದರೆ ಓಂ ಹಂ ಹನುಮಂತೆ ನಮಃ 108 ಸಲ. ಇಲ್ಲ ಗುರುಗಳೇ, ನಮಗೆ ಓಂ ಹಂ ಹನುಮಂತೆ ನಮಃ 108 ಸಲ ಹೇಳೋದಕ್ಕೆ ಸಮಯ ಇಲ್ಲ, ಹನುಮಾನ್ ಚಾಲೀಸ ಹೇಳೋದಕ್ಕೂ ಸಮಯ ಇಲ್ಲ ಅಂದರೆ ಜೀತ್ ಮೀಡಿಯಾದಲ್ಲಿ ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ, ಅದನ್ನಾದರೂ ಕೇಳ್ಬೋದು. ಅದೇ ರೀತಿ ಶ್ರೀಮನ್ನಾರಾಯಣನ ಆಶೀರ್ವಾದ ಮೇಷರಾಶಿಯವರಿಗೆ ಈ ವಾರ ಬೇಕು ಹೆಚ್ಚಿನ ಪ್ರಮಾಣದಲ್ಲಿ. ಅದಕ್ಕಾಗಿ ವಿಶೇಷವಾಗಿ ನೀವೇನು ಮಾಡಿ ಅಂತಂದರೆ, ವಿಷ್ಣು ಸಹಸ್ರನಾಮ ಜೀತ್ ಮೀಡಿಯಾ ಅಂತ ಟೈಪ್ ಮಾಡಿ, ನಿಮಗೆ ಸಿಗುತ್ತೆ. ಬೆಳಗ್ಗೆ ಸಂಜೆ ಕೇಳಿ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಹಸಿರು, ಬುಧನ ಆಶೀರ್ವಾದ ಹೆಚ್ಚಿನ ಪ್ರಮಾಣದಲ್ಲಿದೆ ಮೇಷರಾಶಿಯವರಿಗೆ. ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಹಸಿರು ಸಸ್ಯವನ್ನು ಮುಟ್ಟಿ ಓಂ ಬುಧಾಯ ನಮಃ ಅಂತ 11 ಸಲ ಹೇಳ್ಕೊಂಡು ಕೆಲಸಕ್ಕೆ ಹೊರಡಿ. ಯಾರು ನಿಮ್ಮನ್ನು ತಡೆದು ನಿಲ್ಲಿಸ್ತಾರೆ ನಾನು ನೋಡ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರದ ಗ್ರಹ ಸಂಚಾರದ ಸ್ಥಿತಿಗತಿಗಳನ್ನು ನೋಡಲಿಕ್ಕಾಗಿ ಸೂರ್ಯ ಮತ್ತು ಬುಧ 6ನೇ ಮನೆಗೆ ಬಂದಿರುವಂಥದ್ದು. ಇದು ವೃಷಭ ರಾಶಿಯವರಿಗೆ ಹೆಚ್ಚಿನ ಒಂದು ಬಲವನ್ನು ಕೊಡುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿಯನ್ನು ಜಾಸ್ತಿ ಮಾಡಿಕೊಡುತ್ತೆ. ಈಗ 10 ಜನ ಕೂತಿರಲಿ, ಅದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ ಅಂದರೆ ಟಕ್ ಅಂತ ವೃಷಭ ರಾಶಿಯವರು ಜಂಪ್ ಮಾಡಿ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ಬಿಡ್ತಾರೆ. ಬುಧ ಈ ವಾರ ನಿಮಗೆ ಹೆಚ್ಚಿನ ಒಂದು ಫೋರ್ಸ್ ಪವರ್ ಕೊಡುತ್ತೆ. ಅದೇ ರೀತಿಯಾಗಿ ನಿಮ್ಮ ಶತ್ರುನಾಶ ಅಂತ ಬರ್ತಾ ಇದೆ. ಶತ್ರುಗಳ ಮೇಲೆ ಈ ವಾರ ವೃಷಭ ರಾಶಿಯವರ ಕೈ ಮೇಲಾಗುತ್ತೆ. ಬುಧನ ಸಹಕಾರದಿಂದ ಖುಷಿ ಪಡಿ. ಶತ್ರುಗಳು ಧ್ವಂಸ ಆಗ್ತಾರೆ. ರಾಹು ಮತ್ತು ಶನಿ 11ನೇ ಮನೆ. ಹೊಸ ಡೀಲ್ಸ್ಗಳಾಗತ್ತೆ, ಹೊಸ ಅಲಯನ್ಸಸ್ಗಳು ಕೂಡ ಬರುತ್ತೆ, ಮದುವೆ ಸೆಟ್ ಆಗುತ್ತೆ. ಅದೇ ರೀತಿ ಯಾರ್ಯಾರು ಸೋಷಿಯಲ್ ಮೀಡಿಯಾ ಕ್ಷೇತ್ರದಲ್ಲಿ ಇನ್ಫ್ಲೂಯೆನ್ಸ್ ಇದ್ದೀರಿ, ಕೆಲಸ ಮಾಡ್ತಾ ಇದ್ದೀರಿ, ವೃಷಭ ರಾಶಿಯವರಿಗೆ ಈ ವಾರ ಹೆಚ್ಚಿನ ಪ್ರಬಲ ಒಂದು ಪವರ್ ಬರುತ್ತೆ. ಫಾರಿನ್ ಕನೆಕ್ಷನ್ಸ್ ಆಗುತ್ತೆ. ಮಂಗಳ ಮತ್ತು ಗುರುವಿನ ಸಂಚಾರ 3ನೇ ಮನೆಯಲ್ಲಿ ಆಗಿರೋದ್ರಿಂದ ಸ್ಟ್ರಾಂಗ್ ಲೀಡರ್ಶಿಪ್ ಕ್ವಾಲಿಟಿ ಬರುತ್ತೆ ನಿಮಗೆ. ನೀವು ಹೇಳಿದ್ದೇ ನಡಿಬೇಕು ಮಾತು, ಅಂಥ ಒಂದು ಪ್ರಬಲ ವಾರ ಅಂತ ಹೇಳ್ಬೋದು. ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ. ಯಾರ್ಯಾರು ಶಿಕ್ಷಣ ಕ್ಷೇತ್ರದಲ್ಲಿ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ವೃಷಭ ರಾಶಿಯವರಿಗೆ ಬಹಳ ಒಳ್ಳೆಯದು ಈ ವಾರ. ಇದೇ ರೀತಿ ವೃಷಭ ರಾಶಿಯವರಿಗೆ ನೀವು ಹೇಳಿದ್ದೇ ನಡಿಬೇಕು, ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು, ಹಣ ಇಟ್ಕೊಂಡು ಜೀವನ ಮಾಡಬೇಕು, ಬಯಸಿದಂಥ ಸೈಟ್ ಕೊಳ್ಳಬೇಕು, ಮನೆ ಕಟ್ಟಬೇಕು, ವಾಹನ ತಗೋಬೇಕು. ನೀವೇನು ಅನ್ಕೋತೀರಾ ಬೆರಳು ಮಾಡಿ ತೋರಿಸಿದ್ದು ನಿಮ್ಮ ಮನೆಗೆ ಬರಬೇಕು. ಅಂತಹ ಪ್ರಬಲವಾದಂಥ ಸಿರಿವಂತಿಕೆ ತಂದು ಕೊಡುವಂಥ ಕಾಸ್ಮಿಕ್ ಎನರ್ಜಿಯನ್ನು ಇವತ್ತು ತೋರಿಸ್ತೀನಿ ನಿಮಗೆ. ನಿಜವಾಗ್ಲೂ ಬ್ರಹ್ಮಾಂಡದಲ್ಲಿ ಸಾಕಷ್ಟು ಶಕ್ತಿ ಇದೆ ವೃಷಭ ರಾಶಿಯವರೇ. ನೀವು ಅದನ್ನು ಮನೆಗೆ ತರಿಸ್ಕೋಬೇಕು. ಕಾಸ್ಮಿಕ್ ಎನರ್ಜಿಯನ್ನು ಆ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು. ಅದು ಒಂದು ವಾಹಕದಂತೆ ಕೆಲಸ ಮಾಡುತ್ತೆ, ಒಂದು ಮೀಡಿಯಮ್ನಂತೆ. ಅದನ್ನು ಮನೆಗೆ ತಂದಿಟ್ಕೊಳ್ಳಿ, ಪೂಜೆ ಮಾಡಿ. ಆ ವಸ್ತು ಏನು ಮಾಡುತ್ತೆ ಅಂದರೆ ಬ್ರಹ್ಮಾಂಡದಲ್ಲಿರುವ ಶಕ್ತಿಯನ್ನು ಹಿಡಿದಿಟ್ಕೊಳ್ಳುತ್ತೆ, ಡಬಲ್ ಮಾಡಿ ನಿಮಗೆ ಬಿಡುತ್ತೆ ಮನೆಯವ್ರ ಮೇಲೆ. ಇದರಿಂದ ಏನಾಗುತ್ತೆ ಅಂದರೆ ಅವರ ಎಲ್ಲ ಕ್ಲೀನ್ ಆಗುತ್ತೆ, ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ, ವೈಬ್ರೇಟ್ ಆಗುತ್ತೆ. ನೀವು ಹಿಡಿದಂಥ ಕೆಲಸದಲ್ಲಿ ಸೋಲು ಅನ್ನೋದಿರೋದಿಲ್ಲ. ಸಾಲದಿಂದ ಶೀಘ್ರವಾಗಿ ಹೊರಗಡೆ ಬರ್ತೀರ. ಅದು ಬೇರೆ ಯಾವುದೋ ವಸ್ತು ಅಲ್ಲ, ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ. ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋಕ್ಕೆ ಶುರು ಮಾಡಿ. ಇದು ಬ್ರಹ್ಮಾಂಡದಲ್ಲಿರುವಂಥ ಕಾಸ್ಮಿಕ್ ಎನರ್ಜಿಯನ್ನು ಹಿಡಿದಿಟ್ಕೊಳ್ಳುತ್ತೆ, ಮನೆಯವ್ರ ಮೇಲೆ ಪ್ರಸಾರ ಮಾಡುತ್ತೆ. ಮನೆಯವರು ಏನು ಕೆಲಸಕ್ಕೆ ಕೈ ಹಾಕಿದರೂ ಗೆಲುವು ಗೆಲುವು ಗೆಲುವು. ಸ್ವಲ್ಪನೂ ಲೇಟ್ ಆಗೋದಿಲ್ಲ, ಪಟ 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 ಅಂತ ಕೆಲಸ ಆಗ್ತಾ ಇರುತ್ತೆ. ಇಂಥ ಪ್ರಬಲವಾದಂತಹ ಮನೆಗೆ ಹಣವನ್ನು ಹಾಗೇ ಮ್ಯಾಗ್ನೆಟ್ನಂತೆ ಎಳೆದು ತರುವಂಥ ಈ ವಸ್ತುವನ್ನು
ಇನ್ನೂ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ನಿಮ್ಮ ಹೆಸರಲ್ಲಿ 15ರಿಂದ 30 ದಿವಸ 40 ದಿವಸ ಪೂಜೆಗಿಟ್ಟು ನಾನೇ ನಿಮ್ಮ ಮನೆಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ. ತಡ ಮಾಡಬೇಡಿ. ಲಕ್ಷಾಂತರ ಜನ ಇದನ್ನು ತರಿಸಿ ಅಭಿವೃದ್ಧಿ ಆಗ್ತಾ ಇದ್ದಾರೆ. ನೀವು ಕೂಡ ಅದರಲ್ಲಿ ಒಬ್ಬರಾಗಿ ಬನ್ನಿ ವೀಕ್ಷಕರೇ. ಮುಂದಿನ ಪಾಯಿಂಟ್ಸ್ಗಳನ್ನು ನೋಡಲಿಕ್ಕಾಗಿ ವೃಷಭ ರಾಶಿಯವರಿಗೆ ಹಣಕಾಸು ಅಂತ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಕರಿಯರಲ್ಲಿ ಈ ವಾರ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗಿಬಿಡುತ್ತೆ. ಒಂದು ರೀತಿ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ವೃಷಭ ರಾಶಿಯವರಿಗೆ ಬುಧನ ಆಶೀರ್ವಾದದಿಂದ ಸ್ವಲ್ಪ ಈಗೋ ಕ್ಲಾಶಸ್ ಆಗುತ್ತೆ ಆಫೀಸಲ್ಲಿ, ಅದನ್ನು ನೋಡ್ಕೊಳ್ಳಿ. ಇನ್ನು ಫೈನಾನ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಭೂಮಿಯಿಂದ ಲಾಭ ಅಂತ ಬರುತ್ತೆ. ಪೂರ್ವಜರಿಂದ ಆಸ್ತಿ ಬರಬಹುದು, ಅಥವಾ ಒಂದು ಪ್ರಾಪರ್ಟಿ ನಾವು ಮಾರಕ್ಕಿಟ್ಟಿದ್ದೀವಿ ಗುರುಗಳೇ, ಮನೆ ಆಗಿರ್ಬೋದು, ಸೈಟ್ ಆಗಿರ್ಬೋದು, ಮಾರಾಟ ಆಗ್ತಿರಲಿಲ್ಲ ಅಂದರೆ ಈ ವಾರ ನಿಮಗೆ ವೃಷಭ ರಾಶಿಯವರಿಗೆ ಮಾರಾಟ ಆಗುತ್ತೆ. ಬರೆದಿಟ್ಕೊಳ್ಳಿ, ಒಳ್ಳೆ ಹೆಚ್ಚಿನ ಬೆಲೆಗೆ ಅದು ಸೇಲ್ ಆಗುತ್ತೆ. ಅದೇ ರೀತಿಯಾಗಿ ಇನ್ನು ಫೈನಾನ್ಸಲ್ಲಿ ಒಂದು ಎಚ್ಚರಿಕೆಯನ್ನು ಏನು ತಗೋಬೇಕು ಅಂತಂದರೆ, ನಿಮಗೆ ಒಂದು ಸ್ವಲ್ಪ ಓವರ್ ಸ್ಪೆಂಡಿಂಗ್ ಆಗುತ್ತೆ. ವಾರದ ಮಧ್ಯಭಾಗದಲ್ಲಿ ಯಾರೋ ಫ್ರೆಂಡ್ಸ್ ಸಾಲ ಕೇಳುವಂಥದ್ದು ಅಥವಾ ರಿಲೇಟಿವ್ಸ್ ಸಾಲ ಕೇಳುವಂಥದ್ದು, ಇಂಥದ್ದಕ್ಕೆ ಸ್ವಲ್ಪ ಜಾಸ್ತಿನೇ ಸ್ಪೆಂಡ್ ಮಾಡಿಬಿಡ್ತೀರಾ. ನಿಮ್ಮ ಒಂದು ಖರ್ಚಿಗೆ ಅಯ್ಯೋ ನಾನು ಇಟ್ಕೊಂಡಿದ್ದೆ, ನನಗೆ ಅದು ದುಡ್ಡು ಆಗಲಿಲ್ಲ ಅನ್ನೋ ಒಂದು ಹತಾಶೆ, ಪಶ್ಚಾತ್ತಾಪ, ಏನೋ ಒಂದು ಭಾವನೆ ಮೂಡಬಹುದು ಮನಸ್ಸಲ್ಲಿ. ಇನ್ನು ಫ್ಯಾಮ್ಲಿ ಅಂತ ನೋಡ್ಲಿಕ್ಕೆ ಬಂದಾಗ ಮನೆಯಲ್ಲಿ ಸಪೋರ್ಟ್ ಇರುತ್ತೆ. ಮಕ್ಕಳುಗಳು ಸ್ಟಡಿಯಲ್ಲಿ ಇಂಪ್ರೂವ್ ಮಾಡ್ತಾರೆ, ಗೋಲ್ಡ್ ಮೆಡಲ್ ತರ್ತಾರೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯಿಂದ ಖುಷಿ. ಅದೇ ರೀತಿ ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಸೂರ್ಯ ಮತ್ತು ಬುಧ ಇವರಿಬ್ಬರ 6ನೇ ಮನೆಗೆ ಇವರಿಬ್ಬರು ಪ್ರವೇಶ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ, ನಿಮಗೆ ಯಾವ ಹಳೆಯ ಕಾಯಿಲೆಗಳಿತ್ತು, ಕೆಲವೊಂದಕ್ಕೆ ಮೆಡಿಸಿನ್ ತಗೋತಾ ಇದ್ರಿ, ಆ ಹಳೆಯ ಕಾಯಿಲೆಗಳಿಂದ ಮುಕ್ತಿ ಆಗುವಂಥದ್ದು ಡಾಕ್ಟರ್ ಹೇಳ್ತಾರೆ, ಸಾಕು ಇನ್ಮೇಲೆ ಮೆಡಿಸಿನ್ ತಗೋಬೇಡಿ ಅಂತ. ಅದಕ್ಕಿಂತ ಖುಷಿ ವಿಚಾರ ಏನಿದೆ? ವೈದ್ಯರ ಮಾರ್ಗದರ್ಶನದ ಪ್ರಕಾರ ನಡೀರಿ, ಎಲ್ಲವೂ ಒಳ್ಳೆಯದಾಗುತ್ತೆ. ಹಾಗೆ ಪ್ರಾಣಾಯಾಮ, ಯೋಗ, ವಾಕಿಂಗು ಇದನ್ನು ಬಿಡಬೇಡಿ. ಅದೇ ರೀತಿ ತುಳಸಿ ನೋಡಿ, ತುಳಸಿಯನ್ನು 1 ಲೀಟರ್ ನೀರಿಗೆ ಹಾಕಿ ತುಳಸಿ ಎಲೆ ಹಾಕಿಟ್ಬಿಡಿ. 1 ಅವರ್ 2 ಅವರ್ ಆದಮೇಲೆ ಕುಡೀರಿ. ತುಳಸಿಯ ಸತ್ವ ಒಂದು ಮಿರಾಕಲ್ ಪವರ್ ನೀರಿಗೆ ಬಂದಿರುತ್ತೆ, ಆಮೇಲೆ ಕುಡೀರಿ. ಈ ವಾರ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬಹಳ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮಗೆ. ಸೂರ್ಯನ ಮಂತ್ರ ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ. ಉದಯಿಸುತ್ತಿರೋ ಸೂರ್ಯನನ್ನು ನೋಡ್ತಾ ನೋಡ್ತಾ 11 ಸಲ ಜಸ್ಟ್ ಮಂತ್ರ ಹೇಳಿ. ಓಂ ಸೂರ್ಯಾಯ ನಮಃ, ಓಂ ರಾಜಾದಿತ್ಯಾಯ ನಮಃ, ಎರಡರಲ್ಲಿ ಯಾವುದಾದ್ರೂ ಹೇಳಿ 11 ಸಲ. ಮನಸ್ಸಿಗೆ ಎಷ್ಟು ಹಿತ, ಎಷ್ಟು ಪ್ರಗತಿ ಆಗುತ್ತೆ ನೋಡಿ. ಆದರೆ ಸೂರ್ಯನನ್ನು ಮಂತ್ರ ಹೇಳಬೇಕಾದ್ರೆ ಸ್ನಾನ ಮಾಡಿದ ಮೇಲೇ ಹೇಳಬೇಕು, ಹಾಗೆ ಹೇಳಬಾರ್ದು. ಆಮೇಲೆ ವಿದ್ಯಾರ್ಥಿಗಳಿಗೆ ಅಂತ ನೋಡಲಿಕ್ಕಾಗಿ ವಿದ್ಯಾಭ್ಯಾಸದಲ್ಲಿ ಈ ವಾರ ತುಂಬ ಅಂದರೆ ತುಂಬ ಕಾನ್ಸಂಟ್ರೇಷನ್ ಬರುತ್ತೆ, ಪ್ರಗತಿ ಇದೆ ವಿದ್ಯಾರ್ಥಿಗಳಿಗೆ. ಈ ವಾರ ನಿಮಗೆ ಅಪಾರ್ಚುನಿಟೀಸ್ ಯಾವ ಥರ ಅದೃಷ್ಟ ಹೊತ್ತು ತರುತ್ತೆ ಅಂತಂದರೆ, ನಿಮಗೆ ವಿಕ್ಟರಿ ಓವರ್ ಎನಿಮೀಸ್ ಅಂತ ತೋರಿಸ್ತಾ ಇದೆ. ಅಂದರೆ ಶತ್ರುವಿನ ಮೇಲೆ ಒಂದು ನಿಮ್ಮ ಕೈ ಮೇಲಾಗುತ್ತೆ ಗೆಲುವು, ಪೂರ್ವಜರಿಂದ ಆಸ್ತಿ, ಆಕಸ್ಮಿಕ ಧನಲಾಭ ಅಂತ ತೋರಿಸ್ತಾ ಇದೆ. ಮತ್ತು ಈ ವಾರದ ಅದೃಷ್ಟದ ಅಂಶಗಳನ್ನು ನೋಡಲಿಕ್ಕಾಗಿ ಬಿಳಿ, ಪಿಂಕ್ ಮತ್ತು ಲೈಟ್ ಗ್ರೀನ್ ಶುಭ. ನಂಬರ್ 6, 2, 8 ಶುಭ ಬರುತ್ತೆ. ಸೋಮವಾರ, ಶುಕ್ರವಾರ, ಬುಧವಾರ ಶುಭ. ಉತ್ತರ ಮತ್ತು ಈಶಾನ್ಯ ಶುಭ ಬರುತ್ತೆ. ಈ ವಾರ ಹೆಚ್ಚಿನ ಧನಪ್ರಾಪ್ತಿಗಾಗಿ ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ ಬೆಳಗ್ಗೆ 108 ಸಲ, ಸಂಜೆ 108 ಸಲ ಹೇಳಿ. ಇಲ್ಲ ಗುರುಗಳೇ ಸಮಯ ಇಲ್ಲ ಅಂದರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಭಕ್ತಿಗೀತೆ ಅಪ್ಲೋಡ್ ಮಾಡಿದ್ದೀವಿ ಜೀತ್ ಮೀಡಿಯಾದಲ್ಲಿ. ಜೀತ್ ಮೀಡಿಯಾ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಟೈಪ್ ಮಾಡಿ ಸಿಗುತ್ತೆ. ಇನ್ನು ಈ ವಾರ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ವೃಷಭ ರಾಶಿಯವರು ಒಂದು ಸಾಯಂಕಾಲ 6 ಗಂಟೆ 6:30 ಒಂದು ಮಣ್ಣಿನ ಹಣತೆ ಬೆಳಗಿಸೋದ್ರಿಂದ ಬಹಳ ಶುಭ ವಾರ ಪೂರ್ತಿ ಅಂತ ತೋರಿಸುತ್ತೆ. ಮಣ್ಣಿನ ಹಣತೆಯನ್ನು ಒಂದು ದಿವಸ ಬೆಳಗಿಸಿ ಮತ್ತೆ ವಾಶ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಅದನ್ನೇ ಬಳಸ್ಕೋಬೋದು. ಇಷ್ಟು ಮಾಡಿ ಶುಭ ಆಗುತ್ತೆ. ಇನ್ನು ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಗ್ರಹಗಳ ಸಂಚಾರವನ್ನು ನೋಡಲಿಕ್ಕಾಗಿ ಈ ವಾರ ನಿಮಗೆ ಹೆಚ್ಚಿನ ರೀತಿಯಾಗಿ ವೃತ್ತಿ ವ್ಯಾಪಾರದಲ್ಲಿ ಜಯ ವಿಜಯ ಅಂತ ತೋರಿಸ್ತಾ ಇದೆ. ಇನ್ಕ್ರಿಮೆಂಟ್ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ, ಬಿಸ್ನೆಸ್ ಗೇನ್ಸ್ ಆಗುತ್ತೆ. ಮಿಥುನ ರಾಶಿಯವ್ರಿಗಂತೂ ಬಹಳ ಒಳ್ಳೆಯದು, ಬಹಳ ಒಳ್ಳೆಯದು. ಇನ್ನು ಶನಿ ರಾಹು 10ನೇ ಮನೆಗೆ ಬಂದಿರೋದ್ರಿಂದ ನಿಮಗೆ ಒಂದು ಆಂಬಿಷನ್ ಬರುತ್ತೆ, ಕನಸು ಬರುತ್ತೆ. ಅದನ್ನು ನನಸು ಮಾಡ್ಕೊಳ್ಳೋದಕ್ಕೆ ಹೋರಾಡ್ತೀರಾ, ಕಷ್ಟಪಡ್ತೀರಾ, ಬಹಳ ಒಳ್ಳೆಯದು. ಹಾರ್ಡ್ ವರ್ಕ್ ಇರುತ್ತೆ. ಇನ್ನು ನಿಮ್ಮ ಯುನೀಕ್ ಕಮ್ಯುನಿಕೇಷನ್ ಸ್ಟೈಲ್ ನೋಡಿ ಎಲ್ಲರೂ ನಿಮಗೆ ಇಂಪ್ರೆಸ್ ಆಗ್ತಾರೆ. ಒಂದು ರೀತಿಯ 10 ಜನರ ಮಧ್ಯೆ ನೀವು ಕೂತ್ಕೊಂಡು ಮಾತಾಡ್ತಾ ಇದ್ದರೆ ಸೂಜಿಗಲ್ಲಿನಂತ ನೀವು ಅವ್ರನ್ನ ಅಟ್ರಾಕ್ಷನ್ ಮಾಡ್ತೀರಾ. ಇದು ನಿಮ್ಮ ವರ್ಚಸ್ಸನ್ನು ಹೆಚ್ಚು ಮಾಡುತ್ತೆ. ಒಂದು ಅಂತಂದರೆ ಈ ವಾರ ಮಾಧ್ಯಮ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ರಿಸರ್ಚ್, ಬಿಸಿನೆಸ್ ಅನಾಲಿಟಿಕ್ಸ್, ಗೌರ್ಮೆಂಟ್ ಸರ್ವಿಸಸ್, ಡಿಜಿಟಲ್ ಮೀಡಿಯಾ, ಈ ಕ್ಷೇತ್ರದಲ್ಲಿ ಯಾರು
ಮಿಥುನ ರಾಶಿಯವರು ಕೆಲಸ ಮಾಡ್ತಾ ಇದ್ದೀರಿ, ನಿಮಗೆ ಹೆಚ್ಚಿನ ಬಲ ಬರುತ್ತೆ. ಇಲ್ಲಿ ಒಂದು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮಿಥುನ ರಾಶಿಯವರಿಗೆ. ಅಂದರೆ ಕರಿಯರ್ ನಿಮ್ಮದು ಒಳ್ಳೆಯ ಉಜ್ವಲವಾಗಬೇಕು, ಈ ವಾರ ಪ್ರಬಲವಾಗಬೇಕು ಅಂದರೆ ಪಂಕ್ಚುಯಾಲಿಟಿ ನಿಮಗೆ ಇಂಪಾರ್ಟೆಂಟ್. ಸಮಯಕ್ಕೆ ಸರಿಯಾಗಿ ಕೆಲಸದ ಸ್ಥಳದಲ್ಲಿ ಹಾಜರಿರುವಂಥದ್ದು, ಅಥವಾ ಆಫೀಸಿಗೆ ಹೋಗ್ತೀರಿ ಅಂತಂದರೆ ಪಂಚ್ ಮಿಸ್ ಮಾಡಬಾರ್ದು, ಅಥವಾ ಲೇಟಾಗಿ ಹೋಗಬಾರ್ದು, ಬಾಸ್ ಕೊಟ್ಟಂಥ ಕೆಲಸವನ್ನು ಮಿಸ್ ಮಾಡಬಾರ್ದು, ಡಿಲೇ ಮಾಡಬಾರ್ದು, ಇಂಥದ್ದೆಲ್ಲ ಇರುತ್ತೆ. ಒಂದು ಎಥಿಕ್ಸ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಇನ್ನು ಹಣಕಾಸು ಅಂತ ಬಂದಾಗ ಒಳ್ಳೆಯದಿದೆ, ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ. ಆದರೆ ಒಂದೇನಪ್ಪ ಅಂತಂದರೆ ಮಂಗಳ 2ನೇ ಮನೆಗೆ ಬಂದಿರೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಲ್ಯಾವಿಶಾಗಿ ಖರ್ಚು ಮಾಡಿಬಿಡ್ತೀರಾ, ಅನಗತ್ಯ ಖರ್ಚುಗಳು ಅಂತ ತೋರಿಸ್ತಾ ಇದೆ, ಅದರ ಮೇಲೆ ಹಿಡಿತಾ ಇರಲಿ. ಇನ್ನು ರಿಲೇಷನ್ಶಿಪ್ ಅಂತ ಬಂದಾಗ ಮನೆಯಲ್ಲಿ ಸಂತೋಷದ ವಾತಾವರಣ, ಯಾವುದೋ ಒಂದು ಮಂಗಳ ಕಾರ್ಯ ನಡೆಯುತ್ತೆ, ಬಂಧು ಬಾಂಧವರೊಡನೆ ಹಿತವಾದಂಥ ಸಮಯವನ್ನು ಕಳೆಯುವಂಥದ್ದು, ಮನೆಯಲ್ಲಿ ಸಿಹಿಯಾದ ಊಟವನ್ನು ಮಾಡುವಂಥದ್ದು ಎಲ್ಲ ಚೆನ್ನಾಗಿದೆ. ಆರೋಗ್ಯ ಅಂತ ಬಂದಾಗ ಮಂಗಳನ ಕಾರಣದಿಂದಾಗಿ ಸ್ವಲ್ಪ ಹಲ್ಲು ನೋವು ಕಾಣಿಸ್ಕೊಳ್ಳುತ್ತೆ. ಮಿಥುನ ರಾಶಿಯವರಿಗೆ ಬರೆದಿಟ್ಕೊಳ್ಳಿ, ಇದನ್ನು ನೀವು ದಂತ ವೈದ್ಯರನ್ನ ಕಾಣೋದಕ್ಕೆ ಮರಿಬೇಡಿ. ಹಲ್ಲು ನೋವು ಈ ವಾರ ಕಾಡಿಸ್ಲೇಬೇಕು, ಡೆಫಿನೆಟ್ಲಿ, ಅದರಲ್ಲಿ 2 ಮಾತಿಲ್ಲ. ಇನ್ನು ಸ್ವಲ್ಪ ಹೀಟ್ ಜಾಸ್ತಿಯಾಗಿ ಬಾಯಿಗೆ ಮೌತ್ ಅಲ್ಸರ್ಸ್ ಅಂತ ಹೇಳ್ತೀವಿ, ಅದಾಗುವಂಥದ್ದು, ಊಟ ಮಾಡೋಕ್ಕಾಗಲ್ಲ, ಖಾರ ಹತ್ತಿ ಇನ್ನೂ ಉರಿಯುವಂಥದ್ದು, ಆ ಥರದ್ದೆಲ್ಲ ಆಗುತ್ತೆ. ಮತ್ತು ಥ್ರೋಟ್ ಇನ್ಫೆಕ್ಷನ್ಸ್ ಆಗುತ್ತೆ. ಚಂದ್ರನ ಸಂಚಾರದಿಂದ 6ನೇ ಮನೆಗೆ ಬಂದಾಗ ಏನಾಗುತ್ತೆ ಅಂದರೆ ಡೈಜೆಸ್ಟಿವ್ ಇಂಬ್ಯಾಲೆನ್ಸ್ ಆಗುತ್ತೆ ಈ ವಾರದ ಮಧ್ಯದಲ್ಲಿ. ಅಜೀರ್ಣ, ಆಮೇಲೆ ವಾಮಿಟಿಂಗು, ಫುಡ್ ನೋಡಿದರೆ ತಿನ್ನಬೇಕು ಅನ್ಸಲ್ಲ. ಆಮೇಲೆ ಏನೋ ಈಗ ನಾವು ಹೇಳ್ತೀವಿ ಊಟಕ್ಕೆ ಕೂರ್ತೀವಿ, ಏನೋ ಹಸಿವೆ ಆಗಿರುತ್ತೆ, ಯಾಕೋ ಬೇಡ, ಊಟ ನೋಡಿದರೆ ಬೇಡ ಅನ್ನಿಸ್ತಾ ಇದೆ, ಆ ವಾತಾವರಣ ಆಗುತ್ತೆ. ಅದೇ ರೀತಿ ಗುರುವಿನ ಸಂಚಾರದಿಂದ ಇದೆಲ್ಲ ನಿಮಗೆ ಒಳಿತಾಗುತ್ತೆ. ವೈದ್ಯರನ್ನ ಕಂಡು ಚಿಕಿತ್ಸೆ ಪಡೆಯೋದಕ್ಕೆ ಮರಿಬೇಡಿ. ವಿದ್ಯಾರ್ಥಿಗಳಿಗೆ ನೋಡಲಿಕ್ಕಾಗಿ ಸೂರ್ಯ ಮತ್ತು ಬುಧ 5ನೇ ಮನೆಗೆ ಪ್ರವೇಶ ಮಾಡಿರೋದ್ರಿಂದ ಚೆನ್ನಾಗಿದೆ, ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ಹೋಗುತ್ತೆ, ಏನು ತೊಂದರೆ ಇಲ್ಲ. ವಿದ್ಯಾರ್ಥಿಗಳು ಓಂ ಹ್ರೀಂ ಸರಸ್ವತಿಯೈ ನಮಃ ಈ ವಾರ ಪೂರ್ತಿ ಮಕ್ಕಳಿಗೆ ಈ ಮಂತ್ರ ಹೇಳಕ್ಕೆ ಹೇಳಿ. ಬೆಳಗ್ಗೆ ಸಂಜೆ 108 ಸಲ, ಬೆಳಗ್ಗೆ 108, ಸಂಜೆ 108, ಯಾವುದು ಬರ್ಕೊಳ್ಳಿ. ಓಂ ಹ್ರೀಂ ಸರಸ್ವತಿಯೈ ನಮಃ ಸ್ಟಡಿ ಶುರು ಮಾಡೋದಕ್ಕಿಂತ ಮುಂಚೆ ಬಹಳ ಒಳ್ಳೆಯದಾಗುತ್ತೆ ವಿದ್ಯಾರ್ಥಿಗಳಿಗೆ. ಈ ವಾರ ಶಾರ್ಟ್ ಟ್ರಿಪ್ ಇದೆ ಬಿಸ್ನೆಸ್ಗೋಸ್ಕರ. ಆಮೇಲೆ ಚಾಲೆಂಜಸ್ ಅಂತ ಬಂದಾಗ ಈ ವಾರ ಸ್ವಲ್ಪ ಹಾರ್ಶ್ ಆಗಿ ಮಾತಾಡ್ತೀರಾ, ಕಮ್ಯುನಿಕೇಷನಲ್ಲಿ ರಾಂಗ್ ಆಗುತ್ತೆ, ಜಗಳಗಳಿಗೆ ಇದು ದಾರಿ ಮಾಡಿಕೊಡುತ್ತೆ, ಅದನ್ನೊಂದು ನೋಡ್ಕೊಳ್ಳಿ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ನಿಮಗೆ ಆಕಾಶ ನೀಲಿ ಬಣ್ಣ, ಹಸಿರು ಬಣ್ಣ, ಹಳದಿ ಬಣ್ಣ ಆಗಿ ಬರುತ್ತೆ. ನಂಬರ್ 5, 9, 23 ಶುಭ. ಬುಧವಾರ ಭಾನುವಾರ ಶುಭ ಇರುತ್ತೆ. ಈಶಾನ್ಯ ದಿಕ್ಕು ಶುಭ. ಈ ವಾರದ ಒಂದು ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಬಡ ವಿದ್ಯಾರ್ಥಿಗಳಿಗೆ, ಅಗತ್ಯದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಕೈಯಾರೆ ಮಿಥುನ ರಾಶಿಯವರು ಹೊಸದಾದಂಥ ನೋಟ್ ಪುಸ್ತಕ, ಪೆನ್ನು, ಪೆನ್ಸಿಲ್ಲು, ಅವರಿಗೆ ಎರೇಸರು, ಇಂಥ ಸ್ಟಡಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ದಾನ ಮಾಡಿದರೆ ಶುಭ ಅಂತ ಬರ್ತಾ ಇದೆ. ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಪಡಿಬೇಕು ಅಂತಂದರೆ ಮನೆಯ ಎದುರುಗಡೆ ಇರುವಂಥ ತುಳಸಿ ಗಿಡಕ್ಕೆ ನೀರು ಹಾಕಿದ ಮೇಲೆ ಮಣ್ಣು ಹಸಿಯಾಗಿರುತ್ತೆ, ಅದರಲ್ಲಿ ಹೆಬ್ಬೆರಳನ್ನು ಅದ್ದಿ ಹಣೆಗೆ ತಿಲ್ಕ ಇಟ್ಕೊಳ್ಳೋದ್ರಿಂದ ಈ ವಾರ ಪೂರ್ತಿ ಮಿಥುನ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ವೀಕ್ಷಕರೇ, ಇದೇ ಖುಷಿಯೊಂದಿಗೆ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಕರ್ಕರಾಶಿ. ಕರ್ಕರಾಶಿಯವರಿಗೆ ಈ ವಾರದ ಗ್ರಹಗತಿಗಳನ್ನು ನೋಡಲಿಕ್ಕಾಗಿ ಸೂರ್ಯ ಮತ್ತು ಬುಧ 5ನೇ ಮನೆಗೆ ಬಂದಿರುವಂಥದ್ದು. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಬುದ್ಧಿ ಕೌಶಲ್ಯ, ಬುದ್ಧಿಮಟ್ಟ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬುಧನ ಆಶೀರ್ವಾದದಿಂದ ಶಾರ್ಪ್ ಆಗುತ್ತೆ. ಈಗ ನೀವು 2-3 ಗಂಟೆ ಕೂತ್ಕೊಂಡು ನಾವು ನಾವು ಬುದ್ಧಿಯನ್ನು ಖರ್ಚು ಮಾಡಿ ಒಂದು ಡಿಸಿಷನ್ ತೊಗೋಬೇಕು, ಆಗ್ತಾ ಇಲ್ಲ, ಅವ್ರನ್ನ ಕೇಳ್ತಾ ಇದ್ದೀವಿ, ಇವ್ರನ್ನ ಕೇಳ್ತಾ ಇದ್ದೀವಿ, ನಾವು ಗುರು ಹಿರಿಯರ ಆಶೀರ್ವಾದ, ಅವರ ಒಂದು ಮಾರ್ಗದರ್ಶನ ತಗೋತಾ ಇದ್ದೀವಿ, ಆದರೂ ಕೂಡ ಕೊನೆಗೆ ಡಿಸಿಷನ್ ತಗೊಳ್ಳೋರು ನೀವೇ ಆಗಿರೋದ್ರಿಂದ ಒಂದು ಡಿಸಿಷನಿಗೆ ಬರೋಕ್ಕಾಗ್ತಾ ಇಲ್ಲ ಗುರುಗಳೇ ಅಂತ ಒದ್ದಾಟ ಇತ್ತು ಈ ಹಿಂದಿನ ವಾರ, ಅದ್ರ ಹಿಂದಿನ ವಾರ ಕರ್ಕರಾಶಿಯವರಿಗೆ. ಆದರೆ ಈ ಬುಧನ ಸಂಚಾರದಿಂದ ಈ ವಾರ ಪಟ್ಟಂತ ಡಿಸಿಷನ್ ತಗೋತೀರಾ, ಹೂವಿನ ಹಾರ ಎತ್ತಿದಷ್ಟು ಸರಳವಾಗಿ. ಅದು ಒಂದು ಬೆನಿಫಿಟ್ ಆಗುತ್ತೆ ನಿಮಗೆ. ಇನ್ನು ಈಗ ವಿಶೇಷ ಸಂಚಾರಗಳನ್ನು ನೋಡಲಿಕ್ಕಾಗಿ ಈ ವಾರ ವೃತ್ತಿ ವ್ಯಾಪಾರದಲ್ಲಿ ಏನಾಗುತ್ತೆ ಅಂತಂದರೆ ಡಿಸಿಷನ್ ಮೇಕಿಂಗ್, ನಾನು ಹೇಳಿದೆ, ಡಿಸಿಷನ್ ತಗೊಳ್ಳೋದನ್ನು ಚಿಟಿಕೆ ಹೊಡೆಯೋದ್ರಲ್ಲಿ ಡಿಸಿಷನ್ ತಗೋತೀರಾ. ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ, ಲೀಡರ್ಶಿಪ್ ಕ್ವಾಲಿಟಿ ಶೈನ್ ಆಗುತ್ತೆ ನಿಮ್ಮ ಆಫೀಸ್, ಕಚೇರಿ, ವ್ಯಾಪಾರ ಕ್ಷೇತ್ರದಲ್ಲಿ. ಇದರಿಂದ ಸಾಕಷ್ಟು ಹಣ ಹರಿದು ಬರುತ್ತೆ. ಮಂಗಳ ಕೇತು 3ನೇ ಮನೆಗೆ ಬಂದಿರೋದ್ರಿಂದ ಆರ್ಗ್ಯುಮೆಂಟ್ಸ್ಗಳಾಗುತ್ತೆ ಕೆಲಸದ ಸ್ಥಳದಲ್ಲಿ. ನಿಮ್ಮ ಕೊಲೀಗ್ ಜೊತೆಗೆ ಜಗಳ ಮಾಡ್ತೀರಾ, ಅದು ತುಂಬ ಉನ್ನತ ಮಟ್ಟಕ್ಕೂ ಹೋಗ್ಬೋದು ಜಗಳ.
ಹಾಗಾಗಿ ಒಂದು ರೀತಿ ಹೇಳ್ತಾರಲ್ಲ, ಕೈ ಮಿಲಾಯಿಸುವ ಹಂತಕ್ಕೆ ಅಂತ. ಬಹಳ ಜಾಗೃತಿಯಾಗಿರಬೇಕು ಕರ್ಕ ರಾಶಿಯವರು ಈ ವಾರ. ಯಾಕೆಂದರೆ ಮಂಗಳ ನೋಡಿ, ಮಂಗಳ ಕೇತು 3ನೇ ಮನೆಗೆ ಬಂದುಬಿಟ್ಟಿರೋದ್ರಿಂದ ಒಂದು ಸ್ವಲ್ಪ ಹೈಪರ್ ಟೆನ್ಷನ್, ಮಾತಾಡಿದರೆ ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡುವಂಥದ್ದು, ಮೂಗಿನ ಮೇಲೆ ಕೋಪ ಅಂತಾರಲ್ಲ ಅಷ್ಟು ತರಿಸುತ್ತೆ. ಈ ವಾರ ಕರ್ಕ ರಾಶಿಯವರು ಬಹಳ ಜಾಗೃತಿಯಾಗಿರಬೇಕಾಗತ್ತೆ. ಇನ್ನು ಹಣಕಾಸು ಅಂತ ಬಂದಾಗ, ಹಣಕಾಸು ಹೇಗಿರುತ್ತೆ ಅಂದರೆ ಸ್ವಲ್ಪ ಏರಿಳಿತ ಇರುತ್ತೆ. ಹಿಂಗೆ ಬಂತು ಹಿಂಗೆ ಹೋಯ್ತು, ಹಿಂಗೆ ಬಂತು ಹಿಂಗೆ ಹೋಯ್ತು, ಬಂದದ್ದು ಸ್ವಲ್ಪ ನಿಲ್ಲೋದಕ್ಕೆ ಅವಕಾಶ ಕೊಡಲ್ಲ. ಅದಕ್ಕೆ ನಾನು ಕರ್ಕ ರಾಶಿಯವ್ರಿಗೆ ಹೇಳ್ತಾ ಇರ್ತೀನಿ ವಾರ ಭವಿಷ್ಯದಲ್ಲಿ, ಒಂದು ಮನೆಯಲ್ಲಿ ಕಾಸ್ಮಿಕ್ ಎನರ್ಜಿಯನ್ನು ಹಿಡಿದಿಡುವಂಥ ವಸ್ತು ಬೇಕು. ಬ್ರಹ್ಮಾಂಡದಲ್ಲಿ ಸಾಕಷ್ಟು ಎನರ್ಜಿ ಇದೆ, ಕಾಸ್ಮಿಕ್ ಎನರ್ಜಿ ಇರುತ್ತೆ. ಅದನ್ನು ಹಿಡಿದಿಡೋದಕ್ಕೆ ಒಂದು ವಸ್ತುವನ್ನು ಇಟ್ಕೋಬೇಕು. ಅದೇನು ಮಾಡುತ್ತೆ, ಆ ಎನರ್ಜಿಯನ್ನು ಹಿಡಿದಿಡುತ್ತೆ, ಡಬಲ್ ಮಾಡಿ ಮನೆಯ ಸದಸ್ಯರ ಮೇಲೆ ಬಿಡುತ್ತೆ. ಎಲ್ಲ ಅವರ ಕ್ಲೀನ್ ಆಗುತ್ತೆ, ಸಪ್ತಚಕ್ರ ಆ್ಯಕ್ಟಿವೇಟ್ ಆಗುತ್ತೆ, ಇಂಥ ಮನಿ ಬ್ಲಾಕೇಜಸ್ ಎಲ್ಲ ಹೊರಟೋಗುತ್ತೆ. ಅದು ಯಾವುದು ಅಂತೀರಾ? ಸ್ಕ್ರೀನ್ ಮೇಲೆ ಕಾಣಿಸುವಂಥ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ. ಹೌದು ವೀಕ್ಷಕರೇ, ನಿಮ್ಮ ರಾಶಿಗೆ ಹೇಳಿ ಮಾಡಿಸಿದಂಥ ವಸ್ತು ಇದು. ಇದನ್ನು ಮನೇಲಿ ತಂದಿಟ್ಕೊಳ್ಳಿ ಕರ್ಕ ರಾಶಿಯವರು. ಇದನ್ನು ಇಟ್ಕೊಂಡ್ಮೇಲೆ ಏನಾಗುತ್ತೆ ಮನೆಯಲ್ಲಿ ಅಂತಂದರೆ, ಬ್ರಹ್ಮಾಂಡದಲ್ಲಿರುವಂಥ ಕಾಸ್ಮಿಕ್ ಎನರ್ಜಿಯನ್ನು ಇದು ಎಳೆದು ತನ್ನೊಟ್ಟಿಗೆ ಇಟ್ಕೊಳ್ಳುತ್ತೆ ಒಳಗಡೆ. ಇಲ್ಲಿ ಸರ್ಕಲ್ ಏನು ನೋಡ್ತಾ ಇದ್ದೀರಿ ಜಿಯೋಮೆಟ್ರಿಕ್ ಡಿಸೈನ್ನಲ್ಲಿ, ಅಲ್ಲಿ ತ್ರಿಕೋನಗಳಿರುತ್ತೆ. ಅದರ ಒಳಗಡೆ ಇಟ್ಕೊಂಡು ಅದನ್ನು ದ್ವಿಗುಣ ಮಾಡಿ ಮನೆ ಒಳಗಡೆ ಪ್ರಸಾರ ಮಾಡುತ್ತೆ ಕಾಸ್ಮಿಕ್ ಎನರ್ಜಿಯನ್ನು. ಆಗ ಏನಾಗುತ್ತೆ ಅಂದರೆ, ಮನೆ ಸದಸ್ಯರಿಗೆ ಯಾವ ತೊಂದರೆಯೂ ಇರೋದಿಲ್ಲ. ಸಾಲ ತೀರಿಸ್ತಾರೆ, ಮಕ್ಕಳು ಮಾತು ಕೇಳೋದಕ್ಕೆ ಶುರು ಮಾಡ್ತಾರೆ, ಸೈಟ್ ಕೊಂಡ್ಕೊಳ್ತೀರಾ, ವಾಹನ ಕೊಂಡ್ಕೊಳ್ತೀರಾ, ಮನೆ ಕಟ್ಟಿಸ್ತೀರಾ, ಫಿನಾನ್ಷಿಯಲ್ ಬ್ಲಾಕೇಜಸ್ ಹೋಗುತ್ತೆ, ಆಫೀಸಲ್ಲಿ ನಿಮ್ಮ ಮಾತೇ ನಡೆಯುತ್ತೆ, ವ್ಯಾಪಾರ ಜುಮ್ ಅಂತ ಅಭಿವೃದ್ಧಿ ಆಗುತ್ತೆ. 1-2 ಇದೆಲ್ಲ ಆಗಬೇಕು ಅಂತಂದರೆ ಹಣವನ್ನು ಮ್ಯಾಗ್ನೆಟ್ ಥರ ಎಳೆಯುವಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಈಗಲೇ ಬುಕ್ ಮಾಡ್ಕೊಳ್ಳಿ ಕರ್ಕ ರಾಶಿಯವರು, ಮರಿಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಬುಕ್ ಮಾಡ್ಕೊಂಡ್ಮೇಲೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಬುಕ್ಕಿಂಗ್ ಮಾಡ್ಕೋತಾರೆ. 15ರಿಂದ 30 ದಿವಸದೊಳಗಡೆ ನಿಮ್ಮ ಮನೆಗೆ ಕಳಿಸುವಂಥ ವ್ಯವಸ್ಥೆ ನಾನೇ ಮಾಡ್ತೀನಿ. 15ರಿಂದ 20 ಲಕ್ಷ ಸಿದ್ಧಿ ಜಪ ಮಾಡಿ ಕಳಿಸ್ತೀನಿ. ಬಹಳ ಪವರ್ಫುಲ್ ವಸ್ತು. ತರಿಸಿ ನೋಡಿ, 1 ವರ್ಷದಲ್ಲಿ ಅದೃಷ್ಟವೇ ಬದಲಾಗುತ್ತೆ. ನೀವು ಕಾಣಲಾರದಷ್ಟು ಹಣ ಕಾಣ್ತೀರಾ, ಅಷ್ಟು ಪವರ್ಫುಲ್ ವಸ್ತು ಇದು. ತಡ ಮಾಡಬೇಡಿ, ಬುಕ್ ಮಾಡ್ಕೊಳ್ಳಿ. ಹಾಗೆ ಈ ವಾರದ ಇನ್ನೂ ಹೆಚ್ಚಿನ ಅಂಶಗಳನ್ನು ನೋಡಲಿಕ್ಕಾಗಿ, ಮನೆಯಲ್ಲಿ ಕರ್ಕ ರಾಶಿಯವರಿಗೆ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ದಂಪತಿಯಲ್ಲಿ ಜಗಳಗಳಾಗುವಂಥದ್ದು, ಅದನ್ನು ನೋಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆ ಆಗುತ್ತೆ. ವಾರದ 3 ದಿನ ಚೆನ್ನಾಗಿ ಓದ್ಬಿಡ್ತಾರೆ, ಇನ್ನು ವಾರದ 3 ದಿನ ಲೇಸಿನೆಸ್ಸು, ಅದನ್ನು ನೋಡ್ಕೊಳ್ಳಿ. ವಿದ್ಯಾರ್ಥಿಗಳು ಸ್ಟಡಿ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಅರಿಶಿಣದ ಪೇಸ್ಟನ್ನು ಅವರ ತಾಯಂದರು ಮಾಡಿಕೊಡಿ. ಮನೆಯಲ್ಲಿ ಅರಿಶಿಣದ ಪೇಸ್ಟ್, ಮಣ್ಣಿನ ಹಣತೆ ತೊಗೊಳ್ಳಿ, ಅದರೊಳಗಡೆ 1 ಚಮಚ ಅರಿಶಿಣ ಪುಡಿ ಹಾಕಿ, ಅರ್ಧ ಚಮಚ 1 ಚಮಚ, ಅದಕ್ಕೆ 2 ಹನಿ ಹಸಿ ಹಾಲು ಹಾಕಿ, ಒಂದೇ ಇಷ್ಟು ಚಿಟಿಕೆಯಷ್ಟು ತುಪ್ಪ ಹಾಕಿ, ನೀರು ಹಾಕಿ ಕಲಸಿ ಪೇಸ್ಟ್ ಮಾಡಿ ಮಕ್ಕಳ ಹಣೆಗಿಡಿ, ಓದೋದಕ್ಕೆ ಕೂರಿಸಿ, ನೋಡಿ ಎಷ್ಟು ಚೆನ್ನಾಗಿ ಓದ್ತಾರೆ ಅಂತ. ಆಮೇಲೆ ಆರೋಗ್ಯ ಅಂತ ಬಂದಾಗ, ಈ ರಾಶಿಯವರಿಗೆ ಶನಿ 8ನೇ ಮನೆಗೆ ಬಂದಿರೋದ್ರಿಂದ ಒಂದು ಸ್ವಲ್ಪ ಜಾಯಿಂಟ್ ಪೇನ್ಗಳು ಕಾಣಿಸ್ಕೋಬಹುದು. ಅದೇ ರೀತಿಯಾಗಿ ಡೈಜೆಸ್ಟಿವ್ ಇಶ್ಯೂಸ್ ಕಾಣಿಸ್ಕೊಳ್ಳುತ್ತೆ. ಸ್ಲೀಪ್ ಪ್ಯಾಟರ್ನಲ್ಲಿ ಡಿಸ್ಟರ್ಬ್ ಇರುತ್ತೆ. ಲೇಟ್ ನೈಟ್ ಮಲಗೋದು, ಬೆಳಗ್ಗೆ ತಡವಾಗಿ ಹೇಳೋದು, ಇಂಥದ್ದೆಲ್ಲ ಆಗುತ್ತೆ. ಅದನ್ನು ನೋಡ್ಕೊಳ್ಳಿ. ಓವರ್ ಥಿಂಕಿಂಗು, ಎಮೋಷ್ನಲ್ಲು ಆಗೋದನ್ನು ಒಂದು ಸ್ವಲ್ಪ ನೀವು ಹಿಡಿತದಲ್ಲಿ ಇರಬೇಕಾಗತ್ತೆ. ತೀರಾ ಎಮೋಷ್ನಲ್ ಆಗಿಬಿಡೋದು, ಅಳೋದು, ಕಿರ್ಚಾಡೋದು ಅಥವಾ ಓವರ್ ಥಿಂಕಿಂಗ್ ಮಾಡೋದು, ಅದು ಬೇಡ. ಅದೇ ರೀತಿ ಒಂದು ಮಣ್ಣಿನ ಪಾಟಲ್ಲಿ ನೀರು ತುಂಬಿಟ್ಕೋಬೇಕು ಈ ರಾಶಿಯವರು ರಾತ್ರಿ ಪೂರ್ತಿ. ಬೆಳಗ್ಗೆ ಎದ್ದು ಅದರಲ್ಲಿಂದ 1 ಗ್ಲಾಸ್ ನೀರು ಕುಡೀರಿ. ನೋಡಿ, ಅದು ಓವರ್ ಥಿಂಕಿಂಗು, ಸ್ಲೀಪ್ ಡಿಸ್ಟರ್ಬ್ ಆಗುವಂಥದ್ದು ಅದೆಲ್ಲ ನಿಲ್ಲುತ್ತೆ. ಇನ್ನು ಮುಂದಿನ ಅಂಶಗಳಿಗೆ ಗಮನ ಹರಿಸೋದಾದರೆ, ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಬಿಳಿ, ಕ್ರೀಮ್ ಬಣ್ಣ ಮತ್ತು ಲೈಟ್ ಬ್ಲೂ ಶುಭ. ನಂಬರ್ 2, 6, 9 ಶುಭ ಇರುತ್ತೆ. ಸೋಮವಾರ, ಗುರುವಾರ, ಶುಕ್ರವಾರ ಶುಭ. ನಿಮಗೆ ಈ ವಾರ ಯಾವ ರೆಮಿಡಿಗಳು ಶುಭ ಕೊಡುತ್ತೆ ಅಂತಂದರೆ, ದುರ್ಗಾದೇವಿ ಆರಾಧನೆ. ಓಂ ಹ್ರೀಂ ಧುಂ ದುರ್ಗಾಯೈ ನಮಃ, ಓಂ ಹ್ರೀಂ ಧುಂ ದುರ್ಗಾಯೈ ನಮಃ. ಈ ರಾಶಿಯವರು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಮತ್ತು ಮನೆಗೆ ಬಂದ ಮೇಲೆ, ಮನೆಯಲ್ಲಿರೋರು ಕೂಡ 108 ಬಾರಿ ನೀವು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೇವರ ಮನೆ ಎದುರುಗಡೆ ಕೂತ್ಕೊಂಡು ಮನಸ್ಸಿನಲ್ಲಿ ಪಠಣೆ ಮಾಡಬೇಕು. ಬೀಜ ಮಂತ್ರ ಇದು ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿದ್ದೀನಿ, ಬರೆದಿಟ್ಕೊಳ್ಳಿ. ಓಂ ಹ್ರೀಂ ಧುಂ ದುರ್ಗಾಯೈ ನಮಃ. ಇದನ್ನು ಬೆಳಗ್ಗೆ ಸಂಜೆ ಪಠಣೆ ಮಾಡಿ, ಅಚ್ಚರಿಯ ರಿಸಲ್ಟ್ ನಿಮಗೆ ಸಿಗುತ್ತೆ. ಕಮೆಂಟ್ ಕೂಡ ಮಾಡ್ತೀರಾ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರ ಈ ವಾರದ ಫಲಾಫಲಗಳನ್ನು ನೋಡಲಿಕ್ಕಾಗಿ, ಗುರು 10ನೇ ಮನೆಗೆ ಪ್ರವೇಶ ಮಾಡಿರುವುದರಿಂದ ನಿಮಗೆ ಪ್ರೊಫೆಷನಲ್ಲಿ ಗ್ರೋತ್ ಇರುತ್ತೆ. ನಿಮ್ಮ ಉದ್ಯೋಗ, ವ್ಯಾಪಾರ, ವ್ಯವಹಾರ ಎಲ್ಲ ಕೈ ಹಿಡಿಯುತ್ತೆ, ಚೆನ್ನಾಗಿ ಹೋಗುತ್ತೆ. ಈ ವಾರ ರಿಕಗ್ನಿಷನ್ ಇರುತ್ತೆ, ಹಾರ್ಡ್ ವರ್ಕಿಗೆ ರಿವಾರ್ಡ್ ಇರುತ್ತೆ.
ಸೂರ್ಯ ಮತ್ತು ಬುಧ 4ನೇ ಮನೆಗೆ ಸಂಚಾರಕ್ಕೆ ಬಂದಿರೋದ್ರಿಂದ ಲೀಡರ್ಶಿಪ್ ಕ್ವಾಲಿಟಿ ಜಾಸ್ತಿ ಆಗುತ್ತೆ. ಅಡ್ಮಿನಿಸ್ಟ್ರೇಷನ್ ಕ್ಷೇತ್ರದಲ್ಲಿ ಯಾರ್ಯಾರು ಅಡ್ಮಿನಿಸ್ಟ್ರೇಟರ್ ಇದ್ದೀರಿ, ಅಡ್ಮಿನಿಸ್ಟ್ರೇಷನ್ ಹೆಡ್ ಇದ್ದೀರಿ, ಫೆಸಿಲಿಟೀಸ್ ಮ್ಯಾನೇಜರ್ ಇದ್ದೀರಿ, ಫೆಸಿಲಿಟೀಸ್ ಮ್ಯಾನೇಜ್ಮೆಂಟ್ ಮಾಡ್ತೀರಿ, ಬಹಳ ಶುಭ. ಶನಿ 7ನೇ ಮನೆಗೆ ಬಂದಿರೋದ್ರಿಂದ ನಿಮಗೆ ಲಾಂಗ್ ಟರ್ಮ್ ಪಾರ್ಟ್ನರ್ಶಿಪ್ ರೆಸ್ಪಾನ್ಸಿಬಿಲಿಟಿ ಸಿಗುತ್ತೆ. ತುಂಬ ಬಿಸ್ನೆಸ್ಸಲ್ಲಿ ಅಪಾರ್ಚುನಿಟೀಸ್ ಇರುತ್ತೆ. ಅದೇ ರೀತಿ ಮಂಗಳ ಮತ್ತು ಕೇತು ಒಂದು ಎಚ್ಚರಿಕೆಯನ್ನೇನು ಕೊಡುವುದಂತಂದರೆ, ಹಣಕಾಸಿನ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಆ ಥರದ ನಿರ್ಧಾರ ಬೇಡ ಅಂತ ಹೇಳುತ್ತೆ. ಟೀಮ್ ವರ್ಕಲ್ಲಿ ಹೆಚ್ಚಿನ ಗಮನ ಇರಲಿ ಅಂತ ತೋರಿಸುತ್ತೆ ಮಂಗಳ ಮತ್ತು ಕೇತುವಿನ ಒಂದು ಸಂಚಾರ. ಈಗೋ ಸಣ್ಣ ಪುಟ್ಟ ಜಗಳಗಳು ಸಹೋದ್ಯೋಗಿಗಳ ಜೊತೆಗೆ ಅಂತ ತೋರಿಸ್ತಾ ಇದೆ. ಹಣಕಾಸು ಅಂತ ಬಂದಾಗ ನಿಮಗೆ ಸ್ಟಡಿ ಆಗಿರುತ್ತೆ, ಯಾವ ತೊಂದರೆಯೂ ಇಲ್ಲ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಈ ವಾರ ಸಾಲವನ್ನು ಕೊಡಬಾರ್ದು ಅಥವಾ ಸಾಲವನ್ನು ಪಡಿಬಾರ್ದು, ಅಗತ್ಯ ಇದ್ದಾಗ ಮಾತ್ರ ಈ ಕೆಲಸ ಮಾಡಬೇಕು ಅಂತ ತೋರಿಸ್ತಾ ಇದೆ. ಇನ್ನು ರಿಲೇಷನ್ಶಿಪ್ ಅಂತ ಬಂದಾಗ ಮನೆಯಲ್ಲಿ ಒಂದು ಒಳ್ಳೆಯ ಸೌಹಾರ್ದಯುತ ವಾತಾವರಣ ಇರುತ್ತೆ. ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಸದಸ್ಯರಿಂದ ಕೂಡ ಸಪೋರ್ಟ್ ಇರುತ್ತೆ ಮನೆಯಲ್ಲಿ. ವಿದ್ಯಾರ್ಥಿಗಳಿಗೆ ಅಂತ ನೋಡ್ಲಿಕ್ಕೆ ಬಂದಾಗ ವಿದ್ಯಾರ್ಥಿಗಳಿಗೆ ಶುಭ ಇದೆ. ಒಳ್ಳೆ ಕಾನ್ಸಂಟ್ರೇಷನ್ ಇರುತ್ತೆ, ಫೋಕಸ್ ಇರುತ್ತೆ. ನೀವು ವಿದೇಶಕ್ಕೆ ಹೋಗಿ MS ಮಾಡಬೇಕು, ಇಂಜಿನಿಯರಿಂಗ್ MBBS ಮಾಡಬೇಕು, ನಾನು ಅಲ್ಲಿ ಸೆಟ್ಲ್ ಆಗಬೇಕು, ಕೆಲಸ ಮಾಡಬೇಕು ಅನ್ನೋಂಥವ್ರಿಗೆ ವಿದ್ಯಾರ್ಥಿಗಳಿಗೆ ಬಹಳ ಶುಭ ಇದೆ. ಅದೇ ರೀತಿ ಆರೋಗ್ಯ ಅಂತ ಬಂದಾಗ ರಾಹು 8ನೇ ಮನೆಗೆ ಬಂದಿರೋದ್ರಿಂದ ಒಂದು ಸ್ವಲ್ಪ ಆಂಗ್ಸೈಟಿ, ಸ್ಲೀಪ್ ಡಿಸ್ಟರ್ಬೆನ್ಸ್ ಮಾಡಿಸುತ್ತೆ ರಾಹು. ಅದನ್ನು ನೋಡ್ಕೊಳ್ಳಿ. ಓವರ್ ಎಕ್ಸೈಟ್ ಆಗುವಂಥದ್ದು, ನಿದ್ದೆ ಡಿಸ್ಟರ್ಬ್ ಆಗುವಂಥದ್ದು, ಅದನ್ನು ನೋಡ್ಕೊಳ್ಳಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಬೆಳಗ್ಗೆ ಪಠನೆ ಮಾಡೋದಕ್ಕೆ ಮರಿಬೇಡಿ ಸಿಂಹರಾಶಿಯವರು ಈ ವಾರ ಪೂರ್ತಿ. ಸ್ವಲ್ಪ ಮಂಗಳ ಮತ್ತು ಕೇತು 2ನೇ ಮನೆಗೆ ಬಂದಿರೋದ್ರಿಂದ ಗಂಟಲು ಮತ್ತು ಡೈಜೆಷನ್ ಪ್ರಾಬ್ಲಮ್ ಅಂತ ತೋರಿಸ್ತಾ ಇದೆ, ಅದನ್ನು ನೋಡ್ಕೊಳ್ಳಿ. ಸಾತ್ವಿಕ ಆಹಾರಕ್ಕೆ ಆದ್ಯತೆ ಕೊಡಲೇಬೇಕು ಅಂತ ತೋರಿಸ್ತಾ ಇದೆ. ಇನ್ನು ಸ್ವಲ್ಪ ಒಂದು 8-10 ತುಳಸಿ ಎಲೆಗಳನ್ನು ನೀರಲ್ಲಿ ಹಾಕಿಟ್ಟು ಒಂದು 2-3 ಅವರ್ಸ್ ಆದಮೇಲೆ ಕುಡಿಯೋದ್ರಿಂದ ಇದು ಹೆಚ್ಚಿನ ಶುಭ ಫಲ ನಿಮ್ಮ ಗಂಟಲಿಗೆ ಆರಾಮದಾಯಕ ಕೊಡುತ್ತೆ. ಇಲ್ಲಾಂದರೆ ಗಂಟಲು ಕಟ್ಕೊಳ್ಳೋಂಥ ಚಾನ್ಸಸ್, ಯಾಕಂದರೆ ಮಂಗಳ ಮತ್ತು ಕೇತು ಬಂದಿರೋದ್ರಿಂದ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಅಂತ ತೋರಿಸ್ತಾ ಇದೆ. ಶಾರ್ಟ್ ಟ್ರಿಪ್ ಇರುತ್ತೆ ಈ ವಾರ ಬಿಸ್ನೆಸ್ ರಿಲೇಟೆಡ್ಗೆ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಬಂಗಾರ, ಆರೆಂಜ್, ರಾಯಲ್ ಬ್ಲೂ ಶುಭ. ನೋಡಿ, ಈ ಲಕ್ಕಿ ಅಂತ ಬಂದಾಗ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸಿಂಹರಾಶಿಯವರಿಗೆ. ನೀವು ಜೀವನ ಪರ್ಯಂತ ಅದೃಷ್ಟವಂತರಾಗಿರಬೇಕು. ಬರೀ ಅದೃಷ್ಟವನ್ನೇ ನಾವು ಅಟ್ರಾಕ್ಟ್ ಮಾಡಬೇಕು, ಪಾಸಿಟಿವಿಟಿಯನ್ನು ಅಟ್ರಾಕ್ಟ್ ಮಾಡಬೇಕು ಅಂತಂದರೆ ಕಾಸ್ಮಿಕ್ ಹೆಲ್ಪ್ ತೊಗೋಬೇಕು. ನೀವು ಬ್ರಹ್ಮಾಂಡದಲ್ಲಿರುವಂಥ ಕಾಸ್ಮಿಕ್ ಎನರ್ಜಿಯ ಹೆಲ್ಪ್ ನಿಮಗೆ ಬೇಕೇ ಬೇಕು. ಆ ಕಾಸ್ಮಿಕ್ ಎನರ್ಜಿ ಹೆಲ್ಪ್ ಹೇಗೆ ತೊಗೋಬೇಕು ಅಂತಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಪೂಜೆ ಮಾಡಬೇಕು. ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತಂದಿಟ್ಕೊಂಡ್ರೆ ಇದರಲ್ಲಿರುವಂತಹ ನಿಮಗೆ ಜಿಯೋಮೆಟ್ರಿಕ್ ಡಿಸೈನ್ ಏನಿದೆಯಲ್ಲ, ಆದಿಶಕ್ತಿ ಪರಾಶಕ್ತಿ ಅಮ್ಮನವರಿಂದ ನಿರ್ಮಾಣ ಆದಂಥ ಶ್ರೀಚಕ್ರ ಯಂತ್ರ ಇದೇನು ಮಾಡುತ್ತೆ ಅಂತಂದರೆ ಈ ಕಾಸ್ಮಿಕ್ ಎನರ್ಜಿಯನ್ನು ಹಿಡಿದಿಟ್ಕೊಳ್ಳುತ್ತೆ ಒಳಗಡೆ. ಆ ಹಿಡಿದಿಟ್ಕೊಂಡು ತದನಂತರ ಮನೆಯ ಸದಸ್ಯರ ಮೇಲೆ ಟ್ರಾನ್ಸ್ಮಿಟ್ ಮಾಡುತ್ತೆ. ಆಗ ಏನಾಗುತ್ತೆ ಅಂದರೆ ಅವರು ಎಲ್ಲ ಬ್ಲಾಕೇಜಸ್, ನೆಗೆಟಿವಿಟಿ ಹೊರಟೋಗಿ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬರ್ತಾರೆ, ಸಾಕಷ್ಟು ಹಣ ಗಳಿಸ್ತಾರೆ. ಹಾಗಾಗಿ ಸಿಂಹರಾಶಿಯವರು ತಪ್ಪದೇ ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ವಾಟ್ಸಪ್ ಮೆಸೇಜ್ ಮಾಡಿ. ಗುರುಗಳು ರಾಶಿ ಭವಿಷ್ಯದಲ್ಲಿ ಹೇಳಿದಂತಹ ಶ್ರೀಚಕ್ರ ಯಂತ್ರ ನನಗೂ ಬೇಕು, ನಾನು ಮನೆಗೆ ತರಿಸಿ ಪೂಜೆ ಮಾಡ್ತೀನಿ, ನನಗೂ ಒಳಿತಾಗಬೇಕು ಅನ್ನೋ ಉದ್ದೇಶದಿಂದ ಟೈಪ್ ಮಾಡಿ ಕಳಿಸಿ ಮೆಸೇಜನ್ನು. ಆ ನಂಬರಿಗೆ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ನಿಮಗೂ ಕೂಡ ನಾನೇ ನನ್ನ ಕೈಯಾರೆ 15ರಿಂದ 20 ಲಕ್ಷ ಸಿದ್ಧಿ ಜಪ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ 30ರಿಂದ 40 ದಿವಸದಲ್ಲಿ ಶ್ರೀಚಕ್ರ ಯಂತ್ರವನ್ನು ನಿಮ್ಮ ಮನೆ ಕಳಿಸ್ಕೊಡ್ತೀನಿ. ಭಾಳ ಒಳ್ಳೆಯದಾಗುತ್ತೆ ನಿಮಗೆ ವೀಕ್ಷಕರೇ. ಇನ್ನು ಲಕ್ಕಿ ಎಲಿಮೆಂಟ್ಸ್ ನೋಡ್ತಾ ಇದ್ವಿ. ನಂಬರ್ 1, 5, 9 ಶುಭ. ಭಾನುವಾರ ಗುರುವಾರ ಶುಭ ಇರುತ್ತೆ. ಪೂರ್ವ ದಿಕ್ಕು ಶುಭ ಬರುತ್ತೆ ನಿಮಗೆ. ಆಮೇಲೆ ಸೂರ್ಯನಿಗೆ ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ಸ್ನಾನ ಮಾಡಿರಬೇಕು ಬೆಳಗ್ಗೆ. ಅಷ್ಟರೊಳಗಡೆ ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿ ತಿಂಡಿ ಊಟ ಏನೂ ಮಾಡಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿರಬೇಕು, ಸ್ನಾನ ಮಾಡಬೇಕು. ಮನೆಯಿಂದ ಹೊರಗಡೆ ಬಂದು ಒಂದು ತಾಮ್ರದ ಲೋಟ ತಗೊಳ್ಳಿ, ಅದರೊಳಗಡೆ ಒಂದು ಚಿಟಿಕೆ ಕುಂಕುಮ, ಒಂದು ಕೆಂಪು ಹೂವು ಹಾಕ್ಬಿಟ್ಟು ಓಂ ಗೃಣಿ ಸೂರ್ಯಾಯ ನಮಃ, ಓಂ ಗೃಣಿ ಸೂರ್ಯಾಯ ನಮಃ ಅಂಥೇಳಿ ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ 11 ಸಲ ಆ ಲೋಟದಲ್ಲಿರುವ ನೀರೆಲ್ಲ ಕೆಳಗಡೆ ಬೀಳಬೇಕು. ಇದನ್ನು ಮಾಡೋದ್ರಿಂದ ವಾರ ಪೂರ್ತಿ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಇನ್ನು ಹೆಚ್ಚಿನ ಶುಭ ಫಲಗಳು ಬೇಕು ಅಂತಂದರೆ ಈ ರಾಶಿಯವರು ಜೀತ್ ಮೀಡಿಯಾದಲ್ಲಿ ಶ್ರೀ ಕೃಷ್ಣ ಮಧುರಾಷ್ಟಕಂ ಎನ್ನುವ ಸ್ತೋತ್ರವನ್ನು ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ತಪ್ಪದೇ ಕೇಳಿ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರ ಸೂರ್ಯ ಮತ್ತು ಬುಧ 3ನೇ ಮನೆ. ಅದೇ ರೀತಿ ನೋಡಿ, ಶುಕ್ರ ಮಂಗಳ, ನಿಮಗೆ ಶುಕ್ರ 2ನೇ ಮನೆಗೆ ಬರುತ್ತೆ. ಮಂಗಳ ಮತ್ತು ಕೇತು 1ನೇ ಮನೆ ಸ್ವಸ್ಥಾನಕ್ಕೆ.
ಗುರು 9ನೇ ಮನೆ ರೆಟ್ರೋಗ್ರೇಡ್ ಆಗಿರುವಂಥದ್ದು, ಶನಿ 6ನೇ ಮನೆಗೆ ಬರುತ್ತೆ, ರಾಹು 7ನೇ ಮನೆ, ಮತ್ತು ನಿಮಗೆ ಚಂದ್ರನ ಸಂಚಾರವಂತೂ ಇದ್ದೇ ಇರುತ್ತೆ. 4ರಿಂದ 4, 5, 6, 7 ಈ ರೀತಿಯಾಗಿರುತ್ತೆ. ಇದೆಲ್ಲ ಗ್ರಹ ಸಂಚಾರದಿಂದ ಕನ್ಯಾ ರಾಶಿಯವರಿಗೆ ಈ ವಾರ ಏನಾಗುತ್ತೆ ಅಂತಂದರೆ, ನಿಮಗೆ ವಿಶೇಷವಾಗಿ ಸೂರ್ಯ ಮತ್ತು ಬುಧನ ಸಂಚಾರ ಕಮ್ಯುನಿಕೇಷನ್ ವೃದ್ಧಿ ಮಾಡುತ್ತೆ, ಬಲ ಕೊಡುತ್ತೆ. ಯಾರ್ಯಾರು ಬರವಣಿಗೆ ಮಾಧ್ಯಮ ಕ್ಷೇತ್ರದಲ್ಲಿದ್ದೀರಿ, ಮಾರ್ಕೆಟಿಂಗಲ್ಲಿದ್ದೀರಿ, ನೆಗೋಷಿಯೇಷನ್ ಸ್ಕಿಲ್ಸ್ ಜಾಸ್ತಿ ಆಗುತ್ತೆ, ಅವಕಾಶಗಳು ಯಥೇಚ್ಛವಾಗಿ ಹರಿದು ಬರುತ್ತೆ ಕನ್ಯಾ ರಾಶಿಯವರಿಗೆ. ಮಂಗಳ ಮತ್ತು ಕೇತುವಿನ ಸಂಚಾರ ಸ್ವಸ್ಥಾನಕ್ಕೆ ಬಂದಿರೋದ್ರಿಂದ ನಿಮಗೆ ಒಂದು ಪ್ಯಾಷನ್, ಒಂದು ಗೋಲ್ ಡ್ರಿವನ್ ಡ್ರೀಮ್ ಅಂತ ಹೇಳ್ತಾರೆ. ಅಂದರೆ ಅದನ್ನು ನಾನು ಮಾಡಲೇಬೇಕು, ಅದನ್ನು ಹಠದಿಂದ ನಾನು ಗೆದ್ದು ತೋರಿಸ್ತೀನಿ ಅನ್ನೋ ಛಲ ಬರುತ್ತೆ ನಿಮಗೆ. ಅದೇ ರೀತಿ ಮಂಗಳ ರೆಟ್ರೋಗ್ರೇಡ್ ಆಗಿದೆ. ಇದರಿಂದ ನಿಮಗೆ ಕ್ಲಿಯರಿಟಿ ಬರುತ್ತೆ, ಒಳ್ಳೆಯ ನಿರ್ಧಾರಗಳನ್ನು ತಗೋತೀರಿ. ಮತ್ತು ಎಜುಕೇಷನ್ನು ಮತ್ತು ಡಿಸೈನಿಂಗ್ ಕ್ಷೇತ್ರ, ಫ್ಯಾಷನ್ ಆ್ಯಂಡ್ ಮಾಡೆಲಿಂಗ್ ಅಂತ ಹೇಳ್ತೀವಿ, ಮಾಧ್ಯಮ ಕ್ಷೇತ್ರ, ಲಾ, ಕಾನೂನು ಕ್ಷೇತ್ರ, ಮ್ಯಾನೇಜ್ಮೆಂಟಲ್ಲಿ ಯಾರು ಕನ್ಯಾ ರಾಶಿಯವರು ಕೆಲಸ ಮಾಡ್ತಾ ಇದ್ದೀರಿ ಈ ವಾರ ಶುಭ ಇದೆ. ಅದೇ ರೀತಿ ಹಣಕಾಸು ಅಂತ ಬಂದಾಗ ನಿಧಾನಕ್ಕೆ ಈ ವಾರ ಸ್ಟೆಪ್ ಬೈ ಸ್ಟೆಪ್ ಹಣ ಹರಿದು ಬರುತ್ತೆ, ಒಟ್ಟಿಗೆ ಬರಲ್ಲ. ಇಮ್ಮಿಡಿಯೇಟ್ ಆಕಸ್ಮಿಕ ಧನಪ್ರಾಪ್ತಿ, ಧನಲಾಭ ಅಂತೀವಲ್ಲ, ಹಾಗಿಲ್ಲ, ಸ್ಲೋ ಆಗಿ ಬರುತ್ತೆ, ಒಟ್ಟಲ್ಲಿ ಸ್ಟಡಿ ಆಗಿರುತ್ತೆ. ನಿಮಗೆ ಮನೆಯಲ್ಲಿ ದಾಂಪತ್ಯದಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಇದು ರಾಹು 7ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಒಂಚೂರು ಕಿರಿಕಿರಿ ಕೊಡುತ್ತೆ ದಾಂಪತ್ಯದಲ್ಲಿ, ಅದನ್ನು ನೋಡ್ಕೊಳ್ಳಿ. ಆಮೇಲೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಕಿರಿಕಿರಿ ಇರುತ್ತೆ. ಅವರೇನೋ ಓದಕ್ಕೆ ಕೂತ್ಕೊಂಡ್ರು, ನನಗೆ ಯಾಕೋ ಗಂಟ್ಲು ಕೆರೀತಾ ಇದೆ, ತಲೆನೋವು, ಕಣ್ಣು ನೋವು, ಮೈಕೈ ನೋವು, ಜ್ವರ, ಮಲಗ್ತೀನಿ. ವಿದ್ಯಾರ್ಥಿಗಳಿಗೆ ಈ ವಾರ ಸ್ವಲ್ಪ ಕಿರಿಕಿರಿ ಇದೆ, ಅದನ್ನು ನೋಡ್ಕೊಳ್ಳಿ. ವೈದ್ಯಕೀಯ ಒಂದು ತಕ್ಷಣ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ಕೊಂಬನ್ನಿ ಮಕ್ಕಳಿಗೆ, ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಯ ಆದಲ್ಲಿ. ಆರೋಗ್ಯ ಜನರಲ್ ಆಗಿ ನೋಡಲಿಕ್ಕಾಗಿ ಸ್ವಲ್ಪ ಕೆಲಸದ ಒತ್ತಡದಿಂದ ರೆಸ್ಟ್ಲೆಸ್ನೆಸ್ ಇರುತ್ತೆ, ಕೋಪ ಆಗಾಗ ಜಾಸ್ತಿ ಬರ್ತಾ ಇರುತ್ತೆ. ಸ್ಪೈಸಿ ಫುಡ್ಡನ್ನು ಅವಾಯ್ಡ್ ಮಾಡಿ, ಓವರ್ ಎಕ್ಸೈಟ್ಮೆಂಟ್ ಆಗಬೇಡಿ, ಮೆಡಿಟೇಷನ್ ಮಾಡಿ, ಆಧ್ಯಾತ್ಮ, ಧ್ಯಾನ, ಪ್ರಾಣಾಯಾಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಈ ರಾಶಿಯವರು ಈ ವಾರ ಪೂರ್ತಿ ಬೆಳಗ್ಗೆ ಸಂಜೆ ಓಂ ಹಂ ಹನುಮಂತೇ ನಮಃ ಮಂತ್ರವನ್ನು ಹೇಳಿ ಅಥವಾ ಹನುಮಾನ್ ಚಾಲಿಸ ಓದಿ. ಇಲ್ಲ ಗುರುಗಳೇ ಎರಡೂ ಆಗಲ್ಲ ಅಂದರೆ ಜೀತ್ ಮೀಡಿಯಾದಲ್ಲಿ ಹನುಮಾನ್ ಚಾಲಿಸ ಅಪ್ಲೋಡ್ ಮಾಡಿದ್ದೀವಿ, ಅದನ್ನಾದರೂ ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ನಿಮಗೆ ಒಂದು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜೀವನ ಪರ್ಯಂತ ಹಣದ ಹರಿವು ಒಂದೇ ಥರ ಇರಬೇಕು, ಯಾವ ಕಾರಣಕ್ಕಾಗಿಯೂ ಮನಿ ಫ್ಲೋ ಕಟ್ ಆಗಬಾರ್ದು, ಹಣ ಹಾಗೇ ಬರ್ತಾ ಇರಬೇಕು ಅಟ್ರಾಕ್ಟ್ ಆಗಿ. ಅಂತಂದರೆ ಈ ರಾಶಿಯವರು ಕಾಸ್ಮಿಕ್ ಎನರ್ಜಿಯನ್ನು ಮನೆಗೆ ತರೋದಕ್ಕೆ ಮರಿಬೇಡಿ. ಗುರುಗಳೇ ಕಾಸ್ಮಿಕ್ ಎನರ್ಜಿ ಎಲ್ಲಿ ಸಿಗುತ್ತೆ, ಅದನ್ನು ಹೇಗೆ ನಾವು ಮನೆಗೆ ತರೋದು? ಅದನ್ನು ಮನೆಗೆ ತರಬೇಕು ಅಂತಂದರೆ ಒಂದು ಮಾಧ್ಯಮ, ಮೀಡಿಯಮ್, ವಾಹಕ ಬೇಕು, ಆ ವಸ್ತು ಬೇಕು. ಅದು ಯಾವುದು ಅಂದರೆ ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿರುವಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಇದನ್ನು ಮನೆಗೆ ತಂದಿಟ್ಟು ಪೂಜೆ ಮಾಡೋದ್ರಿಂದ ಆ ಕಾಸ್ಮಿಕ್ ಎನರ್ಜಿ, ಬ್ರಹ್ಮಾಂಡದಲ್ಲಿರುವಂತಹ ಒಂದು ದೈವೀಯ ಶಕ್ತಿ, ಪಾಸಿಟಿವ್ ಎನರ್ಜಿ ಒಳ್ಳೆಯ ಪ್ರಮಾಣದಲ್ಲಿ ಬಂದು ಇದಕ್ಕೆ ಸೇರುತ್ತೆ. ಆಮೇಲೆ ಇದು ಮನೆಯಲ್ಲಿರುವ ಸದಸ್ಯರಿಗೆ ಟ್ರಾನ್ಸ್ಮಿಟ್ ಮಾಡುತ್ತೆ. ಇದು ಯಾವ ಮನೆಯಲ್ಲಿರುತ್ತೆ ಬರೆದಿಟ್ಕೊಳ್ಳಿ, ಆ ಮನೆಯಲ್ಲಿ ಸಾಲ ಇರೋದಿಲ್ಲ, ಸೋಲಿರೋದಿಲ್ಲ, ಎಲ್ಲ ಕೆಲಸಗಳು ಆಗ್ತಾ ಬರುತ್ತೆ. ನೀವೇನು ಅನ್ಕೋತೀರಾ 10 ಪಟ್ಟು ಜಾಸ್ತಿ ಕೊಡುತ್ತೆ. ಈಗಲೇ ತಡ ಮಾಡದೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಬುಕ್ ಮಾಡ್ಕೊಳ್ಳಿ, ಮನೆಗೆ ತರಿಸ್ಕೊಳ್ಳಿ. ಲಕ್ಷಾಂತರ ಜನರು ಅಭಿವೃದ್ಧಿ ಹೊಂದಿದ್ದಾರೆ, ಅವರಲ್ಲಿ ನೀವು ಒಬ್ಬರಾಗಿ. ವೀಕ್ಷಕರೇ, ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಹಸಿರು, ಬಿಳಿ ಮತ್ತು ಲೈಟ್ ಬ್ರೌನ್ ಶುಭ. ನಂಬರ್ 3, 5, 7 ಶುಭ ಇರುತ್ತೆ. ಬುಧವಾರ, ಶುಕ್ರವಾರ, ಭಾನುವಾರ ಶುಭ. ಈಶಾನ್ಯ ದಿಕ್ಕು ನಿಮಗೆ ಶುಭ ಕೊಡುತ್ತೆ. ವಿಷ್ಣು ಸಹಸ್ರನಾಮ ಹೇಳಬೇಕು ಅಥವಾ ಕೇಳಬೇಕು, ಎರಡರಲ್ಲಿ. ಇಲ್ಲ ಗುರುಗಳೇ ಹೇಳೋದಕ್ಕೆ ಸಮಯಾವಕಾಶ ಕಡಿಮೆ ಇದೆ ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಇದನ್ನು ವಾರ ಪೂರ್ತಿ ಬೆಳಗ್ಗೆ ಸಂಜೆ ಕೇಳೋದ್ರಿಂದ ಈ ವಾರ ಮಾತ್ರ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಇಷ್ಟು ಸೋಂಪು ಕಾಳನ್ನು ಬಾಯಿಗೆ ಹಾಕ್ಕೊಂಡು ಅಗಿತಾ ಹೋದರೆ ಶತ್ರುಕಾಟ ದೂರ ಆಗುತ್ತೆ. ಎಲ್ಲರೂ ನಿಮಗೆ ಫೇವರ್ ಆಗಿ ನಿಮಗೆ ಕೆಲಸ ಮಾಡಿಕೊಡ್ತಾರೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾರಾಶಿ. ವೀಕ್ಷಕರೇ, ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಗೆ ಸೂರ್ಯ, ಬುಧ 2ನೇ ಮನೆಗೆ ಬಂದಿರುವಂಥದ್ದು, ಶುಕ್ರ 1ನೇ ಮನೆ ಸ್ವಸ್ಥಾನ, ಮಂಗಳ, ಕೇತು 12ನೇ ಮನೆ, ಗುರು ರೆಟ್ರೋಗ್ರೇಡ್ ಆಗಿದೆ 8ನೇ ಮನೆಯಲ್ಲಿ. ಇನ್ನು ಶನಿ 5ನೇ ಮನೆಗೆ ಸಂಚಾರಕ್ಕೆ ಕುಂಭರಾಶಿಯಲ್ಲಿ, ರಾಹು 6ನೇ ಮನೆಗೆ, ಮತ್ತು ವಿಶೇಷವಾಗಿ ಚಂದ್ರ 3ರಿಂದ 3, 4, 5, 6 ಈ ಮನೆಯಲ್ಲಿ ಈ ವಾರ ಸಂಚಾರ ಮಾಡುವಂಥದ್ದು. ಇದರಿಂದ ಯಾವೆಲ್ಲ ಬದಲಾವಣೆಗಳಾಗುತ್ತೆ ಅಂದರೆ, ಸೂರ್ಯ ಮತ್ತು ಬುಧ 2ನೇ ಮನೆಗೆ ಬಂದಿರೋದ್ರಿಂದ ಏನಾಗುತ್ತೆ, ಕಮ್ಯುನಿಕೇಷನ್ನಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ,
ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾತ್ರ ತುಂಬ ಎಕ್ಸಲೆಂಟಾಗಿ ಮಾಡ್ತೀರಾ ಈ ವಾರ. ಹಣಕಾಸಿನ ನಿರ್ವಹಣೆ ಏನಿರುತ್ತಲ್ಲ, ನೀವು ಅಕೌಂಟೆಂಟ್ ಆಗಿರ್ತೀರಿ, ಆಡಿಟರ್ ಆಗಿರ್ತೀರಿ, ಅಥವಾ ಮನೆಯಲ್ಲಿ ಗೃಹಿಣಿಯರು ಹಣಕಾಸಿನ ನಿರ್ವಹಣೆ ಮಾಡಿರ್ತಿರ್ತಾರೆ. ಪುರುಷರು ಸ್ಟಾಕ್ಸು, ಶೇರ್ಸು, ಇನ್ವೆಸ್ಟ್ಮೆಂಟು, FD ಆಗಿರಬಹುದು, ಅಥವಾ IPO ಆಗಿರ್ಬೋದು, ಅಥವಾ ಮತ್ತೊಂದು SIP, ಈ ರೀತಿಯಾದಂಥ ಹಣಕಾಸಿನ ನಿರ್ವಹಣೆ ಯಾರ್ಯಾರು ಮಾಡ್ತೀರಿ ಅವರಿಗೆ ಬಹಳ ಶುಭ ಅಂತ ತೋರಿಸ್ತಾ ಇದೆ. ಶುಕ್ರ ಸ್ವಸ್ಥಾನಕ್ಕೆ ನಿಮ್ಮ ಮೂಲ ಲಗ್ನಕ್ಕೆ ಬಂದಿರೋದ್ರಿಂದ ಏನಾಗುತ್ತೆ ಅಂದರೆ ಚಾರ್ಮ ಹೆಚ್ಚಾಗತ್ತೆ, ಒಂದು ಕಳೆ ಮುಖದಲ್ಲಿ, ಸಂತೃಪ್ತಿ, ಡಿಪ್ಲೊಮಸಿ, ಹೆಚ್ಚಿನ ಲ್ಯಾವಿಶ್ ಆಗಿ ಖರ್ಚು ಮಾಡ್ತೀರಾ. ಶುಕ್ರ ಬಂದಿರೋದ್ರಿಂದ ಬಟ್ಟೆ ತೊಗೋತೀರಾ, ಹೊಸ ಹೊಸ ಬಟ್ಟೆ ತೊಗೋತೀರಾ, ಪರ್ಫ್ಯೂಮ್ ಹಾಕ್ಕೊಳ್ಳೋದು, ಒಟ್ಟಲ್ಲಿ ಲ್ಯಾವಿಶ್ ಜೀವನಕ್ಕೆ ಅಟ್ರಾಕ್ಟ್ ಆಗ್ತೀರಾ. ಮಂಗಳ ಮತ್ತು ಕೇತು 12ನೇ ಮನೆಗೆ ಬಂದಿರೋದ್ರಿಂದ ಒಂದು ಸ್ವಲ್ಪ ಆಫೀಸ್ ಪಾಲಿಟಿಕ್ಸ್ಗೆ ನೀವು ಈಡಾಗುವಂಥದ್ದು, ಅಂದರೆ ಏನೋ ಅವರು ಬೇರೆಯವರು ತಪ್ಪು ಮಾಡಿ ನಿಮ್ಮ ತಲೆಗೆ ಕಟ್ಟುವಂಥದ್ದು. ಆಫೀಸ್ ಪಾಲಿಟಿಕ್ಸಲ್ಲಿ ಭಾಗಿಯಾಗಬಾರದು. ನಿಮ್ಮ ಕೆಲಸ ಎಷ್ಟಿದೆ ಅದನ್ನು ನೋಡ್ಕೊಳ್ಳುವಂಥ ಈ ವಾರ ವ್ಯವಸ್ಥೆ ಮಾಡ್ಕೊಳ್ಳಿ. ಆಮೇಲೆ ಈ ವಾರ ಕಲಾಕ್ಷೇತ್ರ, ಆಮೇಲೆ ಸಿನಿಮಾ, ಧಾರಾವಾಹಿ, ಮಾಧ್ಯಮ, ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಕ್ಷೇತ್ರದಲ್ಲಿ, ಫಿನಾನ್ಸ್, ಹಣಕಾಸು ಕ್ಷೇತ್ರ, ಕಾನೂನು ಕ್ಷೇತ್ರ, ಫ್ಯಾಷನ್ ಡಿಸೈನಿಂಗ್, ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಶುಭ ಇದೆ. ಹೊಸದಾಗಿ ಯಾರಾದರೂ ಕೆಲಸಕ್ಕೆ ನೋಡ್ತಾ ಇದ್ದರೆ ಜಾಸ್ತಿ ಇಂಟರ್ವ್ಯೂ ಕಾಲ್ ಬರುತ್ತೆ, ಕೆಲಸಕ್ಕೆ ನೀವು ಆಯ್ಕೆ ಆಗ್ತೀರ. ಹಣಕಾಸು ಬರುತ್ತೆ, ಆದರೆ ಒಂದು ಸ್ವಲ್ಪ ಹಾಗೆ ಹೋಗುವಂಥ ಸಾಧ್ಯತೆ ಇದೆ. ಅನಾವಶ್ಯಕ ಖರ್ಚುಗಳನ್ನು ಮಾಡ್ಕೋಬೇಡಿ. ಶುಕ್ರ ಸ್ವಲ್ಪ ಲ್ಯಾವಿಶ್ಗೆ ಅಟ್ರಾಕ್ಟ್ ಮಾಡುತ್ತೆ. ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತೆ, ಮಕ್ಕಳು ಮಾತು ಕೇಳ್ತಾರೆ, ಸ್ಟಡಿಯಲ್ಲಿ ಇಂಪ್ರೂವ್ಮೆಂಟ್ ಇರುತ್ತೆ, ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇದೆ. ಮಕ್ಕಳನ್ನು ಓದಿಸೋದಕ್ಕೆ ಕೂಡಿಸೋದಕ್ಕಿಂತ ಮುಂಚೆ ಅವ್ರ ಕೈಯಿಂದ 108 ಸಲ ಓಂ ಸರಸ್ವತಿಯೈ ನಮಃ ಮಂತ್ರ ಹೇಳಿಸಿ ಓದೋದಕ್ಕೆ ಕೂರಿಸಿ, ಒಳ್ಳೆಯ ಫಲ ಈ ರಾಶಿಯ ಮಕ್ಕಳಿಗೆ ಸಿಗುತ್ತೆ. ಆರೋಗ್ಯ ಅಂತ ಬಂದಾಗ ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ, ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಮಂಡಿ ಮೊಣಕಾಲು, ಕೈ ನೋವು, ಮೈ ನೋವು, ಎಲುಬು ನೋವು, ಜಾಯಿಂಟ್ ಪೇನು, ಜ್ವರ, ಶೀತ, ನೆಗಡಿ, ಕೆಮ್ಮು, ಈ ಥರದ ಜಾಡ್ಯಗಳು ಕಾಡಬಹುದು, ಅದನ್ನು ನೋಡ್ಕೊಳ್ಳಿ. ಪ್ರಯಾಣ ಇದೆ, ಪ್ರಯಾಣದ ಸಂದರ್ಭದಲ್ಲಿ ನಿಮ್ಮ ಟಿಕೆಟ್ಗಳನ್ನು ಡಬಲ್ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಅಮೂಲ್ಯವಾದ ವಸ್ತುಗಳು ಕಳೆದು ಹೋಗುವಂಥದ್ದು. 12 ಗಂಟೆಗೆ ಬುಕ್ ಮಾಡಿಸಿರ್ತೀರಾ, ಅದು ನೋಡಿದರೆ ನೆಕ್ಸ್ಟ್ ಡೇ 12 ಗಂಟೆಗೆ ಬಿದ್ದಿರುತ್ತೆ. ಟ್ರೈನ್ ಮಿಸ್ ಆಗುವಂಥದ್ದು, ವಾಪಸ್ ಬರುವಂಥದ್ದು, ಫ್ಲೈಟ್ ಮಿಸ್ ಮಾಡುವಂಥದ್ದು, ಈ ಥರದ್ದೆಲ್ಲ ಇರುತ್ತೆ, ನೋಡ್ಕೊಳ್ಳಿ. ಪ್ರಯಾಣ ಸಂದರ್ಭದಲ್ಲಿ ಈ ರಾಶಿಯವರು ತುಂಬ ವ್ಯಾಲ್ಯೂಬಲ್ ವಸ್ತುಗಳನ್ನು ಕಳೆದುಕೊಳ್ಳುವುದು ಅಂತ ತೋರಿಸ್ತಾ ಇದೆ, ಜಾಗ್ರತೆ. ಹಾಗೆ ಪಿಂಕ್, ವೈಟ್, ಸ್ಕೈ ಬ್ಲೂ ಶುಭ ನಿಮಗೆ. ನಂಬರ್ 6, 9, 3 ಶುಭ ಬರುತ್ತೆ. ಈ ರಾಶಿಯವರಿಗೆ ಜನ್ಮ ಪರ್ಯಂತ ಶುಭ ಶುಭ ಶುಭ, ಒಳ್ಳೆಯದೇ ಆಗಬೇಕು ಅಂತಂದರೆ ನಾನು ಹೇಳ್ತಾ ಇರ್ತೀನಿ ಪ್ರತಿ ವಾರ, ತುಲಾ ರಾಶಿಯವರಿಗೆ ಮಹಾಲಕ್ಷ್ಮಿ, ಶುಕ್ರ ಮತ್ತು ಕುಬೇರನ ಆಶೀರ್ವಾದ ಇರುತ್ತೆ ಅಂತ. ಈ 3 ದೈವಿ ಕೃಪೆ ನಿಮಗೆ ಇನ್ನೂ ಡಬಲ್ ಒಲಿಬೇಕು, ಹೆಚ್ಚು ಒಳ್ಳೆಯದಾಗಬೇಕು ಅಂದರೆ ಕಾಸ್ಮಿಕ್ ಎನರ್ಜಿ ಮನೆಗೆ ತರಬೇಕು. ಆ ಕಾಸ್ಮಿಕ್ ಎನರ್ಜಿ ಎಲ್ಲಿ ಸಿಗುತ್ತೆ ಗುರುಗಳೇ ಅಂತೀರಾ? ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಲಕ್ಷ್ಮೀ ಶ್ರೀಚಕ್ರ ಯಂತ್ರದ ರೂಪದಲ್ಲಿ. ಇದು ಬ್ರಹ್ಮಾಂಡದಲ್ಲಿರುವಂಥ ಕಾಸ್ಮಿಕ್ ಎನರ್ಜಿಯನ್ನು ಹಿಡಿದಿಟ್ಕೊಳ್ಳುತ್ತೆ, ತನ್ನ ಒಳಗಡೆ ಹಿಡಿದಿಟ್ಕೊಂಡು ನೀವು ಮನೆಯಲ್ಲಿ ಪೂಜೆ ಮಾಡ್ತಾ ಬರೋದ್ರಿಂದ ಅದು ಮನೆ ಎಲ್ಲ ಪ್ರಸಾರ ಮಾಡುತ್ತೆ, ಮನೆ ಸದಸ್ಯರ ಮೇಲೆ ಪ್ರಸಾರ ಮಾಡ್ತಾ ಬರುತ್ತೆ. ಆಗ ಇದನ್ನು ಯಾರು ಇಟ್ಕೊಂಡು ಪೂಜೆ ಮಾಡ್ತಾರೆ, ಅವರು ಕೈಯಲ್ಲಿ ಕಂತೆ ಹಣ, ರಾಶಿ ಹಣ ಇಟ್ಕೊಂಡು ಜೀವನ ಮಾಡ್ತಾರೆ. ಅವರಿಗೆ ಹಣಕಾಸಿಗೆ ಯಾವತ್ತೂ ಕೊರತೆ ಆಗೋದಿಲ್ಲ. ವ್ಯಾಪಾರ ವ್ಯವಹಾರ ಅದ್ಭುತವಾಗಿ ನಡೆಯುತ್ತೆ. ಈ ಶ್ರೀಚಕ್ರ ಯಂತ್ರ ಯಾವ ಮನೆಯಲ್ಲಿತ್ತು ಆ ಮನೆಯಲ್ಲಿ ಒಂದು ಸ್ವಲ್ಪನೂ ಹಣಕ್ಕೆ ಕೊರತೆ ಆಗೋದಿಲ್ಲ. ಅಷ್ಟು ಅದ್ಭುತ ಯಂತ್ರ ಇದು. ಇದನ್ನು ಮನೆಗೆ ತರಿಸ್ಕೊಳ್ಳಿ, ಪೂಜೆ ಮಾಡೋದಕ್ಕೆ ಮರಿಬೇಡಿ. ಈಗ ಆಲ್ರೆಡಿ ಲಕ್ಷಾಂತರ ಜನ ಇದನ್ನ ತರಿಸಿ ಜೀವನದಲ್ಲಿ ಬೆಳಕನ್ನು ಕಂಡಿದ್ದಾರೆ. ಅವರಲ್ಲಿ ನೀವು ಒಬ್ಬರಾಗಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ವಾಟ್ಸಪ್ ಮೆಸೇಜ್ ಹಾಕಿ. ನಮ್ಮ ತಂಡ ಇದನ್ನ 15ರಿಂದ 40 ದಿವಸದೊಳಗಡೆ ನಿಮ್ಮ ಮನೆಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಕಳಿಸೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ವೀಕ್ಷಕರೇ, ಮುಂದಿನ ಅಂಶಗಳನ್ನು ನೋಡಲಿಕ್ಕಾಗಿ ಲಕ್ಕಿ ಎಲಿಮೆಂಟ್ಸ್ ನೋಡ್ತಾ ಇದ್ವಿ. ಲಕ್ಕಿ ನಂಬರ್ 6, 9, 3 ಶುಕ್ರವಾರ, ಭಾನುವಾರ, ಬುಧವಾರ ಶುಭ ಇರುತ್ತೆ. ಆಗ್ನೇಯ ದಿಕ್ಕು ಶುಭ ಬರುತ್ತೆ ನಿಮಗೆ ಈ ವಾರ. ಬಿಳಿಯ ಬಣ್ಣದ 5 ವಸ್ತುಗಳನ್ನು ಯಾವುದಾದ್ರೂ ದೇವಸ್ಥಾನದಲ್ಲಿ ದಾನ ಮಾಡಿ ಅಂತ ಬರುತ್ತೆ. ವಿಶೇಷವಾಗಿ ನೀವು ಈಶ್ವರ ದೇವಸ್ಥಾನ ಇರ್ಬೋದು, ಮಹಾಲಕ್ಷ್ಮಿ ದೇವಸ್ಥಾನ, ಶ್ರೀಮನ್ನಾರಾಯಣ ದೇವಸ್ಥಾನ, ಯಾವ ದೇವಸ್ಥಾನ ಆದರೂ ಸರಿ. ಅಕ್ಕಿ, ವೈಟ್ ರೈಸ್, ಸಕ್ಕರೆ, ಅದೇ ರೀತಿ ಉಪ್ಪು, ಅದೇ ರೀತಿ ಹಾಲು, ಮೊಸರು, ಈ ರೀತಿಯಾದಂಥ 5 ಬಿಳಿಯ ಬಣ್ಣದ ವಸ್ತುಗಳನ್ನು ದಾನ ಮಾಡೋದ್ರಿಂದ ಅತಿ ಶುಭ. ಆದರೆ ಉಪ್ಪನ್ನು ದಾನ ಮಾಡಬೇಕಾದ್ರೆ ಅರ್ಚಕರಿಗೆ ನೇರವಾಗಿ ಕೈ ಕೊಡಬಾರ್ದು, ನೆಲದ ಮೇಲೆ ಇಡಬೇಕು. ಮಿಕ್ಕಿದ ವಸ್ತುಗಳನ್ನು ನೀವು ಅವ್ರ ಕೈಗೆ ಕೊಡಬಹುದು. ಈ ವಾರ ತುಂಬ ಘಮ್ ಎನ್ನುವಂತಹ ಅಗರಬತ್ತಿಗಳು, ಫ್ರೇಗ್ರೆನ್ಸ್ ತುಂಬ ಇರುತ್ತೆ, ಸೆಂಟೆಡ್ ಅಗರಬತ್ತಿ ಇರುತ್ತೆ. ಅದನ್ನು ಶುಕ್ರವಾರದ ದಿನ ಮಾತೆ ಮಹಾಲಕ್ಷ್ಮಿ ಮಂದಿರದಲ್ಲಿ ಫ್ರೇಗ್ರೆನ್ಸ್ ಸೆಂಟೆಡ್ ಅಗರಬತ್ತಿಯನ್ನು ಮತ್ತು 6 ಕೆಂಪು ಗುಲಾಬಿಯನ್ನು ದಾನ ಮಾಡೋದ್ರಿಂದ ಬಹಳ ಶುಭ ಅಂತ ಈ ರಾಶಿಯವರಿಗೆ ತೋರಿಸ್ತಾ ಇದೆ.
ಇನ್ನು ಇದೇ ಖುಷಿಯಲ್ಲಿ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಗ್ರಹ ಸಂಚಾರವನ್ನು ನೋಡಲಿಕ್ಕಾಗಿ ಸೂರ್ಯ ಬುಧ ನೋಡಿ ನಿಮ್ಮ ಸ್ವಸ್ಥಾನ ವೃಶ್ಚಿಕ ರಾಶಿ ಲಗ್ನಕ್ಕೆ ಬಂದಿರುವಂಥದ್ದು. ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ರೀತಿಯ ಬಲ ಬರುತ್ತೆ. ಜನ ನಿಮ್ಮ ಎಫರ್ಟನ್ನು ಗುರುತಿಸ್ತಾರೆ. ಹಾರ್ಡ್ ವರ್ಕ್ ಈ ವಾರ ನಿಮಗೆ ಫಲ ಕೊಡಲೇಬೇಕು. ಸಾಕಷ್ಟು ಹಣ ಹರಿದು ಬರುತ್ತೆ. ವೃಶ್ಚಿಕ ರಾಶಿಯವರಿಗೆ ಬರೆದಿಟ್ಕೊಳ್ಳಿ. ಅದೇ ರೀತಿ ಈ ವಾರ ಕೆಲವೊಂದು ದಿಟ್ಟ ನಿರ್ಧಾರವನ್ನು ತಗೋತೀರಾ. ಹೊಸ ಹೊಸ ಡೀಲ್ಸ್ಗಳಿಗೆ ಸಹಿ ಮಾಡ್ತೀರಾ. ಹೊಸ ವೆಂಚರ್ಸ್ಗಳನ್ನು ಮಾಡ್ತೀರಾ. ಮಂಗಳ ಕೇತು 11ನೇ ಮನೆಗೆ ಬಂದಿರೋದ್ರಿಂದ ನಿಮಗೆ ಒಳ್ಳೆಯ ಸ್ನೇಹಿತರ ಪರಿಚಯ ಆಗ್ತಾರೆ. ಗುರು 7ನೇ ಮನೆಯಲ್ಲಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಹಳೆಯ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ವಲ್ಪ ಲಿಟಿಗೇಷನ್ಸ್ಗಳು ಬರ್ಬೋದು. ಅದನ್ನು ನೋಡ್ಕೊಳ್ಳಿ ಕೇರ್ಫುಲ್ಲಾಗಿ. ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರು ಅಂದರೆ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಗಿರ್ತೀರಾ, ಫೆಸಿಲಿಟೀಸ್ ಮ್ಯಾನೇಜರ್, ಫೆಸಿಲಿಟೀಸ್ ಮ್ಯಾನೇಜ್ಮೆಂಟ್ ನೋಡುವಂಥವ್ರು, ಡಿಫೆನ್ಸ್ ಕ್ಷೇತ್ರದಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರು, ರಿಸರ್ಚ್ ಕ್ಷೇತ್ರದಲ್ಲಿರುವಂಥವರು, ಪಾಲಿಟಿಕ್ಸಲ್ಲಿ ಇರುವಂಥವ್ರಿಗೆ ಈ ವಾರ ಬಹಳ ಶುಭ. ಆದರೆ ಒಂದು ಕಿವಿಮಾತು ಏನು ಅಂದರೆ ವೃಶ್ಚಿಕ ರಾಶಿಯವರಿಗೆ ಈ ಮಂಗಳ ಮತ್ತು ಕೇತುವಿನ ಸಂಚಾರ ಏನಿದೆ ನೋಡಿ 11ನೇ ಮನೆ ಒಂದು ಸ್ವಲ್ಪ ಮಾತಿನಲ್ಲಿ ವಿವಾದವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ತುಂಬ ಸ್ಮಾರ್ಟಾಗಿ ಮಾತಾಡಬೇಕು. ಕಡಿಮೆ ಮಾತಾಡಿದಷ್ಟು ಒಳ್ಳೆಯದು ಅಂತ ತೋರಿಸ್ತಾ ಇದೆ. ಅದೇ ರೀತಿ ಈ ವಾರ ಸೈಲೆನ್ಸ್ ನಿಮಗೆ ಹೆಚ್ಚಿನ ಒಂದು ಹಣ ತಂದು ಕೊಡುತ್ತೆ ಅಂಥೇಳಿ ಎಲ್ಲಿ ಅಗತ್ಯವೋ ಅಲ್ಲಷ್ಟೇ ಮಾತಾಡಿ, ಇಲ್ಲಾಂದರೆ ಸುಮ್ಮನಿದ್ಬಿಡಿ ಅಂತ ತೋರಿಸ್ತಾ ಇದೆ. ಇಲ್ಲ ಅಂದರೆ ಅನಗತ್ಯವಾಗಿ ಮಾತಾಡಿ ಬರುವಂಥ ಹಣವನ್ನು ಕೂಡ ಕಳ್ಕೊತೀರಿ ಅಂತ ತೋರಿಸ್ತಾ ಇದೆ. ಹಣಕಾಸು ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ, ಸ್ಟಡಿಯಾಗಿ ಬರುತ್ತೆ. ಮನೆಯಲ್ಲಿ ದಾಂಪತ್ಯದಲ್ಲಿ ಮಧುರತೆ ಇರುತ್ತೆ. ರಾಹು 5ಕ್ಕೆ ಇದರಿಂದ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ರಿಲೇಷನ್ಶಿಪ್ಪಲ್ಲಿ ಅಂದರೆ ಈಗ ಹೊಸದಾಗಿ ಗಂಡು ಹೆಣ್ಣು ತೋರಿಸ್ತಾ ಇರ್ತಾರೆ ಮದುವೆಗೆ, ಅಂಥ ಸಂದರ್ಭದಲ್ಲಿ ಅಳುದು ತೂಗಿ ಸಂಬಂಧಗಳನ್ನು ಸೆಟ್ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ರಾಹು 5ಕ್ಕೆ ಬಂದಿರೋದರಿಂದ ಅವ್ರಿಗೆ ಅನ್ಪ್ರಿಡಿಕ್ಟಬಲ್ ಎನರ್ಜಿ ಬರುತ್ತೆ. ಮಕ್ಕಳಿಗೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಆಟ ಆಡ್ತಾ ಇದ್ರೆ ಆಟ ಆಡ್ತಾನೆ ಇರ್ತಾರೆ, ಓದ್ತಾ ಇದ್ದರೆ ಇನ್ನೊಂದು ಅರ್ಧ ಗಂಟೆ ಓದ್ತಾನೆ ಇರ್ತಾರೆ. ರಾಹುವಿನಿಂದ ಎನರ್ಜಿ ಜಾಸ್ತಿ ಇರುತ್ತೆ. ಮತ್ತು ಇಲ್ಲಿ ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಒಂದು ಸ್ವಲ್ಪ ಸ್ಟ್ರೆಸ್ ಇರುತ್ತೆ. ಯಾಕೆ? ಈಗೋ ಡ್ರಿವನ್ ಸ್ಟ್ರೆಸ್ ಅಂತ ಹೇಳ್ತಾರೆ. ಜಗಳ, ನಂದು ಹೆಚ್ಚು ಅಂತೇಳಿ ಜಗಳ. ಆಮೇಲೆ ಡೈಜೆಷನ್, ಎಸಿಡಿಟಿ ಅಂತ ತೋರಿಸ್ತಾ ಇದೆ. ಆರೋಗ್ಯದ ಬಗ್ಗೆ ಜಾಗ್ರತೆ ಇರಲಿ. ಇನ್ನು ಪ್ರಯಾಣ ಅಂತ ತೋರಿಸ್ತಾ ಇದೆ. ಶಾರ್ಟ್ ಟ್ರಿಪ್ ಇರ್ಬೋದು, ಫಾರಿನ್ಗೂ ಕೂಡ ಟ್ರಿಪ್ ಇರಬಹುದು. ನೋಡಿ ವೀಕ್ಷಕರೇ, ನಾವು ಯಾವಾಗ ಮನುಷ್ಯರಾಗಿ ಜನ್ಮವನ್ನು ತಾಳ್ತೀವಿ ನಮಗೆ ಕಾಸ್ಮಿಕ್ ಎನರ್ಜಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಲ್ಪ್ ಬೇಕಾಗತ್ತೆ. ಬ್ರಹ್ಮಾಂಡದಲ್ಲಿ ಭಯಂಕರ ಪ್ರಮಾಣದಲ್ಲಿ ಕಾಸ್ಮಿಕ್ ಎನರ್ಜಿ ಇರುತ್ತೆ. ಅದನ್ನು ನಾವು ರಿಸೀವ್ ಮಾಡ್ಕೋಬೇಕು. ರಿಸೀವ್ ಮಾಡಿಕೊಂಡ್ರೆ ಬೆಳಿತೀವಿ, ಕೈಯಲ್ಲಿ ಸಾಕಷ್ಟು ಹಣ ಬರುತ್ತೆ, ಕೆಲಸ ಕಾರ್ಯ ಚೆನ್ನಾಗಿ ನಡೆಯುತ್ತೆ. ಗುರುಗಳೇ ಅದನ್ನು ರಿಸೀವ್ ಮಾಡ್ಕೊಳ್ಳೋದು ಹೇಗೆ ಅಂತೀರಾ? ಇಲ್ಲಿ ಶ್ರೀಚಕ್ರ ಯಂತ್ರ ಅಂತ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಆದಿಶಕ್ತಿ ಪರಾಶಕ್ತಿ ಅಮ್ಮನವರು ನಿರ್ಮಾಣ ಮಾಡಿದ್ದು. ಇದನ್ನು ಯಾರು ತಂದು ಮನೆಗೆ ಇಟ್ಕೋತಾರೆ, ಬ್ರಹ್ಮಾಂಡದಲ್ಲಿರುವ ಕಾಸ್ಮಿಕ್ ಎನರ್ಜಿ ಅವ್ರ ಮನೆಗೆ ಬರುತ್ತೆ, ಇದರ ಒಳಗಡೆ ಬರುತ್ತೆ. ಆಮೇಲೆ ಅದು ಹಿಡಿದಿಟ್ಕೊಂಡು ನಮ್ಮ ಮನೆ ಸದಸ್ಯರ ಮೇಲೆ ಟ್ರಾನ್ಸ್ಫರ್ ಮಾಡುತ್ತೆ. ಅವರ ಕ್ಲೀನ್ ಆಗುತ್ತೆ. ಎನರ್ಜೀಸ್ ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ. ಬ್ಲಾಕೇಜಸ್ ಎಲ್ಲ ದೂರ ಆಗುತ್ತೆ. ನೀವು ಕೇಳಿದ್ದೆಲ್ಲ ಕೊಡುತ್ತೆ. ಸಾಲ ತೀರುತ್ತೆ, ಮದುವೆ ಸೆಟ್ ಆಗಬೇಕಾ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗಬೇಕಾ ಆಗುತ್ತೆ. ನೀವು ಕೇಳಿದ್ದನ್ನು ಕೊಡುವಂಥ ಅಕ್ಷಯ ಪಾತ್ರ ಇದು. ಇದನ್ನು ಮನೆಗೆ ತರಿಸ್ಕೊಳ್ಳಿ. ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ಕರೆ ಮಾಡಬೇಡಿ. ಇದಕ್ಕೆ ವಾಟ್ಸಪ್ಪಲ್ಲಿ ಬುಕ್ಕಿಂಗ್ ತೊಗೋತಾರೆ. 15ರಿಂದ 20 ದಿವಸ 30 ದಿವಸದೊಳಗಡೆ ನಾನೇ ನನ್ನ ಕೈಯಾರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಮನೆ ಕಳಿಸುವಂಥ ವ್ಯವಸ್ಥೆ ಮಾಡ್ತೀನಿ. ಲಕ್ಷಾಂತರ ಜನ ತರಿಸಿ ಒಳಿತನ ಕಂಡಿದ್ದಾರೆ, ಅದರಲ್ಲಿ ನೀವು ಒಬ್ಬರಾಗಿ. ವೀಕ್ಷಕರೇ, ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಡೀಪ್ ರೆಡ್ ಕಲರ್, ತುಂಬ ಗಾಢವಾದಂಥ ಕೆಂಪು ಬಣ್ಣ ಈ ವಾರ ನಿಮ್ಗೆ ಆಗ್ಬರುತ್ತೆ. ಮರೂನ್ ಆಗ್ಬರುತ್ತೆ, ರಾಯಲ್ ಬ್ಲೂ ಕೂಡ ಆಗುತ್ತೆ. ನಂಬರ್ 9, 8 ಒಂದು ಶುಭ. ಮಂಗಳವಾರ, ಶನಿವಾರ, ಭಾನುವಾರ ಶುಭ ಇರುತ್ತೆ. ದಕ್ಷಿಣ ದಿಕ್ಕು ಶುಭ ಕೊಡುತ್ತೆ ನಿಮಗೆ ಈ ವಾರ. ನೋಡಿ, ಇಲ್ಲಿ 2 ಪದಾರ್ಥಗಳನ್ನು ನಾನು ದಾನ ಮಾಡೋದಕ್ಕೆ ಹೇಳ್ತೀನಿ. ಬೆಲ್ಲ ಮತ್ತು ಚುರುಮುರಿ ಅಂತ ಹೇಳ್ತಾರೆ, ಮಂಡಕ್ಕಿ ಅಂತ ಹೇಳ್ತಾರೆ. ಬೆಲ್ಲ ಮತ್ತು ಮಂಡಕ್ಕಿ ಚುರುಮುರಿಯನ್ನು 1 kg ಬೆಲ್ಲ, 1 kg ಮಂಡಕ್ಕಿ ಚುರುಮುರಿ, ಇದನ್ನು ಮಂಗಳವಾರ ಅಥವಾ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ದಾನ ಮಾಡಿ ನೋಡಿ. ಶುಭ ಫಲವನ್ನು ನಾನು ಹೇಳೋದಿಲ್ಲ, ನೀವೇ ಕಮೆಂಟ್ ಮಾಡ್ತೀರಾ ವಿಡಿಯೋ ಕೆಳಗಡೆ. ವೀಕ್ಷಕರೇ, ಇದೇ ಖುಷಿಯೊಂದಿಗೆ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ವೀಕ್ಷಕರೇ,
ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಒಂದು ಕಿವಿ ಮಾತು ಹೇಳಿ ಈ ಸಂಚಿಕೆಯನ್ನು ಆರಂಭ ಮಾಡ್ತೀನಿ. ಏನಪ್ಪ ಅಂದರೆ, ನಾವು ಧನುರಾಶಿಯವರು ಬೆಳಿಬೇಕು, ಧನುರಾಶಿಯವರು ಅಗ್ರೆಸಿವ್ ಆಗಿ ಜೀವನದಲ್ಲಿ ಮುಂದೆ ಬರಬೇಕು, ಶತ್ರುಗಳ ಮೇಲೆ ಕೈ ಮೇಲಾಗಬೇಕು ಅಂದರೆ ಧನುರಾಶಿಯವರಿಗೆ ತಪ್ಪದೆ ಒಂದು ವಸ್ತು ಬೇಕು. ಅದು ಯಾವುದು ಅಂದರೆ ಕಾಸ್ಮಿಕ್ ಎನರ್ಜಿಯನ್ನು ಹಿಡಿದಿಟ್ಟುಕೊಳ್ಳುವಂತಹ ವಸ್ತು ಬೇಕು. ಅದನ್ನು ಮನೇಲಿ ಇಟ್ಕೊಳ್ಳಿ. ಆ ವಸ್ತುವನ್ನು, ಆ ಕಾಸ್ಮಿಕ್ ಎನರ್ಜಿ ಹಿಡಿದಿಟ್ಕೊಂಡಂಥ ವಸ್ತು ನಮ್ಮ ಮೇಲೆ ಕಾಸ್ಮಿಕ್ ಎನರ್ಜಿಯನ್ನು ಪಾಸಿಟಿವ್ ಆಗಿ ಬೀರುತ್ತೆ, ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ, ಸಾಕಷ್ಟು ಹಣವನ್ನು ಗಳಿಸ್ತೀರಿ. ಹಾಗಾದರೆ ಆ ವಸ್ತು ಯಾವುದು? ಸ್ಕ್ರೀನ್ ಮೇಲೆ ಕಾಣಿಸುವಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ವೀಕ್ಷಕರೇ, ಅಮ್ಮನವರು, ಆದಿಶಕ್ತಿ ಪರಾಶಕ್ತಿ ಅಮ್ಮನವರು ನಿರ್ಮಾಣ ಮಾಡಿದಂಥ ಈ ಶ್ರೀಚಕ್ರ ಯಂತ್ರ ಇದು ಬ್ರಹ್ಮಾಂಡದಲ್ಲಿರುವಂಥ ಕಾಸ್ಮಿಕ್ ಎನರ್ಜಿಯನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿಯನ್ನು ಹೊಂದಿರುವಂಥದ್ದು. ಇದನ್ನು ಮನೆಗೆ ತರಿಸಿ ಪೂಜೆ ಮಾಡೋಕ್ಕೆ ಶುರು ಮಾಡಿದರೆ ಕಾಸ್ಮಿಕ್ ಎನರ್ಜಿಯನ್ನು ನಮ್ಮ ಮೇಲೆ 1000 ಪಟ್ಟು ಬೀರುತ್ತೆ. ಆಗ ಔರಾ ಕ್ಲೀನ್ ಆಗುತ್ತೆ, ಸಪ್ತಚಕ್ರ ಆ್ಯಕ್ಟಿವೇಟ್ ಆಗುತ್ತೆ, ನೀವು ಬಯಸಿದ್ದು ನಿಮಗೆ ಸಿಗುತ್ತೆ. ಒಳ್ಳೆ ಕೆಲಸ ಬೇಕಾ? ನೀವು ಏನು ಬಯಸ್ತೀರಾ ಅದಕ್ಕಿಂತ ಹೆಚ್ಚಿನ ಕೆಲಸ ಸಿಗುತ್ತೆ ನಿಮಗೆ, ಒಳ್ಳೆ ಸ್ಯಾಲ್ರಿ ಸಿಗುತ್ತೆ, ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ, ಅಪಾರ ಪ್ರಮಾಣದ ಧನಲಾಭ ಆಗುತ್ತೆ, ಒಳ್ಳೆ ಸೈಟು, ಮನೆ, ವಾಹನ, ಐಷಾರಾಮಿ ಜೀವನವನ್ನು ಗಳಿಸ್ತೀರಾ. ಇದು ಬೇಕು ಅಂದರೆ ಶ್ರೀಚಕ್ರ ಯಂತ್ರ ಬುಕ್ ಮಾಡಿಕೊಂಡು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ನಂಬರ್ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ, ಕರೆ ಮಾಡಬೇಡಿ, ವಾಟ್ಸಪ್ ಮಾಡಿ. ಗುರುಗಳು ತೋರಿಸಿದಂತಹ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ನಮ್ಮ ತಂಡ ಇದನ್ನು ನಿಮ್ಮ ಮನೆ ಕಳಿಸೋದಕ್ಕೆ 20ರಿಂದ 40 ದಿವಸದಲ್ಲಿ ಸಹಾಯ ಸಹಕಾರ ಕೊಡುತ್ತೆ. ಲಕ್ಷಾಂತರ ಜನ ಧನುರಾಶಿಯವರು ಇದನ್ನು ತರಿಸ್ಕೊಂಡು ಒಳಿತನ್ನು ಕಂಡಿದ್ದಾರೆ. ನೀವು ಈಗಲೇ ಕೂಡ ಇಮಿಡಿಯೇಟ್ಲಿ ಲೇಟ್ ಮಾಡಬೇಡಿ, ತಕ್ಷಣ ಬುಕ್ ಮಾಡ್ಕೊಳ್ಳಿ, ಮನೆಗೆ ತರಿಸ್ಕೊಳ್ಳಿ. ಆ ಲಕ್ಷಾಂತರ ಜನರು ಏನು ಗೆದ್ದಿದ್ದಾರೆ ಅವರಲ್ಲಿ ನೀವು ಒಬ್ಬರಾಗಿ. ವೀಕ್ಷಕರೇ, ಧನುರಾಶಿಯವರ ಈ ವಾರದ ಫಲಾಫಲಗಳನ್ನು ನೋಡಲಿಕ್ಕಾಗಿ ಸೂರ್ಯ ಮತ್ತು ಬುಧ 12ನೇ ಮನೆ, ಶುಕ್ರ ತುಲಾರಾಶಿಗೆ 11ನೇ ಮನೆಗೆ ಬಂದಿರುವಂಥದ್ದು, ಮಂಗಳ ಮತ್ತು ಕೇತು 10ನೇ ಮನೆ, ಗುರು ರೆಟ್ರೋಗ್ರೇಡ್ ಆಗಿದೆ ವೃಷಭರಾಶಿಯಲ್ಲಿ 6ನೇ ಮನೆಗೆ, ಶನಿ ಕೂಡ ರೆಟ್ರೋಗ್ರೇಡ್ ಆಗಿದೆ ಕುಂಭರಾಶಿಯಲ್ಲಿ 3ನೇ ಮನೆ, ರಾಹು ವಿಶೇಷವಾಗಿ ಮೀನರಾಶಿ 4ನೇ ಮನೆ ಸಂಚಾರ, ರಾಹುವಿನ ಸಂಚಾರ 4ನೇ ಮನೆಗೆ ಬರುವಂಥದ್ದು. ಈಗ ಧನುರಾಶಿಯವರಿಗೆ ಈ ಗ್ರಹ ಸಂಚಾರವನ್ನು ನೋಡಲಿಕ್ಕಾಗಿ ಮಂಗಳ ಕೇತು ಏನು 10ನೇ ಮನೆಗೆ ಬಂದಿದೆ, ಇದರಿಂದ ಲೀಡರ್ಶಿಪ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಎಲ್ಲರೂ ಕೂಡ ಸಹಾಯ ಸಹಕಾರ ಕೊಡ್ತಾರೆ. ಮನೆ ಸದಸ್ಯರಾಗಿರ್ಬೋದು, ಅಕ್ಕ, ತಂಗಿ, ಅಣ್ಣ, ಅಜ್ಜ, ಅಮ್ಮ, ನೆರೆಹೊರೆಯವರು, ರಿಲೇಟಿವ್ಸ್ ಆಗಿರ್ಬೋದು. ನಿಮಗೆ ಆಶ್ಚರ್ಯ ಆಗುತ್ತೆ, ಧನುರಾಶಿಯವರಿಗೆ ಇದೇನಪ್ಪ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ವಾರ ನನಗೆ. ಇದೆಲ್ಲ ಗ್ರಹಗತಿ ಮಂಗಳ ಮತ್ತು ಕೇತುವಿನ ಒಂದು ವಿಶೇಷ ಅನುಗ್ರಹದಿಂದ. ಅದೂ ಅಲ್ಲದೇ ಆಫೀಸಲ್ಲಿ ಕೊಲೀಗ್ಸ್ ನಿಮ್ಗೆ ಬಹಳ ಸಪೋರ್ಟ್ ಮಾಡ್ತಾರೆ ಈ ವಾರ ಧನುರಾಶಿಯವರಿಗೆ. ಮತ್ತು ಫಾರಿನ್ನಿಂದ ನಿಮಗೆ ಒಂದು ಅವಕಾಶ ಬರುತ್ತೆ. ವಿದ್ಯಾರ್ಥಿಗಳಾಗಿದ್ದರೆ MScಯಲ್ಲಿ ಅಡ್ಮಿಷನ್ ಸಿಗುತ್ತೆ, ಅಥವಾ ಕೆಲಸಕ್ಕೋಸ್ಕರ ಫಾರಿನ್ನಿಂದ ಇಲ್ಲೇ ನಿಮಗೆ ಕೆಲಸ ಸಿಕ್ಕಿದೆ, ಬಂದು ಸೆಟ್ಲ್ ಆಗಿ ಅನ್ನೋಂಥ ಆಫರ್ ಕೂಡ ಸಿಗುತ್ತೆ ನಿಮಗೆ. ಯಾರ್ಯಾರು ಫಾರಿನ್ನಲ್ಲಿ ಜಾಬ್ ಹುಡುಕ್ತಾ ಇದ್ದೀರಿ, ಶುಭ ಸಮಾಚಾರ ಸಿಗುತ್ತೆ. ಹಣಕಾಸು ಸ್ಟಡಿ ಆಗಿರುತ್ತೆ, ಒಳ್ಳೆಯ ಹಣಕಾಸಿನ ಹರಿವಿರುತ್ತೆ. ಮತ್ತು ಫೈನಾನ್ಷಿಯಲ್ ರಿಸ್ಕ್ ತೊಗೊಳೋದು ಬೇಡ ಅಂತ ತೋರಿಸುತ್ತೆ ಧನುರಾಶಿಯವರಿಗೆ ಈ ವಾರ. ಅದು ನೋಡ್ಕೊಳ್ಳಿ. ಸಾಲ ಕೊಡೋದು ತೊಗೊಳ್ಳೋದು ಆದಷ್ಟು ಅವಾಯ್ಡ್ ಮಾಡಿ, ಅನಿವಾರ್ಯ ಇದ್ದಾಗ ಮಾತ್ರ ಮಾಡ್ಕೊಳ್ಳಿ. ಇನ್ನು ಮನೆಯಲ್ಲಿ ಒಂದು ಸ್ವಲ್ಪ ನಿಮ್ಮ ಪಾರ್ಟ್ನರ್ ಜೊತೆಗೆ ವಾಗ್ಯುದ್ಧ ಆಗುತ್ತೆ, ಜಗಳ ಆಗುವಂಥದ್ದು, ಮಾತಿಗೆ ಮಾತು. ಯಾರಾದರೂ ಒಬ್ಬರು ಸೈಲೆನ್ಸ್ ಇದ್ದರೆ ಬಹಳ ಒಳ್ಳೆಯದಂತೂ ತೋರಿಸ್ತಾ ಇದೆ. ಅದೇ ರೀತಿ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇದೆ. ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಅಂತ ತೋರಿಸುತ್ತೆ ವಿದ್ಯಾರ್ಥಿಗಳು ಧನುರಾಶಿಯವರು. ಯಾಕೆ ಅಂತಂದರೆ, ನಾನು ಒಂದು ಸ್ವಲ್ಪ ಓದ್ತೀನಿ, ಇನ್ನೊಂದು ಸ್ವಲ್ಪ ರೆಸ್ಟ್ ತೊಗೋತೀನಿ, ಇನ್ನೊಂದು ಸ್ವಲ್ಪ ಫೋನ್ ನೋಡ್ತೀನಿ, ಇನ್ನೊಂದು ಸ್ವಲ್ಪ ಮೂವಿಗೆ ಹೋಗ್ತೀನಿ, ಹಾಗೆಲ್ಲ ಆಗಲ್ಲ ಈ ವಾರ ಧನುರಾಶಿಯವರಿಗೆ. ಸ್ಟಡಿಯಲ್ಲಿ ಡಿಸಿಪ್ಲಿನ್ ಇದ್ದರೆ ಮಾತ್ರ ಸಕ್ಸಸ್ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಆರೋಗ್ಯ ಅಂತ ಬಂದಾಗ ಡೈಜೆಸ್ಟಿವ್ ಇಶ್ಯೂಸ್, ಸ್ಟ್ರೆಸ್ ಇರುತ್ತೆ, ಇರ್ರೆಗ್ಯುಲರ್ ಸ್ಲೀಪ್ ಇರುತ್ತೆ, ಓವರ್ ವರ್ಕ್ ಬರ್ಡನ್ ಇರುತ್ತೆ. ಅದನ್ನು ನೋಡ್ಕೊಳ್ಳಿ. ಸ್ಪೈಸಿ ಫುಡ್ ಅವಾಯ್ಡ್ ಮಾಡಿ, ಸಾತ್ವಿಕ ಆಹಾರಕ್ಕೆ ಆದ್ಯತೆ ಕೊಡಿ. ಹರ್ಬಲ್ ಟೀ ಇರ್ಬೋದು, ತುಳಸಿಯನ್ನು 1 ಲೀಟ್ರ್ ನೀರಿಗೆ ಒಂದು 8-10 ಎಲೆ ಇಟ್ಟು ಒಂದು 2 ಅವರ್ಸ್ ಬಿಟ್ಟು ಆ ತುಳಸಿ ನೀರನ್ನು ಕುಡಿಯುವಂಥದ್ದು, ಇಂಥದ್ದೆಲ್ಲ ಮಾಡ್ಕೊಳ್ಳಿ. ಜಾಯಿಂಟ್ ಪೇನ್ ಕೂಡ ಕಾಣಿಸ್ಕೊಳ್ಬೋದು. ಬ್ಲಡ್ ಪ್ರೆಷರ್ಗೆ ಮಾತ್ರೆ ತೊಗೊಳ್ಳುವಂಥವ್ರು, ಚಿಕಿತ್ಸೆ ತೊಗೊಳ್ಳುವಂಥವ್ರು ಸ್ವಲ್ಪ ವೇರಿಯೇಷನ್ ಆಗುತ್ತೆ, ಅದನ್ನು ನೋಡ್ಕೊಳ್ಳಿ. ಶಾರ್ಟ್ ಟ್ರಿಪ್ ಇರುತ್ತೆ, ಬಿಸ್ನೆಸ್ ರಿಲೇಟೆಡ್ ಚೆನ್ನಾಗಿದೆ. ಆಮೇಲೆ ಈ ವಾರ ಈ ರಾಶಿಯವರಿಗೆ ಸ್ಯಾಫ್ರಾನ್, ಕೇಸರಿ ಬಣ್ಣ, ಹಳದಿ ಬಣ್ಣ ಮತ್ತು ಬಂಗಾರದ ಬಣ್ಣ ಶುಭ. 3-9 ಶುಭ ಇರುತ್ತೆ. ಗುರುವಾರ ಮತ್ತು ಭಾನುವಾರ ಶುಭ. ಪೂರ್ವ ದಿಕ್ಕು ಅತ್ಯಂತ ಶುಭ ಕೊಡುತ್ತೆ. ಈ ವಾರ ನೋಡಿ, ವಿಶೇಷವಾಗಿ ಆಂಜನೇಯನ ದೇವಸ್ಥಾನದಲ್ಲಿ ಮಂಗಳವಾರ ಮತ್ತು ಶನಿವಾರ 1 kg ಬಾಳೆಹಣ್ಣು ದಾನ ಮಾಡಬೇಕು. ಮತ್ತು ಅದೇ ರೀತಿ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯಗಳಲ್ಲಿ 1 kg ಬಾಳೆಹಣ್ಣು, 2 ತೆಂಗಿನಕಾಯಿ, 6 ಬಾದಾಮಿಯನ್ನು ಸ್ವಾಮಿ ಪಾದಕ್ಕಿಟ್ಟು ಕೊಟ್ಟು ನಮಸ್ಕಾರ ಮಾಡಿ ಬನ್ನಿ. ವಾಪಸ್ ತರಬಾರ್ದು ಅದನ್ನು.
ಈ ರೀತಿ ಮಾಡೋದ್ರಿಂದ ಧನುರಾಶಿಯವರಿಗೆ ಹೆಚ್ಚಿನ ಶುಭ ಫಲ ಇದೆ. ಅದೇ ರೀತಿ ಈ ವಾರ ವಿಷ್ಣು ಸಹಸ್ರನಾಮ ಹೆಚ್ಚಿನ ಪ್ರಮಾಣದಲ್ಲಿ ಹೇಳಬೇಕು. ಇಲ್ಲ ಗುರುಗಳೇ, ನಮಗೆ ಸಮಯದ ಅವಕಾಶ ಇರೋದಿಲ್ಲ ಅಂದರೆ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಲ್ಲ ಜೀತ್ ಮೀಡಿಯಾದಲ್ಲಿ, ಅದನ್ನು ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಧನುರಾಶಿಯವರಿಗೆ ಈ ವಾರ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಧನುರಾಶಿಯವರಿಗೆ ಇನ್ನು ಬರುವಂತಹ 3 ತಿಂಗಳು ಅಂದರೆ ಈಗ ನಾವು ಅಕ್ಟೋಬರಲ್ಲಿದ್ದೀವಿ, ನವಂಬರ್, ಡಿಸೆಂಬರ್, ಜನವರಿ ಹೆಚ್ಚಿನ ಪ್ರಮಾಣದಲ್ಲಿ ಶುಭ ಫಲಗಳಿದೆ. ಒಳ್ಳೆಯ ಪೀಕ್ ಅಂದರೆ ನಿಮ್ಮ ವೃತ್ತಿ, ವ್ಯಾಪಾರ, ವ್ಯವಹಾರ, ಕರಿಯರ್ ಎಲ್ಲ ಚೆನ್ನಾಗಿ ಹೋಗುತ್ತೆ. ಆಕಸ್ಮಿಕ ಧನಪ್ರಾಪ್ತಿ, ಪೂರ್ವಜರ ಆಸ್ತಿ, ನೀವು ಸೈಟ್ ಮಾಡುವಂಥದ್ದು ಎಲ್ಲವೂ ಕೂಡ ಶುಭ ಇದೆ. ಈ ಶುಭ ಫಲವನ್ನು ನೀವು ಲೈಫ್ ಲಾಂಗ್ ತೊಗೊಂಡು ಹೋಗಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ. ಯಾಕೆಂದರೆ ಇದು ಎಲ್ಲಿರುತ್ತೆ ಲೈಫ್ ಲಾಂಗ್ ಹಣವೋ ಹಣ, ಸಾಕಷ್ಟು ಆರೋಗ್ಯ ಚೆನ್ನಾಗಿರುತ್ತೆ. ಹಣ ಅಂತೂ ಯಥೇಚ್ಛವಾಗಿ ಅಬಂಡನ್ಸ್ ರಾಶಿ ರಾಶಿ ಹರಿದು ಬರುತ್ತೆ. ಬುಕ್ ಮಾಡ್ಕೊಂಡಿಲ್ಲಲ್ಲ, ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ಗ್ರಹ ಸಂಚಾರದ ಸ್ಥಿತಿಗತಿಗಳನ್ನು ನೋಡಲಿಕ್ಕಾಗಿ ಈ ವಾರ ನಿಮಗೆ ಹಂಬಲ್ ಆಗಿರಬೇಕು ಅಂತ ಅಂದರೆ ಕೆಲವೊಂದು ನಿಮ್ಮನ್ನು ಒಂದು ಸ್ವಲ್ಪ ಪ್ರೊವೋಕ್ ಮಾಡುವಂಥ ಘಟನೆಗಳು ನಡೆಯುತ್ತೆ. ಮನೆಯಲ್ಲಾಗ್ಬೋದು, ನಿಮ್ಮ ರಿಲೇಟಿವ್ಸ್ ಆಗ್ಬೋದು, ಕಚೇರಿಯಲ್ಲಾಗ್ಬೋದು, ಕೆಲಸದ ಕ್ಷೇತ್ರದಲ್ಲಿ, ವ್ಯಾಪಾರ ವ್ಯವಹಾರದ ಸ್ಥಳದಲ್ಲಿ ಸುಮ್ಮನೆ ನಿಮ್ಮ ಅದೇನು ಹೇಳ್ತಾರಲ್ಲ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದರು ಅಂತ ಅಂಥದ್ದಾಗತ್ತೆ. ಸ್ವಲ್ಪ ಜಾಗೃತಿಯಾಗಿರಬೇಕು. ಹಣಕಾಸು ಅಂತ ಬಂದಾಗ ಶನಿ 2ನೇ ಮನೆಯಲ್ಲಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಡಿಸಿಪ್ಲಿನ್ ಇರಬೇಕು. ಅನ್ವಾಂಟೆಡ್ ಸ್ಪೆಂಡಿಂಗ್ ಮಾಡಬೇಡಿ. ಮಕರ ರಾಶಿಯವರು ಈ ವಾರ ಖರ್ಚು ಮಾಡಿದರೆ ಹೋಯಿತು, ಆ ಹಣ ಮತ್ತೆ ವಾಪಸ್ ಬರಲ್ಲ. ಹಾಗಾಗಿ ಎಷ್ಟು ಅಗತ್ಯವೋ ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡಿ. ಕೆಲವೊಂದು ಅಗತ್ಯ ವಸ್ತುಗಳನ್ನು ಕೊಳ್ಳೋದಕ್ಕೆ ಮಾಡಬೇಕು, ಮತ್ತೊಂದು ಅದು ಮಾಡಲೇಬೇಕು. ನಾವು ಈಗ ಎಜುಕೇಷನ್ನು, ಸ್ಕೂಲ್ ಫೀಸ್ ಅಂತ ಇರುತ್ತೆ, ಮತ್ತೊಂದು ವೈದ್ಯಕೀಯ ಖರ್ಚು, ಅದಕ್ಕೆಲ್ಲ ಮಾಡಲೇಬೇಕು. ಅದನ್ನು ಬಿಟ್ಟು ಈಗ ಸುಮ್ಮನೆ ನಾವು ಮಾರ್ಕೆಟಿಗೆ ಹೋಗೋದು, ಮಾಲ್ಗೆ ಹೋಗೋದು, ಒಂದು 5 ಶರ್ಟ್ ತಂದುಬಿಡೋದು, 5 ಪ್ಯಾಂಟ್ ತಂದುಬಿಡೋದು, ಅದು ಅನಗತ್ಯ. ಅಗತ್ಯ ಇದ್ದರೆ ತೊಗೊಳ್ಳಿ, ಬೇಡ ಅಂತಿಲ್ಲ. ಅನಗತ್ಯವಾಗಿ ತಂದುಬಿಟ್ರೆ ಅದು ಬರ್ಡನ್ ಅಲ್ವಾ? 5 ಶರ್ಟು, 5 ಪ್ಯಾಂಟು, ಮತ್ತೊಂದು, ಅದು ಬೇಡ ಅಂಥೇಳಿ ತೋರಿಸ್ತಾ ಇದೆ. ಅದೇ ರೀತಿ ಆನ್ಲೈನ್ ಹಣ ಹೂಡಿಕೆ, ಮತ್ತೊಂದು ಫ್ರಾಡೋ ಇಂಥದ್ದು ಆಗುವಂಥ ಸಾಧ್ಯತೆ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ನಿಮಗೆ ಇಲ್ಲಿ ದಾಂಪತ್ಯದಲ್ಲಿ ಅಂತ ಬಂದಾಗ ಒಂದು ಸ್ವಲ್ಪ 3ನೇ ವ್ಯಕ್ತಿ ದಾಂಪತ್ಯದಲ್ಲಿ ಜಗಳ ತಂದಿಡುವಂತಹ ಒಂದು ವ್ಯವಸ್ಥೆ ಮಾಡ್ತಾರೆ, ಅದರ ಬಗ್ಗೆ ನೋಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಸ್ಟಡಿಯಲ್ಲಿ ಬಹಳ ಫೋಕಸ್ ಇರುತ್ತೆ. ಓಂ ಐಂ ಸರಸ್ವತಿಯೈ ನಮಃ ಈ ಮಂತ್ರವನ್ನು ಮಕ್ಕಳಿಗೆ ಹೇಳಿಸ್ಬಿಟ್ಟು ಅಟ್ಲೀಸ್ಟ್ 11 ಸಲ, ಅಥವಾ ಸಮಯ ಇದ್ದರೆ 18 ಸಲ, ಅಥವಾ ಇನ್ನೂ ಇದೆ ಅಂದರೆ 108 ಸಲ. ಯಾರು ಈ ರಾಶಿಯ ಮಕ್ಕಳಿದ್ದೀರಿ, ಓಂ ಐಂ ಸರಸ್ವತಿಯೇ ನಮಃ ಮಂತ್ರ ಹೇಳಿಬಿಟ್ಟು ಸ್ಟಡಿ ಮಾಡೋದಕ್ಕೆ ಕೂತ್ಕೊಳ್ಳಿ. ಎಷ್ಟು ಒಳ್ಳೆಯ ಫಲ ಬರುತ್ತೆ ನೀವೇ ನೋಡಿ. ಆರೋಗ್ಯ, ಈ ರಾಶಿಯವರಿಗೆ ಈ ವಾರದ ಆರೋಗ್ಯವನ್ನು ನೋಡ್ಲಿಕ್ಕೆ ಬಂದಾಗ ಆರೋಗ್ಯ ಚೆನ್ನಾಗಿರುತ್ತೆ, ಆದರೆ ನಿದ್ದೆ ಮಾತ್ರ ಡಿಸ್ಟರ್ಬ್ ಆಗುತ್ತೆ. ಲೇಟ್ ನೈಟ್ ನಿದ್ದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ. ಯಾಕೆಂದರೆ ನಿದ್ದೆ ಬರ್ತಾ ಇಲ್ಲ ಅಂತ ಫೋನ್ ನೋಡ್ತಾ ಇದ್ದೀವಿ ಅಂತ ನಿದ್ದೆ ಬರ್ತಾ ಇಲ್ಲ, ಬೆಳಗ್ಗೆ ಬೇಗ ಎಚ್ಚರ ಆಗಲ್ಲ, ಇಂಥದ್ದೆಲ್ಲ ಆಗುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ, ಅವಾಯ್ಡ್ ಮಾಡ್ಕೊಳ್ಳಿ. ಅದೇ ರೀತಿ ಒಂದು ಸ್ವಲ್ಪ ಬೆನ್ನು ನೋವು, ಬ್ಯಾಕ್ ಪೇನು ಇಂಥದ್ದೆಲ್ಲ ಕಾಡಿಸುವಂಥದ್ದಾಗ್ಬೋದು. ವೈದ್ಯರ ಸಲಹೆಯನ್ನು ತಗೊಳ್ಳೋದಕ್ಕೆ, ಚಿಕಿತ್ಸೆ ತಗೊಳ್ಳೋದಕ್ಕೆ ಮರಿಬೇಡಿ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ನೀಲಿ, ಗ್ರೇ ಮತ್ತು ಡಾರ್ಕ್ ಗ್ರೀನ್ ಶುಭ. ಈ ಲಕ್ ಅನ್ನೋದು ಸದಾ ನಿಮ್ಮ ರಾಶಿಯವರ ಜೊತೆಗಿರಬೇಕು. ಅಂದರೆ ಒಂದು ಕಾಸ್ಮಿಕ್ ಎನರ್ಜಿಯನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ವಸ್ತು ನೀವು ಪೂಜೆ ಮಾಡಬೇಕು, ಮನೇಲಿ ಇಟ್ಕೋಬೇಕು. ಅದು ಬೇರೆ ಯಾವುದೂ ಅಲ್ಲ, ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ. ವೀಕ್ಷಕರೇ, ಹೌದು, ಬ್ರಹ್ಮಾಂಡದಲ್ಲಿ ಅಪಾರ ಪ್ರಮಾಣದ ಪಾಸಿಟಿವ್ ಎನರ್ಜಿ ಇರುತ್ತೆ. ನಾವು ಕೇಳಿದಷ್ಟು ಕೊಡುವಂತಹ ಶಕ್ತಿ, ಹಣ, ಐಶ್ವರ್ಯ, ಆಸ್ತಿ ಎಲ್ಲವನ್ನು ನಾವು ಕೇಳಿ ತಗೋಬೇಕು. ಕಾಸ್ಮಿಕ್ ಬ್ರಹ್ಮಾಂಡದ ಹತ್ರ, ಎನರ್ಜಿ ಹತ್ರ, ಯೂನಿವರ್ಸ್ ಹತ್ರ. ಆ ಕಾಸ್ಮಿಕ್ ಎನರ್ಜಿ ಏನಿರುತ್ತೆ ಅದನ್ನು ತನ್ನಲ್ಲಿ ಹಿಡಿದಿಟ್ಕೊಂಡು ಮನೆಯವ್ರ ಮೇಲೆ ಪ್ರಸಾರ ಮಾಡಿ ಅವ್ರ ಬ್ಲಾಕೇಜಸ್ ಎಲ್ಲ ತೆಗೆದು ಅವರಿಗೆ ಒಳಿತನ ಮಾಡುವಂಥ ವಸ್ತು, ಏಕೈಕ ವಸ್ತು ಶ್ರೀಚಕ್ರ ಯಂತ್ರ. ಇನ್ನೂ ಮನೆಗೆ ತರಿಸ್ಕೊಂಡಿಲ್ವಾ? ಈಗಲೇ ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ. ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇಲ್ಲೇನು ನೀವು ಒಂದು ಜಿಯೋಮೆಟ್ರಿಕ್ ಡಿಸೈನ್ ನೋಡ್ತಾ ಇದ್ದೀರಿ, ಅದು ಬ್ರಹ್ಮಾಂಡದಲ್ಲಿರೋ ಕಾಸ್ಮಿಕ್ ಎನರ್ಜಿ ಹಿಡಿದಿಟ್ಕೊಳ್ಳುತ್ತೆ, ಮನೆಯವ್ರ ಮೇಲೆ ಪ್ರಸಾರ ಮಾಡುತ್ತೆ. ಆಗೇನಾಗುತ್ತೆ, ಮನೆಯ ಸದಸ್ಯರ ಎಲ್ಲ ಬ್ಲಾಕೇಜಸ್ ದೂರ ಕಿತ್ತಿ ಹೊರಟು ಹೋಗುತ್ತೆ, ನೆಗೆಟಿವ್ ಎನರ್ಜಿ ಹೊರಟು ಹೋಗುತ್ತೆ, ಅವರ ಕ್ಲೀನ್ ಆಗುತ್ತೆ, ಸಪ್ತಚಕ್ರ ಆ್ಯಕ್ಟಿವೇಟ್ ಆಗುತ್ತೆ, ಅವ್ರು ಮಾಡೋ ಕೆಲಸದಲ್ಲಿ ಗೆಲುವು ಸಿಗುತ್ತೆ. ಗೆಲುವು ಸಿಕ್ತು ಅಂದರೆ ಹಣ ಬರುತ್ತೆ, ಹಣ ಬಂತು ಅಂದರೆ ಸಾಲ ತೀರುತ್ತೆ. ಇಷ್ಟೆಲ್ಲ ಒಳಿತಾಗುತ್ತೆ
ಈಗಲೇ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ನಮ್ಮ ತಂಡ ಇದನ್ನ 20ರಿಂದ 40 ದಿವಸದಲ್ಲಿ ನಿಮ್ಮ ಮನೆ ಕಳಿಸೋದಕ್ಕೆ ವ್ಯವಸ್ಥೆ ಮಾಡುತ್ತೆ ವೀಕ್ಷಕರೇ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ನೀಲಿ ಬಣ್ಣ, ಗ್ರೇ ಬಣ್ಣ, ಡಾರ್ಕ್ ಗ್ರೀನ್ ಶುಭ. ನಂಬರ್ 842 ಶುಭ ಇರುತ್ತೆ. ಶುಕ್ರವಾರ, ಶನಿವಾರ, ಸೋಮವಾರ ಶುಭ ಇರುತ್ತೆ ನಿಮಗೆ. ಆಗ್ನೇಯ ದಿಕ್ಕು ಶುಭ. ವಿಷ್ಣು ಸಹಸ್ರನಾಮ ತಪ್ಪದೇ ಕೇಳೋದಕ್ಕೆ ಮರಿಬೇಡಿ. ಈ ವಾರ ಬೆಳಗ್ಗೆ ಸಂಜೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅದೇ ರೀತಿ 1 kg ಬೆಲ್ಲ, 1 kg ಮಂಡಕ್ಕಿ, ಚುರುಮುರಿ ಅಂತ ಹೇಳ್ತೀವಿ. ಇದನ್ನು ಮಂಗಳವಾರ, ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ನಮಸ್ಕಾರ ಮಾಡಿ ಬನ್ನಿ. ಶುಭ ಫಲ ಹೇಗೆ ಬಂತು ಅಂತ ನಾನು ಹೇಳೋದಿಲ್ಲ, ನೀವೇ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಾ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡ್ಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯ ಫಲಾಫಲಗಳನ್ನು ನೋಡಲಿಕ್ಕಾಗಿ ಸೂರ್ಯ ತುಲಾರಾಶಿಗೆ 9ನೇ ಮನೆಗೆ ಬಂದಿರುವಂಥದ್ದು ಮತ್ತು ಮಂಗಳ 6ನೇ ಮನೆ, ಬುಧ 10ನೇ ಮನೆಗೆ ರೆಟ್ರೋಗ್ರೇಡ್ ಆಗಿ, ಗುರು 5ನೇ ಮನೆಗೆ ಬಂದಿರುವಂಥದ್ದು ನೇರವಾಗಿ ಚಲನೆಯಲ್ಲಿದೆ. ಶುಕ್ರ 8ನೇ ಮನೆ, ಶನಿ 2ನೇ ಮನೆ, ರಾಹು ಮತ್ತು ಕೇತುವಿನ ನೋಡಲಿಕ್ಕಾಗಿ 2 ಮತ್ತು 8ನೇ ಮನೆ. ಇದೆಲ್ಲ ಸಂಚಾರಗಳನ್ನು ನೋಡಲಿಕ್ಕಾಗಿ ಕುಂಭರಾಶಿಯವರಿಗೆ ಈ ವಾರ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ರೆಪ್ಯುಟೇಷನ್ ಇರುತ್ತೆ. ನೀವು ಮಾಡುವಂಥ ಹಾರ್ಡ್ ವರ್ಕಿಗೆ ಪ್ರತಿಫಲ ಸಿಗುತ್ತೆ. ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಫೈನಾನ್ಷಿಯಲ್ ಗ್ರೋತ್ ಆಗುತ್ತೆ. ಇದೇ ರೀತಿ ನಿಮಗೆ ಪ್ರತಿ ವಾರದಿಂದ ವಾರಕ್ಕೆ ಜೀವನ ಪರ್ಯಂತ ಕರಿಯರ್ ಇಂಪ್ರೂವ್ಮೆಂಟ್ ಆಗಬೇಕು, ಹಣ ಬರಬೇಕು, ಶತ್ರುನಾಶ ಆಗಬೇಕು ಅಂತಂದರೆ ಕಾಸ್ಮಿಕ್ಕಿಂದ ನೀವು ಎನರ್ಜಿಯನ್ನು ರಿಸೀವ್ ಮಾಡ್ಕೋಬೇಕು. ಗುರುಗಳೇ, ಕಾಸ್ಮಿಕ್ಕಿಂದ ಎನರ್ಜಿಯನ್ನು ನಾವು ಹೇಗೆ ರಿಸೀವ್ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತೀರಾ? ಚಿಂತೆ ಬೇಡ, ಒಂದು ವಸ್ತು ತೋರಿಸ್ತೀನಿ. ಅದು ಯಾವುದಪ್ಪ ಅಂದರೆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ. ಈ ವಸ್ತು ಹೇಗಿದೆ ಅಂತಂದರೆ ಅಮ್ಮನವರಿಂದ ನಿರ್ಮಾಣ ಆಗಿದ್ದು, ಆದಿಶಕ್ತಿ ಪರಾಶಕ್ತಿಯಿಂದ. ನೋಡ್ತಾ ಇದ್ದೀರಾ, ಇಲ್ಲಿ ಜಿಯೋಮೆಟ್ರಿಕ್ ಡಿಸೈನ್ ನೋಡ್ತಾ ಇದ್ದೀರಿ. ಇದ್ರ ಒಳಗಡೆ ಬ್ರಹ್ಮಾಂಡದಿಂದ ಬರುವಂಥ ಶಕ್ತಿ ಸಮ್ಮಿಳಿತ ಆಗುತ್ತೆ, ಅದು ಹಿಡಿದಿಟ್ಕೊಳ್ಳುತ್ತೆ. ಆ ಕಾಸ್ಮಿಕ್ ಎನರ್ಜಿಯನ್ನು ಇದು ಎಲ್ಲಿಟ್ಟು ಪೂಜೆ ಮಾಡ್ತಾರೆ, ಆ ಮನೆ ಸದಸ್ಯರ ಮೇಲೆ ಎಲ್ಲರ ಮೇಲೂ ಪಾಸಿಟಿವ್ ಎನರ್ಜಿಯನ್ನು ಬೀರುತ್ತೆ. ಅದು ಅಂತಿಂಥ ಎನರ್ಜಿ ಅಲ್ಲ, ಕಾಸ್ಮಿಕ್ ಎನರ್ಜಿ. ಆಗ ಏನಾಗುತ್ತೆ, ನಿಮ್ಮ ಬ್ಲಾಕೇಜಸ್ ಹೊರಟು ಹೋಗುತ್ತೆ, ಸಾಲ ತೀರುತ್ತೆ, ಕೈಯಲ್ಲಿ ಸಾಕಷ್ಟು ಹಣ ಉಳಿಯುತ್ತೆ, ಸೈಟ್ ಕೊಂಡ್ಕೊಳ್ತೀರಾ, ಮನೆ ಕಟ್ತೀರಾ, ಸಂತಾನ ಪ್ರಾಪ್ತಿ, ಮದುವೆ, ನೀವು ಕೇಳಿದ್ದನ್ನು ಕೊಡುತ್ತೆ. ಇಂತಹ ಕಾಸ್ಮಿಕ್ ಎನರ್ಜಿಯನ್ನು ಹಿಡಿದಿಟ್ಕೊಂಡು ಮನೆಯಲ್ಲಿ ಒಳಿತನ್ನು ಉಂಟು ಮಾಡುವಂಥ ವಸ್ತು ಇದು ಎಲ್ಲಿರುತ್ತೆ ಅಲ್ಲಿ ಹಣಕಾಸಿಗೆ ಕೊರತೆ ಆಗೋದಿಲ್ಲ. ಸಾಕಷ್ಟು ಹಣಕಾಸು ಹರಿದು ಬರುತ್ತೆ ಮ್ಯಾಗ್ನೆಟ್ ಥರ. ಇಂಥ ವಸ್ತುವನ್ನು ಮನೆಗೆ ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ತಂಡ ಇದನ್ನು 20ರಿಂದ 40 ದಿವಸದಲ್ಲಿ ನಿಮ್ಮ ಮನೆ ಕಳಿಸೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ವೀಕ್ಷಕರೇ, ಮುಂದಿನ ಅಂಶಗಳನ್ನು ನೋಡಲಿಕ್ಕಾಗಿ ಕುಂಭರಾಶಿಯವರಿಗೆ ಬುಧ ರೆಟ್ರೋಗ್ರೇಡ್ ಆಗಿರೋದ್ರಿಂದ 10ನೇ ಮನೆಯಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಕಮ್ಯುನಿಕೇಷನಲ್ಲಿ ಇಶ್ಯೂಸ್ ಆಗ್ಬೋದು. ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು ಅಂಥೇಳಿ ಆ ಒಂದು ಗಾದೆ ಮಾತಿನ ಪ್ರಕಾರ ಏನೋ ಒಂದು ಅಂದುಬಿಡ್ತೀರಾ, ಜಗಳ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಆಫೀಸಲ್ಲಿ ಕೊಲೀಗ್ಸ್ ಜೊತೆಗೆ ಜಗಳ ಆಗುವಂಥದ್ದು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಮನೆಯಲ್ಲಿ ದಾಂಪತ್ಯದಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ವಿರಸ ಇರುತ್ತೆ, ಯಾಕೆಂದರೆ ಬುಧನಿಂದ ಆತ ಮಿಸ್ಕಮ್ಯುನಿಕೇಷನ್ ಮಾಡಿಸುವಂಥದ್ದು. ಮತ್ತು ಇಲ್ಲಿ ನಾವು ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಒಂದು ಸ್ವಲ್ಪ ಸುಸ್ತು, ಆಲಸ್ಯ, ಈಗ ಮಾಡೋ ಕೆಲಸ ನಾಳೆ ಮಾಡಿದ್ರಾಯ್ತು, ಇನ್ನೂ ಆಲಸ್ಯ ಬೇಡ, ಅದಿರುತ್ತೆ, ಅದನ್ನ ಆಲಸ್ಯವನ್ನು ಹೊಡೆದು ಹಾಕಬೇಕಾಗತ್ತೆ. ಅದೇ ರೀತಿ ಡೈಜೆಸ್ಟಿವ್ ಸ್ವಲ್ಪ ಆರೋಗ್ಯ, ನಿಮಗೆ ಇಂಡೈಜೆಷನ್ ಆಗುವಂಥದ್ದು, ಬ್ಲಡ್ ಪ್ರೆಷರ್ ಇಶ್ಯೂಸ್ ಬರುವಂಥದ್ದು, ಅದನ್ನೆಲ್ಲ ನೋಡ್ಕೊಳ್ಳಿ. ಅದೇ ರೀತಿ ಸ್ಪೈಸಿ ಫುಡ್ಡನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಯೋಗ, ಧ್ಯಾನ, ಪ್ರಾಣಾಯಾಮಕ್ಕೆ ಆದ್ಯತೆಯನ್ನು ಕೊಡಿ. ಈ ಆರೋಗ್ಯ ಸಮಸ್ಯೆಗೆ ಮದ್ದು ಅಂತಂದರೆ ಈ ವಾರ ಓಂ ಅಂಗಾರಕಾಯ ನಮಃ, ಓಂ ಅಂಗಾರಕಾಯ ನಮಃ ಮಂತ್ರ ಬೆಳಗ್ಗೆ 108, ರಾತ್ರಿ 108 ಸಲ ಹೇಳಿ. ಅದರ ಜೊತೆಗೆ ಏನೇನು ವೈದ್ಯಕೀಯ ಚಿಕಿತ್ಸೆ ತಗೋಲೇಬೇಕಾಗುತ್ತೆ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಬುಧವಾರ, ಶನಿವಾರ ಶುಭ ಇರುತ್ತೆ. ನೀಲಿ ಬಣ್ಣ, ಬಿಳಿ ಬಣ್ಣ ಶುಭ. ನಂಬರ್ 4, 8 ಲಕ್ಕಿ ಇರುತ್ತೆ. ಪಶ್ಚಿಮ ದಿಕ್ಕು ಶುಭ ಕೊಡುತ್ತೆ. ಕಪ್ಪು ಬಣ್ಣದ ನಾಯಿಗೆ ಆಹಾರವನ್ನು ತಿನ್ನಿಸುವಂಥದ್ದು ಈ ವಾರ ಶುಭ. ಅದನ್ನು ಮಾಡ್ಕೊಳ್ಳಿ, ಅದನ್ನು ನೋಡಿ, ನಿಮ್ಮ ಜಾಗ್ರತೆ ಪ್ರಕಾರ ನೋಡ್ಕೊಳ್ಳಿ. ಆಮೇಲೆ ಈ ವಾರ ಶನಿ ಭಗವಾನರ ದೇವಸ್ಥಾನದಲ್ಲಿ ಶನಿವಾರ ಅಭಿಷೇಕ ಮಾಡಿಸೋದು ಶುಭ. ಶನಿ ಗಾಯತ್ರಿ ಮಂತ್ರ ಅಂತ ಬರುತ್ತೆ, ಅದನ್ನು ಹೇಳ್ಕೊಳ್ಳಿ. ಅದೇ ರೀತಿಯಾಗಿ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯದಲ್ಲಿ ಈ ಬರುವಂಥ ಗುರುವಾರ 1 kg ಬಾಳೆಹಣ್ಣು, 2 ತೆಂಗಿನಕಾಯಿ, 6 ಬಾದಾಮಿಯನ್ನು ಸ್ವಾಮಿ ಪಾದಕ್ಕೆ ನೀವು ಅರ್ಪಣೆ ಮಾಡಬೇಕು, ವಾಪಸ್ ತರಬಾರ್ದು. ಇದನ್ನು ಮಾಡೋದರಿಂದ ಹೆಚ್ಚಿನ ಫಲ ನಿಮಗೆ ಸಿಗುತ್ತೆ. ವೀಕ್ಷಕರೇ, ಮಿಕ್ಕಿದ್ದೆಲ್ಲವೂ ಶುಭ ಇದೆ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮತ್ತು ಕೊನೆಯ ರಾಶಿ ಕೂಡ ಮೀನರಾಶಿ.
ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ಮೀನರಾಶಿಯವರಿಗೆ ನೋಡಿ, ಸೂರ್ಯ ತುಲಾದಲ್ಲಿ 8ನೇ ಮನೆ, ಚಂದ್ರನ ಸಂಚಾರ ನಿಮಗೆ 1ರಿಂದ 3ನೇ ಮನೆಗೆ ಬರುತ್ತೆ. ಮೀನ ಸ್ವಸ್ಥಾನದಿಂದ ಹಿಡಿದು ಮೇಷ ವೃಷಭಕ್ಕೆ, ಮಂಗಳ 5ನೇ ಮನೆ, ಬುಧ 9ನೇ ಮನೆ, ಗುರು 4ನೇ ಮನೆಗೆ ಬರುತ್ತೆ. ಹೀಗೆ ಎಲ್ಲ ಗ್ರಹಗಳ ಸಂಚಾರಗಳನ್ನು ನೋಡಲಿಕ್ಕಾಗಿ ಯಾವೆಲ್ಲ ಫಲಗಳನ್ನು ಕೊಡುತ್ತೆ ಅಂತಂದರೆ, ಈ ವಾರ ನಿಮಗೆ ಯಾವುದೋ ಒಂದು ರೀತಿಯ ಆಂತರಿಕವಾಗಿ ಸಮಾಧಾನ ಇರುತ್ತೆ, ನೆಮ್ಮದಿ ಇರುತ್ತೆ, ಮಾಡುವ ಕೆಲಸದಲ್ಲಿ ಖುಷಿ ಇರುತ್ತೆ. ಹೊಸ ರಿಕಗ್ನೇಷನ್, ಸೆಲ್ಫ್ ರಿಕಗ್ನೇಷನ್ ಇರುತ್ತೆ. ಆಫೀಸಲ್ಲಿ ಅವಾರ್ಡ್ ರಿವಾರ್ಡ್ ಆಗುತ್ತೆ, ಇನ್ಕ್ರಿಮೆಂಟ್ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸ್ತೀರ. ಅನಾಥಾಶ್ರಮ, ವೃದ್ಧಾಶ್ರಮ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಕೈಯಾರೆ ಒಂದು ಸ್ವಲ್ಪ ಆಹಾರದ ವಸ್ತುಗಳನ್ನು ದಾನ ಮಾಡಿ ಬನ್ನಿ. ಅಕ್ಕಿ, ಹಿಟ್ಟು, ಬೇಳೆ, ಎಣ್ಣೆ, ಬೆಲ್ಲ ಎಲ್ಲವನ್ನು ಒಳ್ಳೆಯದಾಗತ್ತೆ. ಯಾವ ವಿದ್ಯಾರ್ಥಿಗಳು ತುಂಬ ಕಷ್ಟದಲ್ಲಿದ್ದಾರೆ, ತುಂಬ ಬಡತನದಿಂದ ಬಳಲ್ತಾ ಇರ್ತಾರೆ, ಅವರಿಗೆ ಪುಸ್ತಕ ಪೆನ್ನು ಕೊಳ್ಳುವಂತಹ ಒಂದು ಕಷ್ಟ ಪರಿಸ್ಥಿತಿಯಲ್ಲಿರ್ತಾರೆ, ಅವರಿಗೆ ನಿಮ್ಮ ಕೈಯಿಂದ ಮೀನರಾಶಿಯವರು ಈ ವಾರ ಒಂದು ಸ್ಟಡಿ ಮಟೀರಿಯಲ್ಸ್ಗಳನ್ನು ದಾನ ಮಾಡೋದರಿಂದ, ಹೊಸ ವಸ್ತುಗಳಾಗಿರಬೇಕು, ಬಳಸಿದ್ದಾಗಿರಬಾರ್ದು, ಮಾಡೋದರಿಂದ ಮೀನರಾಶಿಯವರಿಗೆ ಹೆಚ್ಚಿನ ಶುಭ ಫಲ ಈ ವಾರ ಸಿಗುತ್ತೆ. ಹಣಕಾಸು ಅಂತ ಬಂದಾಗ ನಿಮಗೆ ಸ್ಟಡಿ ಗೇನ್ಸ್ ಇರುತ್ತೆ. ಅಂದರೆ ಸಡನ್ನಾಗಿ ಹಣ ಬಂದ್ಬಿಡೋದು ಅಥವಾ ಬರ್ತಾನೆ ಇಲ್ಲ ಆ ಥರದ್ದಿಲ್ಲ. ನಿರಂತರ ಲಕ್ಷ್ಮೀ ಪ್ರಾಪ್ತಿ ಯೋಗ ಇರುತ್ತೆ. ಏನು ಮಾಡಬೇಕಪ್ಪ ಅಂತಂದರೆ, ಮೀನರಾಶಿಯವರು ಈ ವಾರ ಹಣಕಾಸು ಇನ್ನೂ ವೃದ್ಧಿ ಆಗಬೇಕು ಅಂತಂದರೆ 2 ತುಳಸಿ ಎಲೆಯನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ಈ ವಾರ ಪೂರ್ತಿ ಇರಲಿ, ವಾರ ಆದಮೇಲೆ ಅದನ್ನು ಮರದ ಕೆಳಗಡೆ ಹಾಕ್ಬೋದು ಅಥವಾ ತುಳಸಿ ಪ್ಲ್ಯಾಂಟ್ ಕೆಳಗಡೆ ಮತ್ತೆ ಹಾಕಬಹುದು. ಈ ಕ್ರಮ ಮಾಡ್ಕೊಳ್ಳಿ. ಮನೆಯಲ್ಲಿ ದಾಂಪತ್ಯದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾರೋ 3ನೇ ವ್ಯಕ್ತಿ ನಿಮ್ಮ ಸಂಸಾರದಲ್ಲಿ ಹುಳಿ ಹಿಂಡುವಂಥ ಸಾಧ್ಯತೆಗಳು ಇರುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೋಬೇಕು ಅಂದರೆ ದಂಪತಿಗಳು ಓಂ ಶುಕ್ರಾಯ ನಮಃ ಬೆಳಗ್ಗೆ ಸಂಜೆ 108 ಸಲ ಮಂತ್ರ ಹೇಳ್ಕೊಳ್ಳಿ. ಆರೋಗ್ಯ ಅಂತ ಬಂದಾಗ ಈ ವಾರ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಜಾಯಿಂಟ್ ಪೇನ್ ಇರುತ್ತೆ, ಎಸಿಡಿಟಿ ಇರುತ್ತೆ, ಒಂದು ಸ್ವಲ್ಪ ಎದೆ ಚೆಸ್ಟ್ ಒಂದು ಸ್ವಲ್ಪ ಹಿಡ್ಕೊಂಡಂಗೆ ಆಗೋದು, ಅಥವಾ ಲಂಗ್ಸಲ್ಲಿ ಇನ್ಫೆಕ್ಷನ್ಸು, ಲಂಗ್ಸ್ ವಿಶೇಷವಾಗಿ ಶ್ವಾಸಕೋಶದ ತೊಂದರೆಗಳು ಕಾಣಿಸ್ಕೋಬೋದು. ತಕ್ಷಣ ವೈದ್ಯರನ್ನ ಕಾಣಕ್ಕೆ ಮರಿಬೇಡಿ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ನಿಮಗೆ ಗುರುವಾರ, ಸೋಮವಾರ ಶುಭ ಇರುತ್ತೆ. ಹಳದಿ ಬಣ್ಣ ಮತ್ತು ಸಮುದ್ರದ ಹಸಿರು ಬಣ್ಣ ಶುಭ. 3-7 ಶುಭ ಇರುತ್ತೆ. ಈಶಾನ್ಯ ಶುಭ. ಈ ಎಲ್ಲ ಶುಭ ಲೈಫ್ ಲಾಂಗ್ ಕ್ಯಾರಿ ಆಗಬೇಕು ಅಂದರೆ ಕಾಸ್ಮಿಕಲ್ಲಿರುವಂಥ ಎನರ್ಜಿಯನ್ನು ಹಿಡಿದಿಟ್ಕೊಂಡು ಮನೆಗೆ ಒಳಿತಾಗುವಂತಹ, ಒಳಿತನ ಮಾಡುವಂಥ ವಸ್ತುವನ್ನು ಮೀನರಾಶಿಯವರು ತಪ್ಪದೇ ತರಿಸ್ಕೋಬೇಕು. ಯಾವುದು ಅಂತೀರಾ? ಸ್ಕ್ರೀನ್ ಮೇಲೆ ಕಾಣಿಸುವಂಥ ಶ್ರೀಚಕ್ರ ಯಂತ್ರ. ಇದನ್ನು ಮೀನರಾಶಿಯವರು ತಪ್ಪದೇ ಪೂಜೆ ಮಾಡಬೇಕು. ಇದರ ಶಕ್ತಿ ಹೆಂಗಿರುತ್ತೆ ಅಂದರೆ, ಶ್ರೀಚಕ್ರ ಯಂತ್ರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಕಾಸ್ಮಿಕಲ್ಲಿ ಒಂದು ಎನರ್ಜಿ ಇರುತ್ತೆ. ಆ ಬ್ರಹ್ಮಾಂಡದಿಂದ ಎನರ್ಜಿಯನ್ನು ತಗೊಂಡು ಒಳಗಡೆ ಇಟ್ಕೊಳ್ಳುತ್ತೆ, ಮನೆ ಸದಸ್ಯರ ಮೇಲೆ ಟ್ರಾನ್ಸ್ಮಿಟ್ ಮಾಡುತ್ತೆ. ಅದು ಈ ಶ್ರೀಚಕ್ರ ಯಂತ್ರ ಯಾವ ಮನೆಯಲ್ಲಿ ಇರುತ್ತಲ್ಲ, ಆ ಮನೆ ಸದಸ್ಯರು ಓಡಾಡ್ತಾ ಇರ್ತಾರೆ, ತಮ್ಮ ನಿತ್ಯದ ಕೆಲಸದಲ್ಲಿ ತೊಡಗಿರ್ತಾರೆ, ಇದ್ರ ಹತ್ರ ಬಂದು ಪೂಜೆ ಮಾಡ್ತಾರೆ. ಇಮ್ಮಿಡಿಯೇಟ್ಲಿ ಪಾಸಿಟಿವ್ ಎನರ್ಜಿ ಅವ್ರ ಮೈಗೆ ಹೋಗುತ್ತೆ, ಕಾಸ್ಮಿಕ್ ಎನರ್ಜಿ. ಅವ್ರ ಮೈಯಿಂದ ನೆಗೆಟಿವ್ ಎನರ್ಜಿ ಓಡ್ ಹೋಗುತ್ತೆ, ಬ್ಲಾಕೇಜಸ್ ದೂರ ಹೋಗುತ್ತೆ, ಸಾಲ ತೀರುತ್ತೆ, ಸಾಕಷ್ಟು ಹಣ ಬರುತ್ತೆ. ಇನ್ನು ಮುಂದೆ ನಡೆಯೋದೆಲ್ಲ ಶುಭ, ಒಳಿತು. ನೀವಿನ್ನೂ ತರಿಸಿಲ್ವಾ? ತರಿಸ್ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. 1 ವರ್ಷದಲ್ಲಿ ಅದೃಷ್ಟವೇ ಬದಲಾಗುತ್ತೆ. ಈಗ ಆಲ್ರೆಡಿ ಲಕ್ಷಾಂತರ ಜನ ತರಿಸಿ ತಮ್ಮ ಬಾಳಿನಲ್ಲಿ ಬೆಳಕನ್ನು ಕಂಡಿದ್ದಾರೆ, ಅವರಲ್ಲಿ ನೀವು ಒಬ್ಬರಾಗಿ. ವೀಕ್ಷಕರೇ, ಇನ್ನು ಕೊನೆಯದಾಗಿ ರೆಮಿಡಿಯನ್ನು ನೋಡಲಿಕ್ಕಾಗಿ ವಿಷ್ಣು ಸಹಸ್ರನಾಮ ಬೆಳಗ್ಗೆ ಸಂಜೆ ತಪ್ಪದೇ ಹೇಳಿ ಅಂತ ಬರ್ತಾ ಇದೆ. ಇಲ್ಲ ಗುರುಗಳೇ, ಆಗಲ್ಲ, ಸಮಯದ ಅಭಾವ ಇದೆ ಅಂದರೆ ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಅದೇ ರೀತಿ ಈ ವಾರ ಮೀನರಾಶಿಯವರು ವಿಶೇಷವಾಗಿ ಬುಧವಾರ ಹಸುವಿಗೆ ತಮ್ಮ ಕೈಯಾರೆ ಗೋಗ್ರಾಸ ಕೊಡಿ, ಆಹಾರ ಕೊಡಿ. ಹಸಿರು ಹುಲ್ಲು ಕೊಟ್ಟರೆ ಬಹಳ ಒಳ್ಳೆಯದು. ನೀವು ಹಸುವಿಗೆ ಗೋಗ್ರಾಸ ಕೊಟ್ಟಾಗ ಅದು ಹಸುವಿನ ನಾಲಿಗೆ ನಿಮ್ಮ ಕೈಗೆ ಟಚ್ ಆಗಬೇಕು. ಅಂದಾಗ ನಿಮ್ಮ ಮೈಯಲ್ಲಿರುವಂಥ ಸಕಲ ಗ್ರಹದೋಷ, ದುಷ್ಟ ಗ್ರಹದೋಷ, ಕೆಟ್ಟ ಕಣದ ದೃಷ್ಟಿದೋಷ, ನರದೋಷ, ಕೃತ್ರಿಮ ದೋಷ ಎಲ್ಲವನ್ನೂ ಹೇಳ್ಕೊಳ್ಳುತ್ತೆ, ಶುಭ ಆಗುತ್ತೆ. ಈ ಕ್ರಮಗಳನ್ನು ಮಾಡ್ಕೊಂಡು ನೋಡಿ. ವೀಕ್ಷಕರೇ, ಇದಾಗಿತ್ತು ಮೇಷರಾಶಿಯಿಂದ ಮೀನರಾಶಿಯವರೆಗೆ ಸಾಪ್ತಾಹಿಕ ವಾರ ಭವಿಷ್ಯದ ಕಾರ್ಯಕ್ರಮ. ಈ ಕಾರ್ಯಕ್ರಮ ನವೆಂಬರ್ 3ರಿಂದ 10ರವರೆಗೆ ವಾರ ಭವಿಷ್ಯದ ಫಲಾಫಲ. ನಿಮ್ಮ ಮನೆಯಲ್ಲೂ ಕೂಡ ಮೇಷರಾಶಿಯಿಂದ ಮೀನರಾಶಿಯವರವರೆಗೆ ಇರ್ತಾರಲ್ಲ, ತಪ್ಪದೇ ಈ ವಿಡಿಯೋವನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಯಾಕೆಂದರೆ ರೆಮಿಡಿ ಹೇಳಿದ್ದೀನಿ, ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ. ಮತ್ತು ನಿಮ್ಮ ಮನೆಯಲ್ಲೇನಾದರೂ ಪ್ರಬಲ ವಾಸ್ತುದೋಷ ಇದೆಯಾ,
ಅಥವಾ ನಿಮ್ಮ ಕಮರ್ಷಿಯಲ್ ಪ್ಲೇಸಸಲ್ಲಿ ವಾಸ್ತು ಪ್ರಾಬ್ಲಮ್ ಇದೆಯಾ? ಚಿಂತೆ ಬೇಡ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಗುರುಗಳನ್ನು ವಾಸ್ತು ವಿಸಿಟಿಗೆ ಕಳಿಸಿ ಅಂತ ನಾನೇ ಖುದ್ದಾಗಿ ನಿಮ್ಮ ಮನೆಗೆ ಕಮರ್ಷಿಯಲ್ ವಾಸ್ತು ಬಂದು ನೋಡ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಬೇಡ. ವಿರಳ ವಾಸ್ತು ಕೆಲವೊಂದು ವಸ್ತುಗಳನ್ನು ಕೊಡ್ತೀನಿ, ಮನೆಯಲ್ಲಿಡಿ, ವಾಸ್ತು ಸರಿ ಮಾಡಿಸಿ ಬರ್ತೀನಿ. ವಾಸ್ತುಗೆ ಕರೆಸೋದಕ್ಕೆ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಶ್ರೀಚಕ್ರ ಯಂತ್ರ ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಮತ್ತು ಮುಂದಿನ ವಾರ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಸಾಪ್ತಾಹಿಕ ವಾರ ಭವಿಷ್ಯದ ಕಾರ್ಯಕ್ರಮದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಸ್ವಾಮಿ ಕೊರಗಜ್ಜ ಎಲ್ಲರಿಗೂ ಒಳಿತನ್ನು ಉಂಟು ಮಾಡಲಿ. ನಮಸ್ಕಾರ ವೀಕ್ಷಕರೇ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.